ದೇವರಿಗೆ ಸಸ್ನೇಹ ವಂದನೆ. ಕಳೆದ 3 ದಿನಗಳಿಂದ ಕುಮಾರದಾಸ ಕವಿಯ ಜಾನಕೀಹರಣ ಕಾವ್ಯದ ಅಂತರಂಗದ ಪರಿಚಯ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರಿಂದ ನಡೀತಾ ಇದೆ. ತನ್ನ ದುರದೃಷ್ಟದಿಂದ ತಡವಾಗಿ ನಮಗೆ ದೊರಕಲ್ಪಟ್ಟ ಕಾವ್ಯನಿಧಿ ಕುಮಾರದಾಸ. ಗಣೇಶರು ನಿರೂಪಿಸಿದಂತೆ ಕಾಳಿದಾಸನ ತಣ್ಣನೆರಳಲ್ಲಿ ತಲೆಗೊಂದು ತಂಪು ಕಂಡುಕೊಂಡು ಕಾವ್ಯದ ಕಾಲುದಾರಿ ಹಿಡಿದ ಕುಶಲ ಕವಿಯಾತ. ವಾಲ್ಮೀಕಿ ಗಿರಿಯಿಂದ ಧುಮುಕಿದ ರಾಮಾಯಣ ಗಂಗೆ ಕಾಳಿದಾಸ ವನಾಂತರದಲ್ಲಿ ಹರಿದು ಭಾರತದ ತೆಂಕಿನ ತುದಿಯ ಕಡಲಾಚೆ ಕುಳಿತ ಕುಮಾರದಾಸನನ್ನು ತಾಕಿದ್ದು ಸಾಹಿತ್ಯ ಲೋಕದ ಭಾಗ್ಯ. ಪ್ರಾಂಜಲನಾಗಿ ರಘುವಂಶ ತೀರ್ಥವನ್ನು ಸ್ವೀಕರಿಸಿದ ಈ ಕವಿ ಜಾನಕೀಹರಣದ ತನಕ ಜೊತೆಗಾಲು ಹಾಕಿ ಕವಿತಾ ಶೈಲದಲ್ಲಿ ತನ್ನ ಕೋಡನ್ನು ಮೂಡಿಸಿಕೊಂಡಿದ್ದಾನೆ. ಇದರ ಕಥಾವಸ್ತು ಹೊಸತಲ್ಲ. ಅಪೂರ್ವ ವಸ್ತು ನಿರ್ಮಾಣಕ್ಷಮನಾದ ಕವಿ ಅದನ್ನು ನೇಯುವುದರಲ್ಲಿ ತನ್ನ ನೈಪುಣ್ಯವನ್ನು ತೋರಿ ಕಾವ್ಯದ ಅನನ್ಯತೆಯನ್ನು ಪ್ರತಿಷ್ಠಾಪಿಸಿದ್ದಾನೆ. ಕಾವ್ಯವಸ್ತು ಶುದ್ಧಾಂಗವಾಗಿ ರಸಾಶ್ರಿತವಾದ್ದರಿಂದ ತನ್ನ ಪ್ರತಿಭಾ ವಿಲಾಸಕ್ಕೆ ನಲುಗೊಂಡ ನೆಲವನ್ನು ಹದಮಾಡಿ ನೆಲೆಯೂರಿದ್ದಾನೆ. ಮಹಾಕವಿಯನ್ನು ಅನುಕರಿಸುವುದಕ್ಕಿಂತ ಹೆಚ್ಚು ಅನುಸರಿಸಿ ವಿನಯವನ್ನು ವಿಭವವನ್ನು ಮೆರೆದಿದ್ದಾನೆ ಕುಮಾರದಾಸ ಎಂಬುದನ್ನು ಗಣೇಶರು ಪಡಿ ಹೆಜ್ಜೆಯಲ್ಲೂ ಸೋದಾಹರಣವಾಗಿ ತೋರಿಸುತ್ತಿದ್ದಾರೆ. ಅಪ್ಪೆ ಮಿಡಿಯ ಮುಂದೆ ಇನ್ನೊಂದು ಮಾವಿನ ಮಿಡಿ ತನ್ನ ಉಪ್ಪಿನಕಾಯಿತನವನ್ನು ರುಜುವಾತು ಮಾಡಿ ರಸಿಕರ ನಾಲಿಗೆಯನ್ನು ಗೆಲ್ಲುವುದು ಅಗ್ಗದ ಸಾಹಸವಲ್ಲ. ಅಪ್ಪೆ ಮಿಡಿ ತಿಂದವರಿಗೆ ಗೊತ್ತಿರ್ತದೆ. ಬಹುಶಃ ಇಂತಹ ಅನಿವಾರ್ಯ ಸ್ಪರ್ಧೆಯಿಂದಲೇ ಕುಮಾರದಾಸನು ಕೌಸಲ್ಯಗೆ ತಾರುಣ್ಯವನ್ನು, ದಶರಥನಿಗೆ ಯೌವನವನ್ನು ಅಕಾಲದಲ್ಲಿ ಮಂಜೂರು ಮಾಡಿ ತನ್ನತನದ ಹೊರಗಿಂಡಿ ತೆರೆದಿಟ್ಟಿರಬೇಕು. ಗಣೇಶರು ಮತ್ತೆ ಮತ್ತೆ ಹೇಳಿದರು, ಅದಾಗಲೇ ನಮ್ಮ ಕಣ್ಣೆದುರು ರೂಪುಗೊಂಡು ಹೊಕ್ಕು ಕುಳಿತ ವ್ಯಕ್ತಿಗಳ ಆಕೃತಿಯನ್ನು ಬೇರೆ ಶಿಲ್ಪನದಲ್ಲಿ ಒಪ್ಪಿಕೊಳ್ಳಲು ಇರಿಸುಮುರಿಸು ಆಗುತ್ತೆ ಅಂತ. ದಶರಥ ಕೌಸಲ್ಯರು ನಮಗೆ ಪರಿಚಯವಾದದ್ದು ವಾಲ್ಮೀಕಿ ರಾಮಾಯಣ ಹಾಗೂ ಅದನ್ನು ಆಧರಿಸಿದ ನಾಟಕ, ಯಕ್ಷಗಾನ, ಸಿನಿಮಾಗಳ ಮೂಲಕ. ದಶರಥ ರಂಗಕ್ಕೆ ಬಂದದ್ದೇ ಹಣ್ಣುಗಡ್ಡ ಕಟ್ಟಿಕೊಂಡು. ಕೌಸಲ್ಯ ಬರುವುದು ಮೆಹಂದಿಯನ್ನು ಹಚ್ಚಿಕೊಳ್ಳದ ಅರೆನೆರೆತ ನುಣ್ಗೂದಲ ಹಿರಿಮುತ್ತೈದೆಯಾಗಿ. ಈ ರೀತಿ ಪಾತ್ರ, ಪ್ರಾವರಣ, ಪರಿಸ್ಥಿತಿಗಳನ್ನು ಕಥಾ, ಕಲಾ, ಕಾವ್ಯ ಪರಂಪರೆ ಅಚ್ಚೊತ್ತಿ ಬಿಟ್ಟಿದ್ದರಿಂದ ತರುಣೀಮಣಿ ಕೌಸಲ್ಯೆಯನ್ನಾಗಲಿ, ಜಲದಲ್ಲಿ ಜಲಜಾಕ್ಷರೊಂದಿಗೆ ಜಲಸ ಮಾಡುವ ಜೌವನಿಗ ದಶರಥನನ್ನಾಗಲಿ ನಮಗೆ ಕಲ್ಪಿಸಲು ಕಷ್ಟವಾಗುತ್ತದೆ. ಇಡೀ ಒಂದು ಸರ್ಗದಷ್ಟು ಅಲೆ ಎಬ್ಬಿಸಿದ ದಶರಥನ ನೀರಾಟ ಕಾವ್ಯದ ಆಚೆಗೆ ಹೋರಾಟವಾಗಿ ಕಾಣುತ್ತದೆಯಾದರೂ ಅದು ಅಸಹಜವೇನೂ ಅಲ್ಲ ಅಂತ ನಮ್ಮ ಚಲಚಿತ್ರ ಮಾಧ್ಯಮ ಮತ್ತೆ ಮತ್ತೆ ಸಾಕಷ್ಟು ಪುರಾವೆಯನ್ನು ದೊರಕಿಸಿಕೊಟ್ಟಿದೆ. ಗೋಪಾಲಕೃಷ್ಣ ಅಡಿಗರು ಹೇಳುವಂತೆ, ಭರತವಾಕ್ಯಕ್ಕೂ ಬೆದರನೀತ ಧೀರೋದಾತ್ತ ನಾಯಕ, ತೆರೆ ಬಿದ್ದರೂ ರಂಗ ಬಿಡದ ಚಿರಯುವಕ, ಪ್ರೇಕ್ಷಕರ ಕಣ್ಣಲ್ಲೇ ಬೆವರೊರಸಿ ನರಳಿ ನಿಟ್ಟುಸಿರ ತಿದಿಯೊತ್ತಿ ಹೊರೆ ಹೊತ್ತೇ ನಿಂತು ನಸುನಗುವ ಭಂಗಿ, ಚಪ್ಪಾಳೆಗೊಂದೊಂದು ಅಪೂರ್ವ ತಾನಿನ ವರಸೆ. ನಾಯಕ 60ರಾಚೆಯ ಅಂಚಲ್ಲೂ ಪ್ರಣಯದ ಸಂಚಿನ ಪಾತ್ರ ಮಾಡುವ ಸಿನಿಮಾ ನಾಯಕರೇ ನಮಗೆ ಮಾದರಿಯಾಗಿರುವಾಗ ಕುಮಾರದಾಸನ ದಶರಥನ ಈ ಜುಡಿಗೆ ನಮಗೆ ಒಗ್ಗತ್ತೆ, ತೊಂದರೆ ಏನೂ ಇಲ್ಲ. ಇಲ್ಲಿ ದಶರಥ ಅನ್ನುವ ಪಾತ್ರ ತೊಡಕೆ ಅಲ್ಲ. ಯಾಕೆಂದರೆ ಕವಿಯ ಉದ್ದೇಶ ಜಡ ಪ್ರಕೃತಿಯ ಸಹಜ ವ್ಯಾಪಾರದಲ್ಲಿ ಮಾನುಷ ಭಾವದ ಶೋಧ. ನಿನ್ನೆ ನಾವು ಕೇಳಿದ ಹಾಗೆ ಕಮಲ, ದುಂಬಿ, ನೀರು, ಇದೇ 3. ಕಮಲ, ದುಂಬಿ, ನೀರು, ಈ 3 ಸ್ವರಗಳನ್ನು ಇಟ್ಟುಕೊಂಡು ಈ ಕವಿ ಎಂತೆಂಥ ಸಂಗತಿ, ಮೀಂಡು, ಬಿರ್ಖ, ಗಮಕ ವೈವಿಧ್ಯ, ತಾನ್ಗಳನ್ನು ಹೆಣೆದು ಭಾವ ಸಂಗೀತ ರಸಾಹಾರವನ್ನು ನೀಡುತ್ತಾನೆ ಅಂದರೆ ಆಶ್ಚರ್ಯವಾಗ್ತದೆ. ಅಂತಹ ಕಾವ್ಯ ನಿರ್ಮಿತಿಯ ಹಿಂದೆ ಇರುವ ಪ್ರತಿಭೆ, ವ್ಯುತ್ಪತ್ತಿ, ಪರಿಶೀಲನ ಪ್ರವೃತ್ತಿ, ಜೀವನ ಪ್ರೀತಿ ಎಷ್ಟು ಸ್ನಿಗ್ಧವಾದದ್ದು ಎಂದು ಊಹಿಸಿದಾಗ ಕವಿ ಕರ್ಮಕ್ಕೆ ನಮ್ಮ ತಲೆ ಬಾಗುತ್ತದೆ. ಕಾವ್ಯದ ಓದು ಸಿದ್ಧಪಾಕ ಸ್ವಾದನ, ತಯಾರಾದ ಅಡುಗೆಯನ್ನು ಊಟ ಮಾಡೋದಷ್ಟೇ. ಕವಿಯ ಕೆಲಸ ಪಾಕ ಸಿದ್ಧತೆಯ ಶ್ರಮ. ಅಚೇತನಗಳಲ್ಲಿ ಮನುಷ್ಯ ಸ್ವಭಾವವನ್ನು ಆರೋಪಿಸುವುದು ನಾನು ಈಗ ಹೇಳಿದಷ್ಟಂತೂ ಖಂಡಿತ
ಸುಲಭವೂ ಅಲ್ಲ, ಸರಳವೂ ಅಲ್ಲ. ಪಾತ್ರವನ್ನೋ ಪರಿಸರವನ್ನೋ ತನ್ನ ಮನೋರಂಗದಲ್ಲಿ ಸೃಷ್ಟಿಸಿ ಅದೇ ರಂಗಸ್ಥಳದಲ್ಲಿ ತನ್ನನ್ನು ನಿಲ್ಲಿಸಿಕೊಳ್ಳಬೇಕು. ಪ್ರಾಣಿಯೋ ಮರಗಿಡವೋ ಅದರೊಳಗೆ ಪಾತ್ರವಾಗಿ ಕವಿ ಪ್ರವೇಶಿಸಬೇಕು. ಮಾನುಷ ವ್ಯಾಪಾರದ ಆಂಗಿಕವನ್ನು ಆವಾಹಿಸಿಕೊಂಡು ಸಾತ್ವಿಕದಲ್ಲಿ ಬೇಯಬೇಕು. ಇದಿಷ್ಟೂ ನಡೆಯುವುದು ಕವಿಯ ಚಿತ್ತರಂಗದಲ್ಲಿ. ತಾನು ತಾನಾಗದೆ ಇತರ ಎಲ್ಲ ವರ್ಣ್ಯ ವಸ್ತುವಾಗಿ ಕಾವ್ಯ ಪಂಕ್ತಿ ಮೂಡುವ ತನಕ ಆತ ಲೇಬರ್ ವಾರ್ಡ್ನಲ್ಲೇ ಇರಬೇಕು. ಕವಿಯ ಇಂತಹ ಅಂತಃಪ್ರಯಾಸದ ಮೂಕ ಯಾನವನ್ನು ಗಣೇಶರು ಸಾಕಷ್ಟು ವಿವರವಾಗಿ ಕೊಟ್ಟಿದ್ದಾರೆ. ಕುಮಾರದಾಸನ ಶ್ರಮದ ಅಂತರಂಗವನ್ನು ತೆರೆದಿಡುವುದರ ಮೂಲಕ ಗಣೇಶರ ಅಕುಟಿಲೌದಾರ್ಯಕ್ಕಾಗಿ, ಶಬ್ದ ಗಡಚಾದರೆ ಅಕುಟಿಲವಾದ ಔದಾರ್ಯಕ್ಕಾಗಿ, ತುಂಬ ಪ್ರಾಮಾಣಿಕವಾದ ಔದಾರ್ಯಕ್ಕಾಗಿ ಪುನಃ ಪುನಃ ನಮಸ್ಕರಿಸಬೇಕು. ಯಾಕೆಂದರೆ ಅವರದ್ದು ನಮಗೆ ಬಂಪರ್ ಆಫರ್. ಕುಮಾರದಾಸನ ಜಾನಕಿಯ ಇಜ್ಜೋಡು ಕರಿಮಿಣಿಯ ಎರಡೆಳೆಯಲ್ಲಿ ಒಂದಾದ ಕಾಳಿದಾಸನ ರಘುವಂಶ ಕುಮಾರ ಸಂಭವಾದಿಗಳ ಮಣಿಮಾಲೆಯನ್ನು ಒಟ್ಟೊಟ್ಟಿಗೆ ಸಾಣೆ ಹಿಡಿಯುತ್ತಿರುವ ಅಕ್ಕರದ ಅಕ್ಕಸಾಲಿಗ ಗಣೇಶರಿಂದ ಇಗ್ಗಬ್ಬಗಳ 2 ಕಬ್ಬ ಇಗ್ಗಬ್ಬಗಳ ಉಣಿಸಿನ ರಸೋತ್ಸವ ಒಂದೇ ಎಡೆಯಲ್ಲಿ ದಕ್ಕುತ್ತಿದೆ. ಎಲೆ ಒಂದೇ, ರಸ ವೈವಿಧ್ಯ, ನಮಗೊಂದು ಲಾಭ. ಅದು ಮಹಾಕವಿಗಳ ಮಹಾನಸದ ಮುದ್ದುಣಿಸಿಗೆ ಆಶುಕವಿ ಗಣೇಶರ ಸೊಗಸಾದ ದೇಸಿಯ ಒಗ್ಗರಣೆ. ಅದಕ್ಕೆ ನಿದರ್ಶನ, ನಿನ್ನೆ ಮಾಮೂಲಿ ಒಂದು ಕೋಳಿಯನ್ನು ಸ್ವಭಾವೋಕ್ತಿಯಲ್ಲಿ ಅವರು ಕುಣಿಸಿದರು, ಕೂಗಿಸಿದರು. ಇದಕ್ಕೆ ನಮ್ಮ ಯಕ್ಷಗಾನದ ಕವಿಗಳು ಸ್ವಭಾವೋಕ್ತಿ ಎಷ್ಟು ಸಹಜವಾಗಿ ಬರ್ತದೆ ಅಂತ, ಅದರಲ್ಲಿ ಏನು ಮಹಾವರ್ಣನೆ ಏನು ಇರೋದಿಲ್ಲ ಅಂತ ಹೇಳಿದರು. ಬಹಳ ಕಷ್ಟದ್ದದು ಅಂತ. ಅಹಲ್ಯೆಯ ಪ್ರಸಂಗದಲ್ಲಿ ಗೌತಮ ಬೆಳಗಿನ ಜಾವದಲ್ಲಿ ಎದ್ದು ಹೋಗ್ತಾನೆ ಅಂತಿದೆಯಲ್ಲ, ಆಗ ಕೋಳಿ ಕೂಗುತ್ತೆ ಅಂತ. ಅವನು ಹೆಬ್ಬೆಟ್ಟು ಪಾಪ. ಯಕ್ಷಗಾನ ಕವಿಗಳು ಪಂಡಿತರಲ್ಲ, ಒಂದೇ ಒಂದು ಸಾಲನ್ನು ಬರೀತಾರೆ. ಕೊಕ್ಕೋ ಕೋ ಎಂದು ಕುಕ್ಕೂಟ ಕೂಗೀತು, ಕೊಕ್ಕೋ ಕೋ ಎಂದು ಕುಕ್ಕೂಟ ಕೂಗೀತು, ದಿಕ್ಕೆಲ್ಲ ಕೇಳುವಂತೆ ಕೊಕ್ಕೋ ಕೋ. ಬಹಳ ಸರಳ ಇದು. ಕೊಕ್ಕೋ ಕೋ ಎಂದು ಕುಕ್ಕೂಟ ಕೂಗೀತು, ದಿಕ್ಕೆಲ್ಲ ಕೇಳುವಂತೆ ಅನ್ನೋದರಲ್ಲಿ ಅದರ ಚಲನೆಗಳನ್ನೆಲ್ಲ ನಾವು ಊಹಿಸಿಕೊಳ್ಬೋದು. ಪುನಃ ಅವ್ರು ಹೇಳಿದರು, ಪ್ಲುತಗಳನ್ನೆಲ್ಲ ಹಾಕಿಕೊಂಡು ಉದಾತ್ತ ಅನುದಾತ್ತ ಸ್ವರಿತ ಪ್ಲುತಗಳಲ್ಲಿ ಕೊಕ್ಕೋ ಕೋ ಅಂತ. ಭಾಗವತರಿಗೆ ಒಂದು ಒಳ್ಳೆಯ ಸಂದರ್ಭ ಇದು. ಅವರು ಕೋಳಿಗಿಂತೂ ಚೆನ್ನಾಗಿ ಕೂಗ್ತಾನೆ ಇರ್ತಾರೆ. ಮಹಾಕಾವ್ಯಗಳ ಒಳ ಬೆಳಕನ್ನು ರಸಿಕ ಜಗತ್ತಿಗೆ ಸಾರಿ ಹೇಳುವ ಮುಂಗೋಳಿ ಗಣೇಶರಿಗೆ ಧನ್ಯವಾದ. ಜಾನಕೀಹರಣವನ್ನು ಆಯೋಜಿಸಿದಂತಹ, ಜಾನಕೀಹರಣ ಕಾವ್ಯವನ್ನು ಆಯೋಜಿಸಿದಂಥ GS ರಾಘವೇಂದ್ರರಿಗೆ ಧನ್ಯವಾದಗಳು. ತಮಗೆಲ್ಲ ಧನ್ಯವಾದ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಈ ಹೊತ್ತಿನಿಂದ ಕುಮಾರದಾಸ ಕಾವ್ಯದ ಒಂದು ಕಂತು ಮುಗಿದು ಮತ್ತೆ ಅನುಕೂಲಿಸಿದಾಗ ಮಿಕ್ಕ ಸರ್ಗಗಳ ಕಡೆಗೆ ಕಣ್ಣು ಹಾಯಿಸಬಹುದು. ಪ್ರಾಯಶಃ ಇನ್ನು ಒಂದು 2-3 ಕಂತುಗಳಲ್ಲಿ ಮುಗಿಯುತ್ತದೆ. ಗ್ರಂಥ ನೈರಸ್ಯವನ್ನು ಆಧರಿಸಿ ಕಂತುಗಳು ಬೇಗ ಮುಗಿಯುತ್ತವೆ. ಗ್ರಂಥ ಸ್ವಾರಸ್ಯ ಇದ್ದರೆ ಹೆಚ್ಚಾಗುತ್ತದೆ ಅಷ್ಟೇ, ಇನ್ನೇನಿಲ್ಲ. ದಶರಥ ನಿದ್ರೆಯಿಂದ ಎದ್ದ. ಆಮೇಲೆ ಕವಿ ಕೆಲವೇ ಪದ್ಯಗಳಲ್ಲಿ ಲೀಲಾಜಾಲವಾಗಿ ಅವನ ಕೈಯಿಂದ ಯಜ್ಞ ಎಲ್ಲ ಮಾಡಿಸಿಬಿಡ್ತಾನೆ. ಅದು ವಿಸ್ತರಿಸೋದೇ ಇಲ್ಲ. ಋಷಿಶೃಂಗ ಬರ್ತಾನೆ, ಯಜ್ಞ ಆಗುತ್ತದೆ. ಮತ್ತು ಇಲ್ಲಿ ಪಾಯಸ ಹಂಚಿಕೊಡುವಂಥ ದೊಡ್ಡ ಸಮಸ್ಯೆ, ಅದು ಎಷ್ಟು ಭಾಗವಾಯಿತು ಅಂತ ಇವತ್ತಿಗೂ ಕೂಡ ಅದು ಯಾವ ರೀತಿ ಭಾಗವಾಯಿತು ಅಂತ ರಾಮಾಯಣ ರಸಿಕರು ಅಂತ ಭಾವಿಸಿಕೊಂಡ ರಸಿಕ ಶಿಖಾಮಣಿಗಳಿಗೆ ಕುತೂಹಲ ಉಂಟು, ಯಾರ್ಯಾರಿಗೆ ಯಾವ್ಯಾವ ಭಾಗ ಸಲ್ಲತ್ತು ಅಂತ. ಆದರೆ ಇವನು ಬಹಳ ಸಲೀಸಾಗಿ ಚತುರಂಶೀಕೃತ ತೇಜಸಾತ್ಮನ ವಿಷ್ಣು ಚರುವನ್ನು 4 ಭಾಗದಲ್ಲಿ ತಾನು ಸೇರಿಕೊಂಡ್ಬಿಟ್ಟ, ರಾಣಿಯರಿಗೆ ಸಂತಾನವಾಯಿತು ಅಂತ ಹಾಗೆ ಹೇಳಿಬಿಟ್ಟಿದ್ದಾನೆ. ಮಹಾಕೃತಿಗಳಲ್ಲಿ ಪಾಯಸವನ್ನು ಯಾವ ರೀತಿ ಡಿವೈಡ್ ಮಾಡಿಕೊಂಡ್ರು, ಪಾಂಡವರು ಕೌರವರು ಇಂದ್ರಪ್ರಸ್ಥ ಹಸ್ತಿನಾವತಿ ವಿಭಾಗ ಮಾಡಿಕೊಂಡಾಗ ಎಷ್ಟು ಗುಂಟೆ, ಎಷ್ಟು ಎಕರೆ, ಎಷ್ಟು ಹೆಕ್ಟೇರ್ ಬಂತು, ಈ ರೀತಿ ಗಜಗಡ್ಡಿ ಹಿಡ್ಕೊಂಡು ಎಲ್ಲ ನಡೆಯಬೇಕಾಗಿಲ್ಲ. ಆ ಮಟ್ಟದ ಕೂದಲು ಸೀಳುವ ಒಂದು ಸಂಶೋಧನೆ ನಿಷ್ಪ್ರಯೋಜಕ, ರಸಿಕರ ದೃಷ್ಟಿಯಿಂದ ಅತ್ಯಂತ ನೀರಸವಾದದ್ದು.
ಕಾಕೆ ಕತಿವಾದಂತಹ ಅಂತ ಒಂದು ಶ್ಲೋಕ ಇದೆಯಲ್ಲ, ಆ ರೀತಿಯಾಗಿ ಆಗುತ್ತದೆ. ಸ್ವಾರಸ್ಯ ಇರತಕ್ಕಂಥದ್ದು ಪಾಯಸಕ್ಕೆ ಹುಟ್ಟಿದ್ರೋ ವಾಯಸಕ್ಕೆ ಹುಟ್ಟಿದ್ರೋ ಸ್ವಾರಸ್ಯ ಏನು ಅನ್ನುವಂತೆ ಬದುಕಿದರಲ್ಲ, ಅದು ತುಂಬ ಮುಖ್ಯ ಅಂತ. ಹೀಗೆ ಕವಿ ಚುಟುಕಿನಲ್ಲಿ ಮುಗಿಸ್ತಾನೆ. ಅಲ್ಲಿ ವಿಸ್ತರಿಸಬಹುದಾಗಿತ್ತು. ಜಲಕ್ರೀಡೆಗೆ ಬದಲಾಗಿ ಅವನು ಯಜ್ಞಶಾಲೆಯಲ್ಲಿ ಬಂದ ಜನಗಳ ಸ್ವಾರಸ್ಯವನ್ನು, ಕೋಲಾಹಲವನ್ನು ಹೇಳಬಹುದಾಗಿತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ತುಂಬ ಚೆನ್ನಾಗಿ ಬರುತ್ತದೆ. ಬಹಳ ಸೊಗಸಾಗಿ ದಶರಥನ ಅನ್ನ ವಿತರಣೆ ಮತ್ತೊಂದು ಇದನ್ನೆಲ್ಲ ಹೇಳುವುದಾಗುತ್ತದೆ. ಕಾಳಿದಾಸ ಎಲ್ಲಕ್ಕೂ ಅಚ್ಚುಕಟ್ಟಾದ ಸಮಯವನ್ನು ಇಟ್ಕೊಳ್ತಾನೆ. ಅವನು ಯಾವುದನ್ನೂ ನ್ಯೂನತಾತಿರೇಕಗಳಿಲ್ಲದೆ ನಿರ್ವಾಹ ಮಾಡ್ತಾನೆ. ಸಂಕ್ಷೇಪ ಅಂತಂದರೆ ಅದು ಎಲ್ಲ ರೆಕ್ಕೆ ಪುಕ್ಕ ತೆರೆದಿಟ್ಟ ಇನ್ನೇನು ಮಸಾಲೆಗೆ ಸಿದ್ಧವಾಗ್ತಾ ಇರ್ತಕ್ಕಂಥ ಕೋಳಿಯ ಹೆಣದಂತೆ ಅಲ್ಲ. ಸಂಕ್ಷೇಪ ಅಂತಂದರೆ ಮಿನಿಯೇಚರ್ ಪೇಂಟಿಂಗ್ ಇದ್ದಂತೆ, ಎಲ್ಲವೂ ಇರುತ್ತದೆ, ಅದು ಸಂಕ್ಷಿಪ್ತವಾಗಿ ಮಾತ್ರ ಇರುತ್ತದೆ ಅಂತ. ಒಂದು ಸಕ್ಕರೆ ಹರಳಲ್ಲಿ ಯಾವ ಮಟ್ಟಿಗೆ ಸಕ್ಕರೆ ಇದೆಯೋ ಸಕ್ಕರೆ ಮೂಟೆಯಲ್ಲೂ ಕೂಡ ಅದೇ ಸತ್ವ ಇರತಕ್ಕಂಥದ್ದು. ಈ ಬಗೆಯಾದದ್ದು ಕಾಳಿದಾಸನ ಸಂಕ್ಷೇಪ. ವಿಸ್ತಾರ ಅಂತ ಮಾಡಿದ್ರೂ ಕೂಡ ಆ ವಿಸ್ತಾರವೂ ಕೂಡ ಹಿಂಜಿ ಹಿಸಿದು ಅದನ್ನು ಹತ್ತಿಯಂತೆ ಉಫ್ ಅಂತ ಹಾರಿಬಿಡುವಂಥದ್ದಲ್ಲ, ಘನವಾಗಿ ಮಾಡಿರುವಂಥ ವಿಸ್ತಾರ ಆಗಿರ್ತದೆ. ಅಸೀಮವಾದ ಸಾಗರದ ವಿಸ್ತಾರ, ಆ ಬಗೆಯಾದದ್ದು ಕಾಳಿದಾಸನದು. ಅದನ್ನು ಬಹಳಷ್ಟು ಜನ ಕವಿಗಳಿಗೆ ಆಶ್ರಯಿಸೋದಕ್ಕೆ, ಅನುಕರಿಸೋಕ್ಕೆ ಆಗಲಿಲ್ಲ. ಹೀಗಾಗಿ ಇಲ್ಲಿ ಹೆಚ್ಚು ಕಡಿಮೆಗಳಿವೆ. ಆದರೆ ಇವನ ಸ್ವಾರಸ್ಯ ಎಲ್ಲಿ ಉಳಿಸಿಕೊಂಡ ಅಂತಂದರೆ, ಕಾಳಿದಾಸ ಯಾವುದನ್ನು ಮಾಡಲಿಲ್ವೋ ಅದನ್ನು ಬರೆದಿದ್ದಾನೆ. ಅಷ್ಟೇಕೆ ವಾಲ್ಮೀಕಿ ಮಾಡದೇ ಇದ್ದದನ್ನು ಬರೆದಿದ್ದಾನೆ. ಅದು ರಾಮನ ಬಾಲಲೀಲೆ. ಕೆಲವೊಂದು ಪದ್ಯಗಳು ತುಂಬ ಚೆನ್ನಾಗಿರ್ತಕ್ಕಂಥವು. ಕೆಲವೇ ಪದ್ಯಗಳಲ್ಲಿ ಅದೆಷ್ಟು ಸೊಗಸಿದೆ ನೋಡಿ. ಈ ಇಡೀ 4ನೇ ಸರ್ಗ ವಿಯೋಗಿನಿ ಛಂದಸ್ಸಿನಲ್ಲಿದೆ. ಈ ಛಂದಸ್ಸು ಈ ಸರ್ಗಕ್ಕೆ ಅಷ್ಟು ಹಿತಕರವಾಗಿ ಹೊಂದುವಂಥದ್ದಲ್ಲ. ಜೊತೆಗೆ ಅವನ ಭಾಷೆಯೂ ಕೂಡ ಪೆಡಸಾಗಿಬಿಟ್ಟಿದೆ. ಭಾರವಿ ಜ್ಞಾಪಕಕ್ಕೆ ಬಂದನೋ ಏನೋ. ಭಾರವಿಯನ್ನು ಒಂದಷ್ಟು ಅನುಕರಿಸಿದ್ದಾನೆ. 2ನೇ ಸರ್ಗದಲ್ಲಿ ಭಾರವಿ ಪಾಷಾಣ ಪಾಕವನ್ನೇ ಮಾಡ್ತಾನೆ. ಆ ರೀತಿಯಾಗಿ ಇವನು ನಿರ್ವಾಹ ಮಾಡ್ತಾನೆ. ನಸರಾಮಹ್ಯಕ್ವ ಯಾತ ಇತ್ಯನುಯುಕ್ತೋ ವನಿತಾಭಿರಗ್ರತಃ ನಿಜಹಸ್ತಪುಟ ಆವೃತಾನನೋ ವಿದಧೇ ಲೀಕ ನಿಮೀಲನ ವಿದಧೇ ಲೀಕ ನಿಲೀನಮರ್ಭಕ. ಒಳ್ಳೆ ಶೈಲಿ, ಒಳ್ಳೆ ಭಾವ, ಒಳ್ಳೆಯ ಪದ್ಯ ಇದು. ಈ ಶಬ್ದಶೈಲಿ ಕೂಡ ತುಂಬ ಚೆನ್ನಾಗಿದೆ. ನಸರಾಮಹ್ಯಕ್ವಯಾತ ಇತ್ಯನುಯುಕ್ತೋ ವನಿತಾಭಿರಗ್ರತಃ ನಿಜಹಸ್ತಪುಟ ಆವೃತಾನನೋ ವಿದಧೇ ಲೀಕ ವಿದಧೇ ಲೀಕ ನಿಲೀನಮರ್ಭಕ. ಅವನೇ ತನ್ನ ಮುಖವನ್ನು, ಕಣ್ಣನ್ನು ಕೈಯಿಂದ ಮುಚ್ಚಿಕೊಂಡು ಬಿಟ್ಟು ಹಸ್ತಪುಟಾವೃತಾನನಃ, ರಾಮ ಎಲ್ಲೋ ಮಾಯ ಆಗ್ಬಿಟ್ಟ, ರಾಮ ಎಲ್ಲೋ ಮಾಯ ಆಗ್ಬಿಟ್ಟ ಅಂತ ಅಂತಃಪುರ ಸ್ತ್ರೀಯರಿಗೆ ಹೇಳಿದ್ರೆ, ಹೌದಲ್ವಾ, ರಾಮ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ, ಎಲ್ಲಿ ಮಾಯವಾದ, ಈ ಸ್ತಂಭದ ಹಿಂದೆ ಇದ್ದಾನ, ಈ ಮಂಚದ ಕೆಳಗಿದ್ದಾನ ಅಂತ ಹುಡುಕಿದ್ರು ಅಂತ. ಮಕ್ಕಳು ಈ ಥರ ಮಾಡ್ತಾರಲ್ವ. ಅವರು ನಾನು ಕಾಣಿಸ್ತಿಲ್ಲ ಅಂದ್ಬಿಡ್ತಾರೆ. ಆಗ ನಾವು ಹೌದು ಕಾಣಿಸ್ತಿಲ್ಲ ಅಂತ ಒಪ್ಕೋಬೇಕು. ಅವರು ಹೇಳಿದ್ದಂತೆ ನಾವು ಕೇಳಬೇಕು, ಇಲ್ಲದೇ ಇದ್ರೆ ಅಲ್ಲ. ಏನು ಮೂರ್ತಿಯಾರ ಒಂದು ಕಡೆ ಬರೀತಾರೆ, ಅವರ ಮೊಮ್ಮಗಳು ಅಂಗೈಯಲ್ಲೇ ತಾತ ಇದನ್ನ, ತಾತ ಇದು ಸಾರು, ತಾತ ಇದು ಮೊಸರು ಅಂತ ಕೈಯಲ್ಲಿ ಕೇವಲ ಆಕಾಶ ಭಾಷಿತದಂತೆ ಆಕಾಶ ಪರಿವೇಶಿತ, ಆಕಾಶ ಅಂತಂದರೆ ಸ್ಪೇಸ್ನಲ್ಲಿ ಖಾಲಿ ಮಾಡಿಸಿದ್ದು, ಅದು ಬಹಳ ರುಚಿಯಾಗಿತ್ತು ಊಟ ಅಂತ. ಅಂದರೆ ಮಕ್ಕಳು ಎಷ್ಟರ ಮಟ್ಟಿಗೆ ಕಾವ್ಯವನ್ನು ಬದುಕ್ತಾ ಇರತ್ವೆ, ಆಮೇಲೆ ಕಡೆಗೆ ಬೆಳೆದು ದೊಡ್ಡವರಾಗ್ತಾರೆ. ಅಯ್ಯೋ ರಾಮ. ಬೀಚಿಯವರ ಮಾತು ಜ್ಞಾಪಕ ಬರುತ್ತೆ. ಎಷ್ಟೊಂದು ಚೆಲುವಿತ್ತು, ಎಷ್ಟೊಂದು ಮುದ್ದಿತ್ತು, ಎಷ್ಟೊಂದು ಸೊಗಸಿತ್ತು, ಆದರೆ ಕತ್ತೆ ಬೆಳೆದ ಬಳಿಕ ಅದರಪ್ಪನಂತಾಗಿ ಹಾಳಾಗಿ ಹೋಯಿತು ಅಂತ. ಕತ್ತೆ ಮರಿಯೂ ಚೆನ್ನ. ಎಷ್ಟೊಂದು ಚೆಲುವಿತ್ತು, ಎಷ್ಟೊಂದು ಸೊಗಸಿತ್ತು, ಎಷ್ಟೊಂದು ಮುದ್ದಿತ್ತು, ಎಲ್ಲ ಇತ್ತು, ಅದರಪ್ಪನಂತಾಗಿ ಹಾಳಾಗಿ ಹೋಯಿತು. ಅಪ್ಪಂದರು ಬಿಡೋದೇ ಇಲ್ಲ, ತಮ್ಮ ಮಕ್ಕಳು ತಮ್ಮಂತೆಯೇ ಆಗಬೇಕು ಅಂತ ಅಂದ್ಕೋತಾರೆ. ತಾವಿದೀವಲ್ಲ ಸಾಲದೆ. ಹೀಗಾಗಿ ಆ ಮಕ್ಕಳ ಬಾಲ್ಯದ ಸೌಂದರ್ಯ, ಆ ಕಲ್ಪಕ ಶಕ್ತಿ ಅದೆಲ್ಲ ನಾಶವಾಗಿ ಹೋಗ್ಬಿಡುತ್ತವೆ ನೋಡಿ. ಇದೆಲ್ಲ ಒಳ್ಳೆ ನಾಟ್ಯಶಾಸ್ತ್ರದಲ್ಲಿ ಬರತಕ್ಕಂಥದ್ದು. ನಾಟ್ಯಶಾಸ್ತ್ರದಲ್ಲಿ ಕೆಲವನ್ನ ನಾಟ್ಯಧರ್ಮಿ ಅಂತಂತೀವಿ. ರಂಗಸ್ಥಳದಲ್ಲಿ ಇರ್ತಾರೆ, ಆದರೂ ಅವರು ತಿರಸ್ಕರಣಿ ಪ್ರಭಾವದಿಂದ ಯಾರಿಗೂ ಕಾಣಿಸ್ತಾ ಇಲ್ಲ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ತ್ರಿಪತಾಕ ಇಟ್ಬಿಟ್ಟು ಹೀಗೆ ತ್ರಿಪತಾಕವನ್ನು ಅಡ್ಡ ಇಟ್ಟರೆ ಅವರ ಮಾತಾಡುವುದು ಇನ್ಯಾರಿಗೂ ಕೇಳಿಸೋದಿಲ್ಲ, ಅದು ಸ್ವಗತ ಅಥವಾ ಅದು ಜನಾಂತಿಕ, ಅಂದರೆ ಅಸೈಡ್ ಟಾಕ್ ಅಂತೆಲ್ಲ ಆಗುತ್ತದೆ. ಮಕ್ಕಳು ಇವು ಗೊತ್ತಿಲ್ಲದೇನೆ ನಾಟ್ಯಧರ್ಮೀನ ಮಾಡ್ತಾ ಇದ್ದಾರೆ. ಅಂದರೆ ಅವರುಗಳಿಗೆ ಅದೆಷ್ಟು ಮ್ಯಾಜಿಕ್ ರಿಯಲಿಸಮ್ ಒಗ್ಗಿ ಬಂದಿದೆ. ನಾವು ಭಾಳ ಜಿದ್ದು ಹಿಡಿದು ರಿಯಲಿಸಮ್ ಅಂತ ಪ್ರತಿಯೊಂದನ್ನು ತರಲೇಬೇಕು ಅಂತ ಮಾಡ್ಕೊಂಡಿದ್ದೀವಿ. ಗುಬ್ಬಿ ಕಂಪ್ನಿಯವರು
ಕುರುಕ್ಷೇತ್ರ ಯುದ್ಧ ಅಂದರೆ ಆನೆ ಕುದುರೆ ಒಂಟೆ ಎಲ್ಲ ರಂಗಸ್ಥಳದ ಮೇಲೆ ಸೇರಿಸ್ಬಿಡೋರು. ಕಡೆಗೆ ಲದ್ದಿ ಎತ್ತೋದು ಗಂಜಲ ಗುಡಿಸೋದು ಬೇರೆ ಒಂದು ಇರ್ತಿತ್ತು ಸೆಷನ್ನು. ಅಂದರೆ ಜನಕ್ಕಷ್ಟು ಬೇಕು, ಅವೆಲ್ಲ ಇಲ್ಲದೇ ಇದ್ದರೆ ಆಗೋದಿಲ್ಲ ಅಂತ. ಮಕ್ಕಳಿಗೆ ಏನೂ ಇಲ್ಲದೆ ಕಲ್ಪನೆ ಮಾಡಿಕೊಳ್ಬಹುದಾಗಿದ್ದನ್ನು ನಾವು ಕೆಡಿಸ್ತಾ ಇದ್ದೀವಿ ಈಗ. ಈ ಪದ್ಯವನ್ನು ಅದೆಷ್ಟು ಸುಂದರವಾಗಿ ಕವಿ ಭಾವಿಸಿ ಬರೆದಿದ್ದಾನೆ. ನಿಜಹಸ್ತ ಪುಟಾವೃತಾನನೋ ವಿದದೇ ಅಲೀಕ ನಿಲೀನಂ ಅಲೀಕ ನಿಲೀನ ಮರ್ಭಕಃ ಮುಖಮಾಹೃತ ಧೂಲಿ ಗಂಡಯೋ ಕರಘೃಷ್ಟಾಂಜನದಾನಂ ಅಸ್ಯ ತತ್ ವಿಭವೌ ಸುರತಂತಿನೋ ಯಥಾ ವದನಂ ತಂತ ಚತುಷ್ಟಯೋಜ್ವಲಂ. ಅವನು ಮುಖಂ ಆಹೃತ ಧೂಲಿ ಗಂಡಯೋ ಕರಘೃಷ್ಟ ಅಂಜನದಾನಂ ಅಸ್ಯ ತತ್ ವಿಭವೌ ಸುರದಂತಿನೋ ಯಥಾ ವದನಂ ದಂತ ಚತುಷ್ಟಯೋಜ್ವಲಂ. ಬೇಕಾದಂತೆ ಮುಖಕ್ಕೆ ಬಣ್ಣ ಸುಣ್ಣಗಳ ರೇಖೆಯನ್ನು ಅದನ್ನು ಹಚ್ಕೊಂಡ್ಬಿಟ್ಟು ಒಳ್ಳೆ 4 ದಂತ ಇರುವ ಐರಾವತದಂತೆ ಕಾಣಿಸ್ಬಿಡ್ತಾ ಇದ್ದ ಅಂತ. ಮಕ್ಕಳಿಗೆ ಮೇಕಪ್ ಮಾಡ್ಕೊಳಕ್ಕೆ ಕೊಟ್ಟರೆ ಸ್ನೋ ಬಾಟ್ಲ್ ಅಂತಂದರೆ ಪಾತಾಳ ಗರಡಿ ಥರ ಬೆರಳನ್ನು ಹಾಕಿಬಿಡ್ತಾರೆ, ಅಲ್ಲಿಂದ ಅದ್ದಿ ಎತ್ಕೋತಾರೆ. ಮಕ್ಕಳನ್ನು ನೀವು ಯಾರ ಮನೆಗಾರು ಕರ್ಕೊಂಡೋದ್ರೆ ತಾಯಂದ್ರಿಗೆ ಅವ್ರ ಕುಂಕುಮ ಕೊಟ್ಟರೆ ಇವ್ರು ನನಗೂ ಬೇಕು ಅಂತ ಹೇಳ್ಬಿಟ್ಟು ಹಣೆಯೆಲ್ಲ ಮಾರಿಕಾಂಬೆ ಥರ ಇಟ್ಕೋತಾರೆ. ಆದರೆ ಅಲ್ಲಿ ಕ್ರೌರ್ಯ ಬರೋದಿಲ್ಲ. ಮಾರಿಕಾಂಬೆನೇ ನೋಡಿ ಇಷ್ಟಗಲ ಕುಂಕುಮ ಇಟ್ಕೊಂಡ್ರು ಮುದ್ದಾಗಿರ್ಬೋದು ಅಂತ ತಿದ್ದುಕೊಳ್ಬೇಕು, ಆ ರೀತಿಯಾಗಿರುತ್ತದೆ. ಅದನ್ನು ಕವಿ ಹೇಳ್ತಾನೆ. ಕತರಸ್ತವ ತಾತ ಉಚ್ಯತಾಂ ಇತಿ ಧಾತ್ರಿ ವಚನ ಪ್ರಚೋದಿತ ರುಚಿರೇಣ ಕರೇಣ ನಿರ್ದಿಶನ್ ಜಗದೀಶಂ ಪ್ರಮದೇನ ಸಂದಧು. ನಿಮ್ಮಪ್ಪ ಎಲ್ಲಿ ಅಂತ ದಾಸದಾಸಿಯರು ಕೇಳಿದ್ರೆ ತುಂಬ ಮುದ್ದಾದ ಕೆಂಪಾದ ಮೆತ್ತಗಿರ್ತಕ್ಕಂಥ ಅಂಗೈಯ ಬೆರಳನ್ನು ಮೆಲ್ಲನೆ ಚಾಚಿ ಅವರಪ್ಪನ ಕಡೆ ತೋರಿಸ್ತಾ ಇದ್ದಂತೆ. ಅದು ದಶರಥನಿಗೆ ಹಿಗ್ಗಾಗ್ತಾ ಇತ್ತು ಅಂತ. ಒಂದು ಸುಖವೀಂದ್ರ ವಚನ ಸಮುಚ್ಚಯ ಅನ್ನುವ ಸುಭಾಷಿತ ಗ್ರಂಥದ ಒಂದು ಶ್ಲೋಕ ನೆನಪಿಗೆ ಬರುತ್ತೆ. ಕ್ವಾನನಂ ಕ್ವ ದಶನಂ ಕ್ವ ನಾಸಿಕ ಕ್ವ ಶ್ರುತಿ ಕ್ವಚ ಶಿಖೇತಿ ದೇಶಿತಃ ತತ್ರ ನಿಹಿತಾಂಗುಲೀದಲೋ ವಲ್ಲವೀ ಜನಮನಂದಯತ್ ಪ್ರಭು ಅಂತ. ಬಾಲಕೃಷ್ಣ ಗೋಕುಲದಲ್ಲಿದ್ದಾಗ ನಿನ್ನ ಕಣ್ಣೆಲ್ಲಪ್ಪ ಅಂದರೆ ಕಣ್ಣತ್ರ ಬೆರಳಿಟ್ಕೊಳ್ಳೋದು, ಬಾಯೆಲ್ಲಪ್ಪ ಅಂದರೆ ಬಾಯ ಹತ್ರ, ಹಲ್ಲೆಲ್ಲಪ್ಪ ಅಂದರೆ ಹಲ್ಲನ್ನು ಈ ಅಂತ ತೋರಿಸೋದು. ಹೀಗೆ ಆಯಾ ಇಂದ್ರಿಯಗಳ ಭಾಗಗಳನ್ನು ತೋರಿಸಿ ಏನು ಬುದ್ಧಿವಂತ ಅಂತ ಆ ಗೊಲ್ಲತೀರ ಮೂಲಕ ಹೊಗಳಿಸ್ಕೊಂಡು ಸಂತೋಷಪಟ್ಟ ಅಂತ. ಈ ಮಕ್ಕಳ ಚೇಷ್ಟೆಗಳು ಯಾವ ಕಾಲಕ್ಕೂ ನವನವೀನವೇ ಆಗಿರುತ್ತೆ. ಅದನ್ನು ಆ ನಿತ್ಯ ನವೀನ ದೃಷ್ಟಿಯಿಂದ ನಾವು ನೋಡ್ತೀವಿ. ಕಲೆಯನ್ನು ನೋಡೋದಕ್ಕೂ ಆ ದೃಷ್ಟಿಯೇ ಬೇಕಾಗುತ್ತದೆ. ಐದರ್ಶಯ ತತ್ಕಿ ಮುಂದೂರಾತ್ ಭವತೋಪಾತ್ತಮಿತಿ ಪ್ರಚೋದಿತಃ ಪ್ರವಿದರ್ಶಯತಿ ಸ್ಮ ಶಿಕ್ಷಯ ನವಕಂ ದಂತ ಚತುಷ್ಟಯಂ ಶಿಶು. ತುಂಬ ಅದ್ಭುತವಾದ ಪದ್ಯ. ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಹಲ್ಲುಗಳು ಬಿದ್ದು ಆಮೇಲೆ ಹೊಸ ಹಲ್ಲು ಬೆಳೆಯುವಂಥ ಒಂದು ಹದ, ಅಥವಾ ಹಲ್ಲೇ ಬೆಳೆಯುವಂಥ ಹಂತ ಯಾವುದಾದ್ರೂ ಇದ್ದರೆ ಮುಂಭಾಗದ ಹಲ್ಲುಗಳು, ಬಾಚಿ ಹಲ್ಲುಗಳು, ಇನ್ಸೈಸರ್ಸ್ ಮಾತ್ರ ಮಕ್ಕಳಿಗೆ ಮೊದಲು ಬೆಳೆಯೋದವೆ. ಹಾಗೆ ಆ ಬೆಳೆಯುವ ಮಕ್ಕಳ ಆ ಸೌಂದರ್ಯ ಎಂಥದ್ದು ಅನ್ನೋದನ್ನು ತೋರಿಸೋದಕ್ಕೆ ಇದೊಂದೇ ಪದ್ಯ ಇದೆ. ಪ್ರಾಯಶಃ ಬೇರೆ ಭಾಷೆಗಳಲ್ಲಿ ಇಲ್ಲ ಅನಿಸುತ್ತೆ. ಮಗು ರಾಮ, ನೀನು ಮೂಗಿಲಿಯಿಂದ ಏನೇನು ಪಡ್ಕೊಂಡೆ ಹೇಳು ಅಂತ ಕೇಳಿದ ತಕ್ಷಣ ಆ ಮುಂದಿನ 2 ಹಲ್ಲನ್ನು ತೋರಿಸಿ ಇದು ನನಗೆ ಕೊಟ್ಟಿದ್ದದು ಅಂತ ಹೇಳ್ಬಿಟ್ಟು ಅಂತ ಇದ್ದನಂತೆ. ಐದರ್ಶಯ ತತ್ಕಿಂ ಉಂದುರ ಅಂತಂದರೆ ಇಲಿ. ಉಂದುರಾತ್ ಭವತೋ ಪಾತ್ತಂ ಪಡ್ಕೊಂಡಿದ್ದು ಏನು ಇತಿ ಪ್ರಚೋದಿತ ಪ್ರವಿದರ್ಶಯತಿ ಸ್ಮ ಶಿಕ್ಷಯ. ಅದು ಪಾಠ ಕಲಿಸಿದ್ರು. ಶಿಕ್ಷಯ ದಾಸದಾಸಿಯರು ನೋಡು ಇಲಿ ಹಲ್ಲನ್ನು ಇಟ್ಕೊಂಡಿದ್ದು ನೀನು ಕಿತ್ಕೊಂಡು ಬಿಟ್ಟಿದೆಯಾ, ಇಲಿಗೆ ಹೊರಟೋಗ್ಬಿಟ್ಟಿದೆ, ನಿನಗೆ ಬಂದಿದೆ ಅಂತ. ಹಾಗಾಗಿ ಬೇರೆಯವರಿಗೆ ಅದು ರಿಪೀಟ್ ಶೋ ಮಾಡಿ ತೋರಿಸ್ತಾ ಇದ್ದ. ಕೆಲವೊಮ್ಮೆ ಮಕ್ಕಳು ಫಸ್ಟ್ ಶೋ ಸೆಕೆಂಡ್ ಶೋ ಅಷ್ಟೆಲ್ಲ ಸುಸ್ತಾಗ್ಬಿಡುತ್ತೆ. ಮಾರ್ನಿಂಗ್ ಶೋ ಮ್ಯಾಟ್ನಿ ಆದಮೇಲೆ ಬೇಡ ಅಂತ ಇನ್ಯಾರಾದರೂ ಬಂದರೆ ಇಲ್ಲ ಅಂತ ಸಸೇಮಿರ ಒಪ್ಪೋದಿಲ್ಲ. ತಂದೆ ತಾಯಿಗಳು ಇವರ ಕೌಶಲವನ್ನು ವಿದ್ಯಾಪಾರೀಣತೆಯನ್ನು ತೋರಿಸಬೇಕು ಅಂತ ಎಷ್ಟು ಅಂಗಲಾಚಿದ್ರು, ನಯ ಭಯ ರಯ ಏನು ಮಾಡಿದ್ರೂ ಆಗೋದಿಲ್ಲ. ಹಠ ಅಂದರೆ ಹಠ ಮಾಡಿಬಿಡ್ತಾರೆ. ಮಕ್ಕಳ ಹೆತ್ತಿಯೋ ಮಾನಗೆಟ್ಟಿಯೋ ಅಂತ ಒಂದು ಗಾದೆ ಉಂಟು, ಅದು ನೆನಪಾಗುತ್ತದೆ. ಇತರೇಪಿ ಸರೋಜ ಶೀತಲೈರ್ ಮೃದುಭಿ ಸಂಜನ ರಾಜಿಭಿ ಕರೈ ಶಯತೆ ಸಮವಾಹಯನ್ ಪಿತುಶ್ಚರಣೋ ಮಾತೃಜನೇನ ಚೋದಿತಾ. ಆಮೇಲೆ ತಾಯಂದರು ಹೇಳಿಕೊಟ್ಟಿದ್ರಿಂದ ಅದನ್ನು ಮತ್ತೆ ಕವಿ ಟ್ಯೂಟರಿಂಗ್ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾತೃಜನೇನ ಚೋದಿತ. ಏನು ಮಾಡ್ತಾನೆ, ತಂದೆ ಮಲಗಿದ್ದರೆ ಮೆಲ್ಲನೆ ಹೋಗಿ ಆ ಕಾಲನ್ನು
ತನ್ನ ಚಿಗುರಿನಂಥ ಕೈಗಳಿಂದ ಸರೋಜ ಶೀತಲೈಹಿ ಮೃದುಭಿ, ತಾವರೆಯ ದಳಗಳಂತೆ ತಂಪಾಗಿ ಕೆಂಪಾಗಿ ಮೃದುವಾಗಿರುವ ಕೈಗಳಿಂದ ಅವನು ಮೆಲ್ಲ ಮೆಲ್ಲನೆ ಅಮುಕ್ತಾ ಇದ್ದ. ಜೊತೆಗೆ ಆ ಅಂಗೈಯಲ್ಲಿ ಕಾಡಿಗೆ ಇಟ್ಟಿರ್ತಾ ಇದ್ರು, ಸಂಜನ ರಾಜಭಿ ಕರೈಹಿ ಅಂತಂದರೆ ಮಕ್ಕಳಿಗೆ ದೃಷ್ಟಿಯಾಗದೇ ಇರಲಿ ಅಂತ ಅಂಗೈಯಲ್ಲಿ ಕೂಡ ಕಾಡಿಗೆ ಬೊಟ್ಟಿಟ್ಟು ಒಂದಷ್ಟು ಪೌಡ್ರ್ ಹಚ್ಚಿರ್ತಾರೆ. ಈ ಕಾಲಕ್ಕೆ ಪೌಡ್ರೆಲ್ಲ ಬಂದಿದೆ, ಮುಂಚೆ ಲೋಧ್ರ ಪುಷ್ಪ ಧೂಳಿಯನ್ನು ಹಾಕ್ತಾಯಿದ್ರು. ಅಂದರೆ ಯಾವ ಭಾಗಕ್ಕೂ ಅಂಗಾಲು ಅಂಗೈ ಇವೆಲ್ಲ ಆಕರ್ಷಕವಾದ ಭಾಗಗಳು. ನಮ್ಮ ಕೈಗಳು ಒರಟಾಗಿರುತ್ತವೆ, ನನ್ನಂಥವ್ರ ಕೈಯಂತೂ ಮುಸುರೆ ತಿಕ್ಕಿ ಒರಟಾಗಿರುತ್ತವೆ. ಅಂಗಾಲಂತೂ ಈ ಚಳಿಗಾಲದಲ್ಲಿ ಕೇಳಲೇ ಬೇಕಾಗಿಲ್ಲ. ಹಾಗಾಗಿ ಮಕ್ಕಳ ಕಾಲು ಕೈ ಎಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಸೊಗಸಾಗಿರುತ್ತವೆ. ಅದು ದೃಷ್ಟಿಯಾಗಬಾರ್ದು ಅಂತ ಎಲ್ಲ ಕಡೆಗೂ ದೃಷ್ಟಿ ಬೊಟ್ಟನ್ನು ಇಡುವಂಥದ್ದು. ಅದನ್ನು ಕವಿ ಹೇಳ್ತಾ ಇದ್ದಾನೆ. ಅಂದರೆ ಜಾನಪದ ಜೀವನವನ್ನು ಎಷ್ಟು ಪರಿಶೀಲನೆ ಮಾಡ್ತಾ ಇದ್ದಾನೆ, ಅದು ನೋಡಿದ ಸ್ವಾರಸ್ಯ ಎಷ್ಟು ದೊಡ್ಡದು ಅಂತ. ನಮ್ಮಲ್ಲಿ ಕಲೆ ನಿರ್ಮಾಣ ಆಗಬೇಕು ಅಂದರೆ ಈ ಸೂಕ್ಷ್ಮತೆಗಳನ್ನೆಲ್ಲ ಮೈಗೂಡಿಸಿಕೊಳ್ಳಬೇಕು, ನೋಡಬೇಕು. ಅರಮನೆಗಲ್ತು, ಸೂಳೆ ಮನೆಗಲ್ತು, ಸವಣ್ ಮನೆಗಲ್ತು, ಬಲ್ಲವರ ಬಗೆಗಲ್ತು, ಎಲ್ಲರ ಒಡನಾಟದಿಂದ ಕಾವ್ಯವನ್ನು ಬರೀಬೇಕು. ಹಾಗಲ್ಲದೇ ಇದ್ರೆ ಅದು ಅರಮನೆಗೆ ಅಲ್ತು, ಸೂಳೆ ಮನೆಗೆ ಅಲ್ತು, ಸವಣ್ ಮನೆಗೆ ಅಲ್ತು, ಬಲ್ಲರ ಬಗೆಗೆ ಅಲ್ತು, ಅದಾವಡೆಗಂ ಅಲ್ತು ಕಲ್ಪಿವಲಂ ಕವೀಂದ್ರರ. ಎಲ್ಲಿಗೂ ಹೋಗೋದಿಲ್ಲ, ಅದು ಸ್ವಂತ ಮನೆಯಲ್ಲೇ ಇರುತ್ತೆ, ಆ ಕಡೆಗೆ ಎಲ್ಲಿಗೂ ಹೋಗೋದಿಲ್ಲ. ಹಾಗಾಗಿ ಇವುಗಳ ಪರಿಶೀಲನೆ ತುಂಬ ಬೇಕು. ಪದ್ಮಸುಬ್ರಹ್ಮಣ್ಯಂ ಅಂತವರು ಹಿಡಕೋ ಬಿಡಬೇಡ ಅನ್ನುವ ಆ ಪುರಂದರದಾಸರ ಹಾಡನ್ನು ಒಂದು ವರ್ಣದ ರೂಪದಲ್ಲಿ ನಿವೇದನೆ ಮಾಡುವಾಗ ಅಲ್ಲಿ ಒಂದು ಕಡೆಗೆ ಅಜಾಮಿಳನ ಪ್ರಸಂಗ ಬರ್ತದೆ. ಅವನು ಹುಟ್ಟಿದಾಗ ಬಜೆಬೆಣ್ಣೆ ಇಡುವುದು ಮೊದಲುಗೊಂಡು ಹೇಗೆ ತೊಟ್ಲಿಗೆ ಹಾಕ್ತಾರೆ, ಗುಂಡಪ್ಪನ ಹಾಕ್ತಾರೆ, ಅದನ್ನೆಲ್ಲ ಮಾಡಿ ತೋರಿಸ್ತಾ ಇದ್ರು. ಈಗ ಎಷ್ಟೋ ನಗರಗಳಲ್ಲಿ ಮಾಡಿದ್ರೆ ಅದು ಗೊತ್ತಾಗೋದಿಲ್ಲ. ಆದರೆ ಅದನ್ನು ಬಲ್ಲವರಿಗೆ ಅವರು ಎಷ್ಟು ಪರಿಶೀಲನೆ ಮಾಡಿದ್ದಾರೆ ಅಂತ ತಿಳಿಯುತ್ತದೆ. ಆಮೇಲೆ ಮುಂದೆ ಕವಿ ಹೇಳ್ತಾನೆ, ಶಯನೀಯ ಗತಸ್ಯ ಭೂಪತೆ ಶಿಶವ ಕ್ರೀಡ ನಿವೇಶ ವಂಚಯ ನಿಶಿವರ್ಧಿತ ಮಾತೃ ಸಂಪದಂ ಕಲಹಂ ಕೋಮಲ ಜಲ್ಪಿತಂ ದದುಹು. ತುಂಬ ಸುಂದರವಾದ ಕಲ್ಪನೆ. ಶಯನೀಯ ಗತಸ್ಯ ಭೂಪತೇಹೇ, ಹಗಲೆಲ್ಲ ರಾಜಕಾರ್ಯದಲ್ಲಿ ಮುಳುಗಿದ್ದು ರಾತ್ರಿ ಮಕ್ಕಳ ಜೊತೆಗೆ ಆಟ ಆಡಿಕೊಂಡು ವಿಶ್ರಾಂತಿಗೆ ಅಂತ ಅಂತಃಪುರದ ಭಾಗಕ್ಕೆ ಬಂದಾಗ ಕ್ರೋಡ ನಿವೇಶ ವಂಚಯ, ಅವನ ಮೊಡಲಲ್ಲಿ 4 ಜನ ಒಟ್ಟಿಗೆ ಬಂದು ಬೀಳಬೇಕು ಅಂತ. ಎಲ್ಲರಿಗೂ ಏನು ಒಂದೇ ದಿವಸ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಅಂತ ಹುಟ್ಟಿದವರಲ್ವ. ಹಾಗಾಗಿ ನಿಶಿವರ್ಧಿತ ಮಾತ್ರ ಸಂಪದಂ ಕಲಹಂ, ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅಮ್ಮಂದರು ಹೀಗಾಡಿದ್ರು, ನಮ್ಮ ಮಧ್ಯೆ ಹಿಂಗೆ ಜಗಳ ಆಯಿತು, ಈ ಥರ ಆಯಿತು, ಅದಕ್ಕೆ ನೀನೇ ಫೈಸಲ್ ಮಾಡಬೇಕು, ನೀನೇ ಪರಿಹಾರ ಹೇಳಬೇಕು ಅಂತ ಕೋಮಲ ಜಲ್ಪಿತಂ ದದುಹು, ಮೆಲ್ಲ ಮೆಲ್ಲನೆ ಗಿಳಿ ಮರಿಗಳ ಹಾಗೆ ಮಾತಾಡಿಕೊಂಡು ಆ ಹರಟೆಯಿಂದ ಇವನನ್ನು ಸಂತೋಷಪಡಿಸಿದ್ರು ಅಂತ. ಮಕ್ಕಳ ತಗಾದಿಗಳು ಅವು ಹಠ, ಕೋಪ, ಆಕ್ರೋಶ, ಚೀತ್ಕಾರಗಳ ಮಟ್ಟಕ್ಕೆ ಹೋಗದೇ ಇದ್ದಾಗ ಅವ್ರ ಕಂಪ್ಲೇಂಟ್ಸ್ ಭಾಳ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಅವುಗಳ ಮಟ್ಟಿಗೆ ಇಟ್ಸ್ ಎ ವೆರಿ ಸೀರಿಯಸ್ ಇಶ್ಯೂ. ಅದು ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಮು, ಕಾಶ್ಮೀರ್ ಪ್ರಾಬ್ಲಮ್ ಇದ್ದಂತೆ. ಈಗೆಲ್ಲ ಇರಾಕ್ ಇರಾನ್ನಲ್ಲಿ ನಡೀತಾ ಇದೆಯಲ್ಲ ಇಸ್ಲಾಮಿಕ್ ಸ್ಟೇಟ್ನ ಪ್ರಾಬ್ಲಮ್ಮು, IS ಪ್ರಾಬ್ಲಮ್ ತರಹ. ಆದರೆ ನಮಗೆ ಅವೇನು ದೊಡ್ಡದಲ್ಲ ಅಂತ ಅನಿಸುತ್ತದೆ. ಆಗ ನಾವು ನಾಟಕ ಸಿನಿಮಾ ನೋಡುವಷ್ಟು ರಂಜನೀಯವಾಗಿ ಅದನ್ನು ಪರಿಭಾವಿಸಿ ಸಂತೋಷ ಪಡ್ತೀವಿ. ಅದನ್ನು ಕವಿ ಹೇಳ್ತಾನೆ ತುಂಬ ಸುಂದರವಾಗಿ. ಮತ್ತು ವರ್ಧಿತ ಮಾತ್ರ ಸಂಪದಂ, ತಾಯಂದಿರ ಪ್ರೀತಿ, ಅವರವ್ರ ತಾಯಂದ್ರು ಅವ್ರವ್ರಿಗೆ ಏನೇನು ಮಾಡಿದ್ರು, ಬೇರೆ ತಾಯಂದ್ರು ಏನು ಕೊಟ್ಟರು, ಇದನ್ನೆಲ್ಲ ವರದಿ ಒಪ್ಪಿಸ್ತಕ್ಕಂಥದ್ದು. ಮಕ್ಕಳಿಗೆ ತಂದೆ ಯಾವಾಗಲೂ ಸಿಗುವುದು, ಸಿಕ್ಕಾಗ ಎಲ್ಲ ವರದಿ ಒಪ್ಪಿಸಬೇಕು ಅಂತಿರುತ್ತದೆ. ಈ ರೀತಿಯಾದ ಸಾಹಜಿಕವಾದ ಮನೋಧರ್ಮ. ಅಂದರೆ ಜಗತ್ತು ಹೀಗೆ ಇದ್ದದ್ದು, ಕುಮಾರದಾಸನ ಕಾಲದಲ್ಲೂ ಹೀಗೆ, ಈಗಲೂ ಹೀಗೆ ಅಂತ ಅನ್ನೋದು ಗೊತ್ತಾಗುತ್ತದೆ. ಅಂಥ ದೊಡ್ಡ ವ್ಯತ್ಯಾಸವಿಲ್ಲ ಅಂತ ಮುಂದೆ ಹೇಳ್ತಾನೆ. ಕ್ರಮಶ್ಚರು ಜನ್ಮನೋ ವಪುಃ ಪರಿವೃದ್ಧಿರ್ಮದಿ ಮಹಿತಾಮಹೀಯಸಃ ಪ್ರತಿವಾಸರ ಮಾಯುಷ ಕ್ಷಯ ತ್ರಿದಶಾರೇರಪಿ ತುಲ್ಯಮಾಸತು. ಬಹಳ ದೊಡ್ಡ ಪದ್ಯ ಬರೆದಿದ್ದಾನೆ. ಈ ಯಜ್ಞ ಫಲವಾದ ಮಕ್ಕಳು ಮೈತುಂಬಿಕೊಂಡು ಬೆಳೆಯೋದಕ್ಕೆ ಆರಂಭ ಮಾಡಿದ್ರು. ಅದನ್ನು ನೋಡ್ತಾ ದಶರಥನ ಆಯುಷ್ಯ ಕಡಿಮೆ ಆಗ್ತಾ ಬಂತು ಅಂತ. ಒಂದು ಕಡೆ ಮಕ್ಕಳದು ಬೆಳೆಯೋ ಮೈ, ಇವನದು ಅಳಿಯುವ ಮೈ ಅಂತ ತೋರಿಸ್ತಾ ಇದ್ದಾನೆ. ಈಗಂತೂ ಹಣ್ಣುಗಡ್ಡ ಕಟ್ಟಿಕೊಂಡು ದಶರಥನ ಚಿತ್ರ ಬಂದುಬಿಟ್ಟಿದೆ. ಪ್ರತಿವಾಸರ ಮಾಯುಷಕ್ಷಯಾತ್ ತ್ರಿದಶಾರೇರಪಿ ತುಲ್ಯ ಮಾಸತು. ಪ್ರತಿ ದಿನವೂ ಪ್ರತಿ ಗಳಿಗೆಯೂ ಆಯುಷ್ಯ ಕಡಿಮೆ ಆಗ್ತಾ ಇತ್ತು ಅವನಿಗೆ, ಮಕ್ಕಳಿಗೆ ಮೈ ತುಂಬಿಕೊಳ್ತಾ ಇತ್ತು ಅಂತ. ಮಹಾಕವಿಯ ಲಕ್ಷಣ ಇದು. ಇಂಥ ಮುದ್ದು, ಚೆಲುವು, ಸೌಂದರ್ಯ, ಸ್ವಾರಸ್ಯ ಅನ್ನೋದು ಕೊಟ್ಟುವಾಗಲೂ
ನಮ್ಮ ಕಣ್ಮುಂದೆ ಕುಣಿಸುವಾಗಲೂ ಆ ವಾಸ್ತವ ಯಾವುದುಂಟು, ಲೋಕೋತ್ತರವಾದಂಥ ಪರಮಸತ್ಯ, ಅದನ್ನು ಮರಣಂ ಪ್ರಕೃತಿ ಶರೀರಿಣ ಹೇಳ್ತಲೇ ಇರ್ತಾನೆ. ಆಗ ವಿಶ್ವಾಮಿತ್ರನ ಆಗಮನ ಆಗುತ್ತದೆ. ಮುಷಿತಕ್ರತುರ್ಮುನಿ ಅಂತ ತನ್ನ ಯಜ್ಞ ಭಂಗವಾದ ಕೋಪ, ದುಃಖ, ದುಗುಡ ದುಮ್ಮಾನದಿಂದ ಬರ್ತಾನೆ. ಸ್ವಕಿರೀಟ ಮಣಿಪ್ರಭಾಂಬುಭಿ ಪ್ರಥಮಕ್ಷಾಲಿತ ಪಾದ ಪಂಕಜಂ ರಪತಿ ಸಮ ಬೀಭವನ್ ಮುನಿ ಪುನರುಕ್ತೈರಿವ ಪಾದ್ಯವಾರಿಭಿ. ಅವನ ಕಾಲುಗಳಿಗೆ ಪಾದ್ಯ, ಕೈಗಳಿಗೆ ಹಸ್ತೋದಕ, ಆಸನ ಇವೆಲ್ಲ ಕೊಟ್ಟು ಪಂಚಾಗ್ನಿಗಳಿಗೆ ಪಂಚೋಪಚಾರವನ್ನು ಮಾಡುವಂಥದ್ದು ಉಂಟಲ್ಲ. ಹಸ್ತ, ಅದಕ್ಕೆ ಹಸ್ತೋದಕ ಅಥವಾ ಅರ್ಘ್ಯ, ಮತ್ತು ಪಾದಗಳಿಗೆ ಪಾದೋದಕ ಪಾದ್ಯ, ಶರೀರಕ್ಕೆ ಆಸನ, ಉದರಕ್ಕೆ ಅಲ್ಪಾಹಾರ, ಮುಖಕ್ಕೆ ಆಚಮನ ಅಂತ ಪಂಚಸ್ಥಾನಗಳಲ್ಲಿರುವ ಅಗ್ನಿಗಳನ್ನು ಉಪಶಮನ ಮಾಡುವುದಕ್ಕೆ ಈ ಪಂಚಾಗ್ನಿ ಉಪಶಮನ ರೂಪದಿಂದ ಆತಿಥ್ಯ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಹಾಗೆ ಅವನಿಗೆ ಉಪಚಾರ ಮಾಡಿ ಆಮೇಲೆ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡಿದಾಗ ಅವನ ಕಿರೀಟ ಮಣಿ ಪ್ರಭಾಂಬುಭಿ, ಕಿರೀಟದ ಮುಕ್ತಾಮಣಿಗಳ ಕಾಂತಿ ಪ್ರವಾಹದಿಂದ ಮತ್ತೊಮ್ಮೆ ಅವನ ಕಾಲು ತೊಳೆದಂತೆ ಆಯಿತು ಅಂತ ಹೇಳ್ತಾನೆ. ತುಂಬ ಸುಂದರವಾದ ಉತ್ಪ್ರೇಕ್ಷೆಯನ್ನು ಮಾಡಿದ್ದಾನೆ. ಪುನರುಕ್ತೈರಿವ ಪಾದ್ಯವಾರಿಭಿ ಅಂತ. ಆಮೇಲೆ ಒಂದೆರಡು ಕುಶಲದ ಪ್ರಶ್ನೆಯನ್ನು ಕೇಳ್ತಾನೆ. ಇಲ್ಲಿ ಹದವಾಗಿ ಹಾಳತವಾಗಿ ಅದನ್ನು ನಿರ್ವಾಹ ಮಾಡೋಲ್ಲ. ಏನೋ ಎದ್ದೋಗೋ ಮಾತು ಬಿದ್ದೋಗ್ಲಿ ಅನ್ನೋ ಥರ ಒಂದು ಎರಡು ಕುಶಲ ಪ್ರಶ್ನೆಯಿಂದ ಮುಗಿಸ್ತಾನೆ. ನೀವು ಇದರ ಅತ್ಯಂತ ಸುಂದರತೆಯನ್ನು ನೋಡಬೇಕು ಅಂದರೆ ರಘುವಂಶದ 5ನೇ ಸರ್ಗದಲ್ಲಿ ಆರಂಭದಲ್ಲಿ ಯಾವ ರೀತಿ ಕೌತ್ಸ ಮತ್ತು ರಘುಮಹಾರಾಜರಿಗೆ ಸಂವಾದ ಆಗುತ್ತದೆ ಅಂತ ನೋಡಿದಾಗ ತಿಳಿಯುತ್ತದೆ ಹೇಗೆ ಸಂವಾದ ನಿರ್ವಾಹ ಮಾಡಬೇಕು ಅಂತ. ಈ ನಾಟಕೀಯತೆಯನ್ನು ತರುವಲ್ಲಿ ಕವಿ ಸೋಲ್ತಾನೆ. ತುಂಬ ಜನ ಕವಿಗಳು ಸೋಲ್ತಾರೆ. ಶ್ರವ್ಯಕಾವ್ಯದಲ್ಲಿ ದೃಶ್ಯಕಾವ್ಯ ಸೌಂದರ್ಯವನ್ನು ತರೋದು ಸ್ವಲ್ಪ ಅಲ್ಪದ ಪ್ರತಿಭೆಗಲ್ಲ. ವ್ಯಾಸ, ವಾಲ್ಮೀಕಿಗಳು ತುಂಬ ಶ್ರೇಷ್ಠರು, ಕಾಳಿದಾಸ ತುಂಬ ಉತ್ಕೃಷ್ಟ. ಅದರೊಳಗೆ ಕನ್ನಡದ ಮಟ್ಟಿಗೆ ನೋಡುವುದಾದರೆ ಪಂಪ, ರನ್ನ, ರಾಘವಾಂಕ, ಕುಮಾರವ್ಯಾಸ, ಆಮೇಲೆ ನಮ್ಮ ಕುವೆಂಪು ಅವರಿದ್ದಾರೆ. ಈ ಐದೇ ಜನ ಕನ್ನಡದಲ್ಲಿ ಕವಿಗಳು. ಆ ನಾಟಕೀಯತೆಯನ್ನು ಅಷ್ಟು ಚೆನ್ನಾಗಿ ತರ್ತಾರೆ. ಯಾಕೆಂದರೆ ಅವರಿಗೆ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿಕೊಳ್ಳುವ ಶಕ್ತಿ ಇದೆ ಅಂತರಂಗದಲ್ಲಿ. ಆಮೇಲೆ ಅವನು ತನ್ನ ಯಜ್ಞಭಂಗ ಆಗುವ ಕ್ಲೇಶ ಎಂಥದ್ದು, ರಾಕ್ಷಸರ ಬಾಧೆ ಎಂಥದ್ದು ಅದನ್ನು ಹೇಳ್ತಾನೆ. ಅಷ್ಟು ಸ್ವಾರಸ್ಯಕಾರಿಯಾಗಿಲ್ಲ ಭಾಗ. ಸ್ವಜನಾದಪಿ ಲಬ್ಧ ವೈಶಸೇ ನೃಪತಿತ್ವೇ ಶಠಭೃತ್ಯ ಸಂಪದಿ ಪ್ರಿಯವಾದಿ ರಿಪಾವಪಿ ಸ್ಥಿತೋ ನೃಪದಿಷ್ಟ್ಯಾ ಕುಶಲೇನ ವರ್ತಸೆ. ರಾಜನನ್ನು ಯೋಗಕ್ಷೇಮ ಕೇಳುವಾಗ ಹೇಳ್ತಾನೆ, ನಿನ್ನ ಸೇವಕರೇ ಕೆಲವೊಮ್ಮೆ ನಿನಗೆ ತುಂಬ ಹಿಂಸೆಯನ್ನು ಕೊಡಬಹುದು, ಶಠಭಾವ ಮೊಂಡುತನವನ್ನು ಇಟ್ಕೊಳ್ಬಹುದು. ಶಠಭೃತ್ಯ ಅಂದರೆ ಮೊಂಡರು, ತೊಂಡರು, ಭಂಡರು, ಒಂದು ರೀತಿ ಎತ್ತಿ ಬಿಸಾಡೋಕ್ಕಾಗೋಲ್ಲ, ಇಟ್ಕೊಳ್ಳೋಕ್ಕೂ ಆಗೋಲ್ಲ, ಆ ಬಗೆಯ ಇಬ್ಬಾಯಿ ಅಲಗಿನಂತೆ ಹಿಂಸೆ ಕೊಡ್ತಕ್ಕಂಥವ್ರು. ಹಾಗೆ ಕೆಲವೊಮ್ಮೆ ವೈರಿಗಳು ಒಳ್ಳೆಯ ಮಾತನ್ನು ಆಡಬಲ್ಲರು, ಅಂಥವರು ಇರ್ತಾರೆ. ಜೊತೆಗೆ ಒಳ್ಳೆಯ ಮಾತನ್ನು ಆಡ್ತಲೇ ವೈರವನ್ನು ಮಾಡಿಕೊಂಡಿರ್ತಾರೆ. ಮತ್ತು ಅಷ್ಟಾಗಿ ನಮಗೆ ಪ್ರಯೋಜನಕ್ಕೆ ಬರೋಲ್ಲ ಅಂದರೂ ಉತ್ತಮರಾದಂಥ ಜನ ಇರ್ತಾರೆ. ಹೀಗೆ ಎರಡೂ ಬಗೆಯಲ್ಲಿ ಇರುತ್ತದೆ. ಅವೆಲ್ಲವನ್ನು ಸರಿಯಾಗಿ ನಿರ್ವಾಹ ಮಾಡ್ತಾ ಇದೆಯಾ ಅಂತೆಲ್ಲ ಕೇಳ್ತಾನೆ. ಆಮೇಲೆ ಅವನು ಹೇಳ್ತಾನೆ, ನಮಗೆ ಬಂದ ಕಷ್ಟ ಏನು? ಇಲ್ಲೆಲ್ಲ ನೋಡಿ ಅಬ್ರಪ್ಟಾಗಿ ಒಂದೆರಡು ಶ್ಲೋಕ ಆದ ತಕ್ಷಣ ತನ್ನ ಸಮಸ್ಯೆ ಅಂತ ಹೇಳ್ಕೊಳಕ್ಕೆ ಶುರು ಮಾಡಿಬಿಡ್ತಾನೆ. ಅದಕ್ಕೊಂದು ಆರೋಹ ಅವರೋಹ ಸಂಧಿಸ್ಥಾನ ಏನೂ ಇಲ್ಲ, ದಡ 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 ಅಂತ ಬರ್ತದೆ. ಸೀಮ್ಲೆಸ್ ಆಗಿಲ್ಲ ರಚನೆ. ದ್ವಿಷತೋ ಭವ ಬಂಧ ಭೇದಿನ ದಹತಶ್ಚೇತಸಿ ಯೋಗಮನ್ಹಿನ ನಜಹಾತಿ ವಿಪತ್ತಿರದ್ಯನಃ ಪರಸಂಪತ್ತಿಷು ನಿಸ್ಪೃಹಾನಪಿ. ನಮಗೆ ಯೋಗಾಗ್ನಿಯಿಂದ ತಪೋಗ್ನಿಯಿಂದ ವೈರಿಗಳನ್ನು ಸುಡುವಂತಹ ಶಕ್ತಿ ಇದ್ದರೂ ನಾವು ಅದಕ್ಕೆ ಹೋಗೋಲ್ಲ. ಮತ್ತು ನಾವು ಯಾರನ್ನೂ ಕೂಡ ಯಾವುದರಿಂದಲೂ ಕೂಡ ನಾವು ಅವ್ರಿಗೆ ಹಾನಿ ಮಾಡಬೇಕು ಅಂತಲಾಗಲಿ ಅಥವಾ ಯಾರಿಂದಲೂ ಏನನ್ನಾದರೂ ಅಪೇಕ್ಷೆ ಪಡುವುದಾಗಲಿ ಇಲ್ಲ. ಪರಸಂಪತ್ತಿಷು ಪರಸಂಪತ್ತಿಷು ನಿಸ್ಪೃಹ. ಪರಸಂಪತ್ತಿಯಲ್ಲಿ ನಮಗೆ ನಿಸ್ಪೃಹತೆ ಉಂಟು. ಹಾಗಿದ್ದರೂ ನಮಗೆ ವಿಪತ್ತು ಹೋಗ್ತಾ ಇಲ್ಲ. ಇದಕ್ಕೆ ಏನು ಮಾಡೋದು? ಅದು ಬಂದಿರತಕ್ಕಂಥ ಸಮಸ್ಯೆ. ಅನುಯಾಂತಿ ಸಮಂತತೋ ಮಖೆ ನಿಪತಚ್ಚೋಣಿತ ವೃಷ್ಟಯೋ ದಿಶಃ ಪವನಾಹತ ವೃಂತ ವಿಚ್ಯುತ ಪ್ರಸವಾಕ್ಯಂ ಶುಕ ಕಾನನಶ್ರಿಯ. ಯಜ್ಞಕ್ಕೆ ತೊಡಗಿದಾಗ ಗಾಳಿ ಜೋರಾಗಿ ಬಿಸಿ ಇದ್ದಕ್ಕಿದ್ದಂತೆ ಅಲ್ಲಿಂದ ಪಲಾಶ ಪುಷ್ಪಗಳು ಬಿದ್ದಂತೆ 4 ದಿಕ್ಕಿನಿಂದ ರಕ್ತ ಬಿಂದುಗಳ ಪಾತ ಆಗ್ತಾ ಇದೆ ಅಂತ.
ಮುತ್ತುಗದ ಹೂವನ್ನು ಕಂಡವರಿಗೆ ಗೊತ್ತಾಗುತ್ತದೆ, ಅದು ರಕ್ತ ಬಿಂದುಗಳಂತೆಯೇ ಕೆಂಪಾಗಿರ್ತವೆ, ರಕ್ತ ಪಲಾಶ ಪುಷ್ಪಗಳು. ಆ ಪಲಾಶ ಪುಷ್ಪಗಳು ಒಮ್ಮೆಲೆ 4 ದಿಕ್ಕಲ್ಲಿ ಎರಚಲ್ಪಟ್ಟಂತೆ ಯಜ್ಞ ವೇದಿಕೆಯ ಮೇಲೆ, ಯಜ್ಞ ಕುಂಡಗಳ ಮೇಲೆ ರಕ್ತಪಾತ ಆಗ್ತಾ ಇದೆ. ಇದನ್ನು ನಾವು ಹೇಗೆ ತಾಳೋಣ? ಹಾಗಾಗಿ ಕ್ಷಮತೆ ನ ಜನಂ ತ್ವದರ್ಪಿತಂ ಯಮಿನಾಮಿಂದ್ರ ರಿಪುಸ್ತು ಹಿಂಸಿತುಂ ಶಶಿನಂ ಮೃಗಶತ್ರುರಾಶ್ರಿತಂ ನ ಮೃಗಂ ಪ್ರಾರ್ಥಯತೆ ಹಿ ಜಾತುಚಿತ್. ನಿನ್ನನ್ನು ನಾವು ಆಶ್ರಯಿಸ್ಕೊಳ್ಳೋದಕ್ಕೆ ಬಂದಿದ್ದೀವಿ. ನಮಗೆ ಸಾಹಜಿಕವಾದ ಕ್ಷಮೆ ಅಹಿಂಸಾ ಗುಣ ಉಂಟು. ಆದರೆ ನೀನು ಕ್ಷತ್ರಿಯ, ನೀನು ಮಾಡಬಲ್ಲೆ. ಯಾಕೆಂದರೆ ಸಿಂಹ ಜಿಂಕೆಗಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಚಂದ್ರ ತನ್ನಲ್ಲಿ ಒಂದು ಜಿಂಕೆಯನ್ನು ಇಟ್ಕೊಂಡಿದ್ದೀನಿ ಅಂದರೆ ಆ ಜಿಂಕೆ ಸುದ್ದಿಗಂತೂ ಬರೋದೇ ಇಲ್ಲ. ಹೀಗೆ ಹುಜೂರ್ ಕಾ ಕುತ್ತ ಅಂತ ಉರ್ದುನಲ್ಲಿ ಒಂದು ಗಾದೆ ಇದೆ. ಯಜಮಾನ ನಾಯಿ, ಏನೂ ಮಾಡೋಕ್ಕಾಗೋಲ್ಲ, ಅದನ್ನು ಸಿಂಹ ಅಂತಲೇ ಹೊಗಳಬೇಕು, ಅದು ಗ್ರಾಮ ಸಿಂಹವೇ ಆಗಿರ್ಬೋದು. ಆಶ್ರಿತರು ಎಷ್ಟು ಬಲಿಷ್ಠರಾಗ್ಬಿಡ್ತಾರೆ, ಆಶ್ರಯದಾತನ ಆಧಿಕ್ಯದಿಂದ ಅದಾಗುವಂಥದ್ದು. ಹಾಗಾಗಿ ನೀನು ನಮಗೆ ಅನುಕೂಲ ಮಾಡಿಕೊಡಬೇಕು ಯಜ್ಞ ರಕ್ಷಣೆಗೆ ಅಂತ ಕೇಳ್ತಾನೆ. ಆಮೇಲೆ ಅವನು ತತ್ಕ್ಷಣವೇ ಸಂತೋಷವಾಗಿ ಒಪ್ಕೊಳ್ತಾನೆ. ವಯಮರ್ಕ ಕುಲೈಕಾಶ್ರಯ ನ ಪರಂ ಭೂಪತಿಮಾಶ್ರಯಾಮಹೇ ನಹಿ ಜಾತು ಪತಂತಿ ಪಲ್ವಲೆ ಜಲದಾ ವಾರಿಧಿ ಪಾನಲಂಪಟಾ. ನಾವು ಅಲ್ಪ ಸ್ವಲ್ಪ ಮಹಾರಾಜರನ್ನು ಕೇಳಿ ಇಲ್ಲ ಅನ್ನಿಸ್ಕೊಳ್ಳೋದಕ್ಕೆ ಅಥವಾ ಹೌದು ಅನ್ನಿಸ್ಕೊಳ್ಳೋಕ್ಕೂ ನಮಗಿಷ್ಟವಿಲ್ಲ. ಯಾಂಚಾಮೋಘ ವರಮಧಿಗುಣೆ ನಾಧಮೇ ಲಬ್ಧಕಾಮ ಅಂದನಲ್ಲ. ಹಾಗಾಗಿ ಸೂರ್ಯವಂಶೀಯರಲ್ಲಿಯೇ ನಾವು ನಮ್ಮ ಪ್ರಾರ್ಥನೆ ಸಲ್ಲಿಸಬೇಕು, ಅವರೇ ನಮ್ಮನ್ನು ಉದ್ಧರಿಸಬೇಕು. ಯಾಕೆ ಅಂತಂದರೆ ಮೋಡಗಳು ನೀರು ಬೇಕು ಅಂದರೆ ಕುಂಟೆ ಹತ್ತಿರಕ್ಕೆ ಬರೋದಿಲ್ಲ, ಸಮುದ್ರಕ್ಕೆ ಹೋಗಿ ಹೀರ್ಕೊಳ್ಳುತ್ತವೆ. ಹಾಗಾಗಿ ನಿನ್ನ ಬಳಿಗೆ ನಾವು ಬರಬೇಕಾದದ್ದು. ದೊಡ್ಡವರನ್ನು ಕೇಳಬೇಕು, ಅಲ್ಪ ಸ್ವಲ್ಪದ್ದನ್ನು ಕೇಳಿ ಏನೂ ಪ್ರಯೋಜನವಿಲ್ಲ. ಅಲ್ಪರನ್ನು ಕೇಳಿದರೆ ಕೊಟ್ಟರೆ ಇಂತಹ ಕ್ಷುದ್ರರ ಹತ್ರ ಇವರು ಆಶ್ರಯ ಪಡೆಯುವಷ್ಟು ದುರ್ಬಲರಾದರು ಅಂತ. ಅವ್ರು ಕೊಡಲಿಲ್ಲ ಅಂದರೆ ಇವರೂ ಕೂಡ ನಿಮ್ಮನ್ನು ಆಧರಿಸೋಲ್ಲ ಅಂದರೆ ನೀವೆಷ್ಟು ಕ್ಷುದ್ರರು ಅಂತ ಉಭಯತಾ ನಮಗೆ ಧಿಕ್ಕಾರವೇ ಬರುತ್ತದೆ. ಅದಕ್ಕೆ ದೊಡ್ಡವ್ರನ್ನ ಕೇಳಿ ಇಲ್ಲ ಅನ್ನಿಸ್ಕೊಳ್ಬೇಕು, ಅದಾದರೂ ಪರವಾಗಿಲ್ಲ. ತ್ವದನು ಪ್ರಿಯಮಾಶ್ರಯಾಮಹೇ ನ ಪರಸ್ಮಾದ್ ಅತಿ ವಿಸ್ತರಾಣ್ಯಪಿ ಪಯಸಕ್ಕಣಮೇವ ಚಾತಕೋ ಜಲದಾದತ್ತಿ ಬಹೂನಿ ನಾನ್ಯತಃ. ನಿನ್ನಿಂದ ನನಗೆ ಬೇಕಾದದ್ದು ತುಂಬ ದೊಡ್ಡ ಸಹಾಯವೂ ಅಲ್ಲ, ದೊಡ್ಡ ಸಹಾಯವೇ. ಒಬ್ಬ ರಾಮ ಬಂದರೆ ಸಾಕು. ಚಾತಕ ಮೋಡದಿಂದ ಒಂದು ಹನಿ ನೀರನ್ನೇ ಬಯಸೋದು. ಅದೇನು ಒಂದು ಹಂಡೆ ನೀರನ್ನು, ಒಂದು ಕೊಳಗ ನೀರನ್ನು, ಒಂದು ಸರೋವರದಷ್ಟು ನೀರನ್ನು ಬಯಸುವಂಥದ್ದಲ್ಲ. ಆ ರೀತಿ ನಮ್ಮ ಪ್ರಾರ್ಥನೆ ಅಲ್ಪವಾದದ್ದೇ. ನೃಪತಾವಿತಿ ವೇದಿತಾಪದ ಮುನಿನಾ ಜೋಷಮಭೂಯ ತಕ್ಷಣಂ ಮಹತಾಂ ನ ಕದಾಚಿದರ್ಥನ ಗುರು ನಿರ್ಬಂಧ ವಿನಷ್ಟ ಸೌಷ್ಠವ. ಆಗ ಒಡನೆಯೇ ಒಪ್ಪಿಕೊಂಡು ಬಿಟ್ಟಂತೆ ಮುನಿ. ಜೋಷಮಭೂಯ ತಕ್ಷಣಂ, ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದ. ಮಹತಾಂ ನ ಕದಾಚಿದರ್ಥನ ಗುರು ನಿರ್ಬಂಧ ವಿನಷ್ಟ ಸೌಷ್ಠವ. ದೊಡ್ಡವರ ಯಾಚನೆ ಎಂದೂ ವಿಫಲವಾಗುವುದಿಲ್ಲ, ತಕ್ಷಣವೇ ಸರಿಯಿಂದ ಬಿಟ್ಟ ಅಂತ ಐಡಿಯಲೈಸ್ ಮಾಡೋಕ್ಕೆ ಹೊರಟು ಬಿಟ್ಟಿದ್ದಾನೆ. ಅದೇ ಮೂಲದ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಸಾಧ್ಯವಿಲ್ಲ, ರಾಮನನ್ನು ನಾನು ಕಳಿಸಿಕೊಡೋಕ್ಕಾಗೋದಿಲ್ಲ ಅಂತ ಕೊಟ್ಟ ಮಾತಿಗೆ ಹಿಂದೇಟು ಹಾಕ್ತಾನೆ. ಅದು ತುಂಬ ಸಹಜ ಸುಂದರವಾಗಿದೆ ಚಿತ್ರಣ. ಆದರೆ ಇಲ್ಲಿ ಹಾಗೆ ಮಾಡೋದಿಲ್ಲ ಕವಿ, ಆದರ್ಶೀಕರಣ ಹೆಚ್ಚಾಗಿದೆ. ಆಮೇಲೆ ಅವನು ಹೇಳ್ತಾನೆ, ಪರಿಪೂತ ತನುರ್ದ್ವಿಜಾಶಿಷ ಶುಭಯ ತ್ವತ್ಪ್ರಿಯತಾವೃತ ಸ್ವಯಂ ಪೃಥುಕೀರ್ತಿರರ್ಪಿತೋ ಭವತಿಶ್ವಸಮರಾಯ ಯಾಸ್ಯತಿ. ನೋಡಪ್ಪ, ನಿನ್ನ ಮಗನ ಕೊಡು, ಅವನ ತಲೆ ಮೇಲೆ ಎಲ್ಲ ಶ್ರೋತ್ರಿಯರ, ಬ್ರಹ್ಮನಿಷ್ಠರ, ತಪಸ್ವಿಗಳ ಆಶೀರ್ವಾದದ ಹೊರೆಯನ್ನು ಹೊರಿಸಿ ನಿನ್ನ ಬಳಿ ಕ್ಷೇಮವಾಗಿ ಮರಳಿ ಕಳಿಸಿಕೊಡ್ತೀನಿ, ಅದರಿಂದ ಯೋಚನೆ ಮಾಡಬೇಡ ಅಂತ ಹೇಳ್ತಾನೆ. ಮತ್ತು ಇದರ ಮೂಲಕವಾಗಿ ಮುಂದೆ ಉತ್ತರೋತ್ತರ ಸಮರಾಂಗಣದಲ್ಲಿ ಅವನು ಪ್ರಖ್ಯಾತನಾದ ವೀರನೂ ಕೂಡ ಆಗ್ತಾನೆ ಅನ್ನುವ ಭರವಸೆಯನ್ನು ಕೊಡ್ತಾನೆ. ಆಮೇಲೆ ಅವನಿಗೆ ತುಂಬ ಸಂತೋಷವಾಗುತ್ತದೆ. ಮಗನನ್ನು ಕರೆಸಿ ತತ್ಕ್ಷಣವೇ ಉಪನೀಯ ಚಿರಾಯ ವರ್ಜಿತಂ ಸ್ವಯಂಕಂ ಪ್ರಿಯಮಾದ ದೇವಚಃ ಮಡ್ಲಲ್ಲಿ ಕೂಡಿಸ್ಕೊಂಡು ರಾಮನಿಗೆ ಉಪದೇಶ ಮಾಡ್ತಾನೆ. ದಶರಥ ರಾಮನಿಗೆ ಮಹೋನ್ನತವಾದ ನೀತಿಯನ್ನು ಹೇಳೋದು ಈ ಭಾಗ ತುಂಬ ಆಕರ್ಷಕವಾಗಿರ್ತಕ್ಕಂಥದ್ದು. ಸಮವೇದಿ ಯತಸ್ತ್ವದರ್ಥಿತ ಅರ್ಥಿನ ಕಥಿತಂ ಯದ್ ದುರಿತಕ್ರಮಂ ತ್ವಯಾ ಅವಧೂಯ ತತಸ್ತದಾಸ್ಪದಂ ಚಿನುಬಾಣೇನ ಕುಲೋಚಿತಂ ಯಶಃ. ನೋಡಪ್ಪ, ಸಮವೇದಿ ಯತಃ ತ್ವದರ್ಥಿನ,
ನಿನಗೆ ಗೊತ್ತಾಯ್ತಲ್ಲ ನಮ್ಮನ್ನು ಬೇಡ್ಕೊಳ್ತಾ ಇರ್ತಕ್ಕಂಥ ವಿಶ್ವಾಮಿತ್ರರ ಪ್ರಾರ್ಥನೆ ಏನು ಅಂತ. ಯದ್ ದುರಿತಕ್ರಮಂ ಕಥಿತಂ, ರಾಕ್ಷಸರ ದೌರ್ಜನ್ಯ ಏನಿದೆ ಅದನ್ನು ನೀನು ಕೇಳ್ಕೊಂಡಿಯಲ್ಲ. ಹಾಗಾಗಿ ತದಾಪದಂ ಅವಧೂಯ ಕುಲೋಚಿತಂ ಯಶಃ ಬಾಣೇನ ಚಿನು. ಹಾಗಾಗಿ ಅವರ ಆಪತ್ತನ್ನು ನೀನು ಕೊಡವಿ ಹಾಕು, ಬಾಣದಿಂದ ಕೀರ್ತಿಯನ್ನು ಗಳಿಸಿಕು ಅಂತ. ಚಿನು ಬಾಣೇನ ಕುಲೋಚಿತಂ ಯಶಃ, ರಘುವಂಶೀಯರಿಗೆ ಉಚಿತವಾದ ಕೀರ್ತಿಯನ್ನು ಬಾಣ ಪ್ರಯೋಗದಿಂದ ಸಂಗ್ರಹಿಸಿಕು ಅಂತ. ನನಗೆ ಈ ಸಾಲು ತುಂಬ ಇಷ್ಟವಾಯಿತು. ಕೀರ್ತಿಯನ್ನು ಎಲ್ಲಿಂದ ಯಾರು ಗಳಿಸ್ಕೊಳ್ಬೇಕೋ ಅಲ್ಲಿಂದಲೇ ಗಳಿಸ್ಕೊಳ್ಬೇಕು. ನನಗೆ ನೆನಪಾಗುತ್ತದೆ, ನನ್ನ ಸ್ನೇಹಿತರೊಬ್ಬರು, ಅವರು MSc ಗಣಿತವನ್ನು ಸುವರ್ಣ ಒಡನೆ ಪಡ್ಕೊಂಡ್ರು. ಆದರೆ ಅವರು ಇನ್ಯಾವುದೋ ಇಂಡಸ್ಟ್ರಿ ಇಡ್ತೀನಿ ಅಂತ ಹೊರಟು ಏನೋ ಕಲ್ಲು ಮಣ್ಣು ಮಸಿ ಅಂತೆಲ್ಲ ಮಾಡಿಕೊಂಡ್ರು. ಆಗ ಅವರ ಬಂಧುವರ್ಗಕ್ಕೆ ಸೇರಿದವರು ಶೃಂಗಗಿರಿಯ ಭೂತಪೂರ್ವ ಪೀಠಾಧಿಪತಿಗಳಾಗಿದ್ದ ವಿದ್ಯಾತೀರ್ಥ ಸ್ವಾಮಿಗಳು. ಅವರು ಹೇಳಿದ್ರಂತೆ, ಬಾಪನವಾಡೋ 4తో ಸಂಪಾదించాలి కానీ చేతులతో కాదు ಅಂತಂದ್ರಂತೆ. ಅಂದರೆ ಬ್ರಾಹ್ಮಣನಾದವನು ನಾಲಿಗೆಯಿಂದ ಸಂಪಾದಿಸಬೇಕು, ದುಡ್ಡನ್ನು ಕೈಯಿಂದ ಸಂಪಾದಿಸಬಾರ್ದು ಅಂತ. ಅಂದರೆ ನೀನು ಇನ್ಯಾವುದೋ ಇಂಡಸ್ಟ್ರಿ ಇಡ್ತೀನಿ, ಇನ್ಯಾವುದೋ ಬಿಸ್ನೆಸ್ ಮಾಡ್ತೀನಿ ಅನ್ನೋ ಆ ವ್ಯವಹಾರಗಳಿಗೆ ಕೈ ಹಾಕಿ ಕೈ ಸುಟ್ಟುಕೊಳ್ಳೋದಲ್ಲ. ನೀನು ಗಣಿತವನ್ನು ಅಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿದ್ದೀಯಾ, ಅದರಿಂದ ನೀನು ಮಾಡ್ಕೊ ಅಂತ. ಅಂದರೆ ನಮಗೆ ಒಗ್ಗಿ ಬಂದಿರುವುದು ಒದಗಿ ಬರತಕ್ಕಂಥದ್ದು ಅನ್ನುವ ಒಂದು ಕೌಶಲ ಇರುತ್ತದೆ, ಅದು ಸ್ವಧರ್ಮ. ಅದನ್ನು ಈ ಹುಟ್ಟಿನಿಂದ ಬಂತು, ಈ ಜಾತಿಯಿಂದ ಬಂತು, ಈ ಕುಲದಿಂದ ಬಂತು ಅಂತಲ್ಲ, ಮನೋಧರ್ಮದಿಂದ ಬಂತು ಅಂತ. ಅದರಿಂದಲೇ ನನಗನ್ನಿಸುತ್ತದೆ ವರ್ಣಸಂಕರ ಎಂದೂ ಆಗೋಗಿದೆ. ಅದನ್ನು ಮಹಾಭಾರತದಲ್ಲಿಯೇ ಅಜಗರೋಪಾಖ್ಯಾನದಲ್ಲಿ ಜಾತಿರತ್ರ ಮಹಾಸರ್ಪ ಕದಾಚಿತ್ ಸಂಕರಂಗತ ಅಂತ, ಸಂಕರ ಆಗೋಯಿತು ಅಂತೆಲ್ಲ ಹೇಳ್ತಾರೆ. ಆದರೆ ಕರ್ಮಸಂಕರ ಆಗಬಾರ್ದು. ಕರ್ಮಸಂಕರ ಅನ್ನುವ ಶಬ್ದವನ್ನು ನನಗೆ ಗೊತ್ತಿದ್ದ ಮಟ್ಟಿಗೆ ನನ್ನ ಪೂಜ್ಯ ಗುರುಗಳಾದ ರಂಗನಾಥ ಶರ್ಮರು ಬಳಸಿದ್ದಾರೆ. ಅವರ ಗೀತಾರ್ಥ ಪ್ರಕಾಶ ಅನ್ನುವ ಪುಸ್ತಕದ ಪೀಠಿಕೆಯಲ್ಲಿ ಬಳಸ್ತಾರೆ ಈ ಪದವನ್ನು. ವರ್ಣಸಂಕರಕ್ಕೆ ನಾವು ಚಿಂತೆ ಮಾಡಬೇಕಾಗಿಲ್ಲ, ಕರ್ಮಸಂಕರಕ್ಕೆ ಚಿಂತೆ ಮಾಡಬೇಕು ಅಂತ. ಕರ್ಮಸಂಕರ ಯಾವುದು ಅಂದರೆ ನನ್ನದಲ್ಲದ್ದು ನಾನು ಚೆನ್ನಾಗಿ ಮಾಡಲಿಕ್ಕಾಗದ ಕೆಲಸಕ್ಕೆ ಕೈ ಹಾಕುವ ಸ್ಥಿತಿ ಬರಬಾರದು ಅಂತ. ಯೋಗ ಕರ್ಮಸು ಕೌಶಲಂ ಅಂದರೆ ಅದೇ ತಾನೆ. ಕರ್ಮಕೌಶಲ ಇಲ್ಲದ ಕಡೆಯಲ್ಲಿ ಮಾಡೋಕ್ಕೆ ಹೋಗ್ತೀನಿ ಅಂತ, ಅಲ್ಲೇನೋ ಸಂಪಾದನೆ ಹೆಚ್ಚಿದೆ ಅಂತ ಹೋಗ್ತೀವಿ. ಅದು ಅಷ್ಟೇ. ದೋಬಿಕ ಕುತ್ತಾನ ಘರ್ಕನ ಘಾಟಕ ಯಾವುದಕ್ಕೂ ಅಲ್ಲ, ಅದು ಅಷ್ಟೇ. ಅಗಸನ ಕತ್ತೆ ಘಟ್ಟದಲ್ಲೂ ಅಲ್ಲ, ಮನೆಯಲ್ಲೂ ಅಲ್ಲ, ಮಧ್ಯದಲ್ಲಿ ಯಾವುದೋ ಏನೋ ಮಾಡ್ತಾ ಇರುತ್ತೆ. ಹಾಗೆ ನಾವು ನಮ್ಮದಾದದ್ದು ಒಗ್ಗಿ ಬಂದದ್ದು ಯಾವುದು, ನಮ್ಮ ಅಂತರಂಗಕ್ಕೆ ಯಾವುದು ದೃಢವಾದದ್ದು ಅಂತ ಅನ್ನೋದನ್ನು ಒಂದು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಮೇಲೆ ತಿಳ್ಕೊಳ್ಬಹುದು, ಆಮೇಲೆ ದೃಢ ಮಾಡಿಕೊಳ್ಳಬೇಕು. ಇಲ್ಲಿ ರಾಮನಿಗೆ ಆ ಕಾಲದಲ್ಲಿ ಆ ಅನುಕೂಲತೆ ಇತ್ತು. ಎಲ್ಲರೂ ಹೆಚ್ಚು ಕಡಿಮೆ ಸ್ಥಿರವಾದ ಸಮಾಜ. ಸ್ಥಿರ ಸಮಾಜದಲ್ಲಿ ಇಂಥ ಚಿಂತೆಗಳಿರೋಲ್ಲ. ಅವರವ್ರ ಪಾಡನ್ನು ಅವರವ್ರು ನಡೆಸ್ಕೊಂಡು ಹೋಗ್ತಾರೆ. ನೀವು ನೋಡಿ, ಸ್ಥಿರವಾದ ಒಂದು ವ್ಯವಸ್ಥೆ ಬಂದ ಮೇಲೆ ಅದನ್ನು ನಡೆಸೋದು ಸುಲಭ. ಹೈವೇನಲ್ಲಿ ಯಾವುದೇ ಕ್ರಾಸ್ ರೋಡ್ಸು ಮತ್ತೊಂದು ಏನೂ ಇಲ್ಲ, ಕೆಟ್ಟ ಕೆಟ್ಟ ಸ್ಪೀಡ್ ಬ್ರೇಕರ್ಗಳು ಇಲ್ಲ. ಅವಿಲ್ಲ ಅಂತಂದರೆ ಕಾರನ್ನು ನಡೆಸ್ತಿದ್ದೀವ, ಅದುವೇ ನಡ್ಕೊಂಡು ಹೋಗ್ತಿದ್ಯಾ, ಆಟೋಮೇಟೆಡ್ ಕಾರ ಅನ್ನುವಂತೆ ಅದು ಹೋಗ್ತಾ ಇರುತ್ತೆ. ಈ ರೀತಿಯಲ್ಲಿ ವ್ಯವಸ್ಥಿತವಾದ ರೀತಿ ಹಾಗೆ. ಸಾಮಾನ್ಯ ಆ್ಯಾವರೇಜ್ ಅಮೇರಿಕನ್ ಆ ಥರ ವ್ಯವಸ್ಥಿತವಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾನೆ. ಆದರೆ ನಮಗೆ ಎನ್ನಡೂ ಗುರಂ ಎಕ್ಕನೆ ವಾಡಿಕೆ ವೆನಕ ಮುಂದ ಅಂತ ಒಂದು ಗಾದೆ ಉಂಟು ತೆಲುಗಿನಲ್ಲಿ. ಎಂದೂ ಕುದುರೆ ಹತ್ತದೇ ಇದ್ದವನಿಗೆ ಮುಂದೆ ಯಾವುದು ಹಿಂದೆ ಯಾವುದು ಅಂತ ಗೊತ್ತಾಗೋದಿಲ್ಲ. ಬಾಲ ಅಲ್ಲಾಡಿಸೋದು ದೊಡ್ಬಿಟ್ಟು ಕುದುರೆ ಕುತ್ತಿಗೆ ಮೇಲಿನ ಜೂಲು ಅಂತ ಅಂದ್ಕೋತಾನಂತೆ. ಆ ದಾಣಿ ತಿನ್ನೋದಕ್ಕಿಂತ ಕುತ್ತಿಗೆ ಕೆಳಗಿಟ್ಟಿದ್ರೆ ಆ ಜೂಲು ಕೆಳಗಡೆ ಇರೋದು ಅದು ಬಾಲ ಅಂತ ಅಂದ್ಕೋತಾನಂತೆ. ಹೀಗಾಗಿ ಹೇಗೆ ಹೋಗಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಂತ ನಮ್ಮ ಸಮಾಜ ಇನ್ನೂ ಮೆಲ್ಟಿಂಗ್ ಪಾಟ್ ಆಗಿದೆ, ಗೊತ್ತಾಗ್ತಾ ಇಲ್ಲ, ಅಸ್ತವ್ಯಸ್ತವಾಗಿದೆ. ಅದರಿಂದ ಸ್ವಧರ್ಮವನ್ನು ನಿಶ್ಚಯವಾಗಿ ತಿಳ್ಕೊಳ್ಳೋದು ಸ್ವಲ್ಪ ಕಷ್ಟ. ಆದರೂ ಒಂದಿಷ್ಟು ಪ್ರಯತ್ನದಿಂದ ಸಾಧ್ಯ. ಆಮೇಲೆ ಅವರಂತಾರೆ ಇವರಂತಾರೆ ಮತ್ತೊಂದು ಅಂತೇಳಿ ಈ ಕಾಲದಲ್ಲಿ ತುಂಬ ಜನ ಎಲ್ಲ ಒಂದೇ ಮಾನೋಕಲ್ಚರ್ ಓದ್ಬಿಡೋದು. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಕುಣಿಲಾರದವಳು ನೆಲ ಡೊಂಕು ಅಂತಂದಳು ಅಂತ ಗಾದೆ ಇದೆ. ಹಾಗೆ ಮಾಡ್ತಾ ಇರ್ತಾರೆ. ಎಲ್ಲರೂ ಓದ್ಬಿಡೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಸಿವಿಲ್ ಇಂಜಿನಿಯರಿಂಗು, ಮತ್ತೊಂದು ಕಡೆಗೆ ಅಷ್ಟೂ ಜನವೂ ಸೇರಿಬಿಟ್ಟಿದ್ರೂ ಯಾವುದೋ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಸೇರ್ಕೊಂಡ್ಬಿಟ್ಟು ನಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ದಿಗಂತ ವಿಶ್ರಾಂತವಾಗಿ ಚಿತ್ಕಾರ ಮಾಡ್ತಾ ಇರ್ತಾರೆ. ಅದು ಯಾಕೆ? ಆಯ್ಕೆ ಮಾಡಿಕೊಳ್ಳುವಾಗಲೇ ಒಂದಿಷ್ಟಿತ್ತಲ್ಲ, ಮಾಡಿಕೊಳ್ಳೋದಿಲ್ಲ. ಹೀಗಾಗಿ ಕರ್ಮಸಾಂಕರ್ಯ ಅನ್ನೋದು ಈ ಥರ ಆಗ್ತಾಯಿದೆ. ಮೊದಲಿಗೆ ಗೊತ್ತಿದ್ದರೆ ಆಗ್ತಾಯಿತ್ತು. ನನ್ನ ತರುಣ ಮಿತ್ರ ಒಬ್ಬ ಅಲ್ಲ, 10 ಜನ ಈ ಥರದ ಪ್ರಶ್ನೆಗಳನ್ನು ಇಡ್ತಾ ಇರ್ತಾರೆ. ಇಡುವಾಗ ಅದೇ
ಜೀವಿಕೆಗಾಗಿ ಇದು ಮಾಡ್ತಾ ಇದ್ದೀವಿ ಅಂದರೆ ಸ್ಪಷ್ಟವಾಗಿ ಪರಿಚ್ಛೇದ ಇಟ್ಟುಕೊಳ್ಬೇಕು. ಅಪ್ಪ ಇದಿಷ್ಟೇ, ಇದಕ್ಕಿಂತ ಹೆಚ್ಚಿನದಲ್ಲ. ನಾವು ಇದರ ಮೂಲಕವಾಗಿ ನಾವು ಏನೋ ಲೋಕೋದ್ಧಾರವನ್ನು ಮಾಡ್ತಾ ಇದ್ದೀವಿ ಅಂತಲ್ಲ. ಧರ್ಮವ್ಯಾಧನಂತೆ ಬದುಕಬೇಕಾಗಿದೆ. ಹೊಟ್ಟೆಪಾಡಿಗೆ ಅವನು ಮಾಂಸ ಮಾರಿಕೊಂಡು ಬದುಕ್ತಾ, ನಾವು ಹಾಗೆ ನಮ್ಮ ರಕ್ತ ಮಾಂಸಗಳನ್ನು ಬಸ್ತುಕೊಂಡು ಬದುಕ್ತಾ ಇದ್ದೀವಿ ಈ ಮಟ್ಟಕ್ಕೆ ಅಂತ ಇದ್ದರೆ ಸರಿಯಾಗುತ್ತದೆ ಅಂತ ಇದನ್ನು ಕವಿ ಹೇಳ್ತಾನೆ. ಮತ್ತು ಕರ್ಮೋಚಿತವಾದ ರೀತಿಯ ಬದುಕಲ್ಲಿ ಕೆಚ್ಚು ತುಂಬ ಚೆನ್ನಾಗಿ ಬರುತ್ತದೆ. ಅವನು ಪಡ್ಕೊಳ್ಬೇಕಾದದ್ದೇನು ಅದೇ, ಅದು ಬಿಟ್ಟು ಬೇರೆ ಅಲ್ಲ ಅಂತ. ಹಾಗಾಗಿ ನಮ್ಮ ವೈಶಿಷ್ಟ್ಯ ಇರೋದು, ನಮ್ಮ ಎಕ್ಸ್ಪರ್ಟೈಸ್ ಎಲ್ಲಿದೆ ಅಲ್ಲಿ ನಾವು ದುಡ್ಕೊಳ್ಬೇಕು. ಮತ್ತು ಇಲ್ಲಿ ಆ ಎಕ್ಸ್ಪರ್ಟೈಸ್ ಸಾಧ್ಯ ಅಂತ ಡಿ ವಿ ಜಿಯವರು ಜೀವನ ಧರ್ಮ ಯೋಗದಲ್ಲಿ ಇದನ್ನು ತುಂಬ ಚೆನ್ನಾಗಿ ವಿಸ್ತರಿಸ್ತಾರೆ. ಆದರೆ ಅದರ ಮಹತ್ವ ಸ್ವಾರಸ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ಸುಜನ ಅಂತ ಒಬ್ಬರು ಕನ್ನಡ ಪ್ರಾಧ್ಯಾಪಕರು, ತೀನಂಶ್ರೀ ಮೊದಲಾದವರ ಶಿಷ್ಯವರ್ಗದಲ್ಲಿದ್ದವರು, ಅವರು ಪಾಪ ಏನೇನೋ ಆಕ್ಷೇಪ ಮಾಡ್ತಾರೆ. ಅವರು ಸುಜನ ಕಾವ್ಯನಾಮ, ನಾರಾಯಣ ಶೆಟ್ಟರು ಅಂತ ಅವ್ರ ಹೆಸರು, ಮಹಾರಾಜಾಸ್ ಕಾಲೇಜಿನಲ್ಲಿ ಅಧ್ಯಾಪನ ಮಾಡ್ತಾಯಿದ್ರು. ಡಿ ವಿ ಜಿಯವ್ರ ಮೇಲೆ ತುಂಬ ಗೂಬೆ ಕೊಡಿಸೋದಕ್ಕೆ ನೋಡ್ತಾರೆ. ಸುಜನರು ಅನ್ವರ್ಥನಾಮ, ಸುಜನರೇ ಹೌದು, ಆದರೆ ವಿವೇಕಿ ಜನ ಅಲ್ಲ. ತುಂಬ ಜನ ನಮ್ಮಲ್ಲಿ ಒಳ್ಳೆಯವರಿದ್ದಂತೆ. ಡಿ ವಿ ಜಿಯವರು ಇಲ್ಲಿ ವೈಷಮ್ಯ ತರ್ತಾರೆ, ಮತ್ತೊಂದು ತರ್ತಾರೆ, ಮಗದೊಂದು ತರ್ತಾರೆ ಅಂತ ಡಿ ವಿ ಜಿಯವರು ಮತ್ತೆ ಹೇಳ್ತಾರೆ, ಅಲ್ಲಿ ಇರ್ತಕ್ಕಂಥದ್ದು ಈಸ್ ಆಫ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಈಸ್ ಆಫ್ ಆಕ್ಯುಪೇಷನ್ ಅಂತ. ಯಾಕೆಂದರೆ ಇಕಾನಮಿ ಅಲ್ಲ ಅಂತ ಅವ್ರು ಹೇಳ್ತಾರೆ. ಎಲ್ಲರೂ ಎಲ್ಲವನ್ನೂ ಪ್ರಯತ್ನ ಪಡ್ಬೋದು ಅಂತಂದರೆ ಕೊನೆ ಮೊದಲಿಲ್ಲ ಟ್ರಯಲ್ ಆ್ಯಂಡ್ ಎರರ್ಗೆ. ಸ್ವಲ್ಪಕ್ಕೆ ನಿಂತುಕೊಳ್ಬೇಕಾಗುತ್ತದೆ. ಯಾಕೆಂದರೆ ಪ್ರಪಂಚ ನಮ್ಮ ಟ್ರಯಲ್ ಆ್ಯಂಡ್ ಎರರ್ಗೆ ಕಾಯುವಂಥದ್ದಲ್ಲ. ಡಿ ವಿ ಜಿಯವರು ಮಹಾ ಮೇಧಾವಿ. ಮೈಸೂರು ಸರ್ಕಾರ ಎಲ್ಲ ನಿರ್ದೇಶನ ಮಾಡ್ತಾ ಇದ್ದ ದಿವಾನರುಗಳಿಗೆ ಸಲಹೆ ಕೊಡ್ತಾ ಇದ್ದರು. ಪಾಪ ನಾರಾಯಣ ಶೆಟ್ಟರಿಗೆ ಏನು ಗೊತ್ತು, ಮಹಾರಾಜಾಸ್ ಕಾಲೇಜಲ್ಲಿ 4 ಗೋಡೆ ಮಧ್ಯೆ ಆಪ್ಷನಲ್ ಕನ್ನಡದ 3 ಮತ್ತೊಂದು ಜನಕ್ಕೆ ಪಾಠ ಮಾಡೋದು ಗೊತ್ತು, ಅಷ್ಟೇ. ಅದು ಬಿಟ್ಟು ಇನ್ನೇನು ಗೊತ್ತಿಲ್ಲ. ಒಳ್ಳೆಯವನಾದ ಮಾತ್ರಕ್ಕೆ ಮೇಧಾವಿಗಳಾಗಬೇಕು ಅಂತ ಇಲ್ಲ. ಅವ್ರದ್ದು ಎಷ್ಟು ನಿರ್ವೀರ್ಯತೆ ಅಂತಂದರೆ ತಾನು ಬರೆದಿದ್ದನ್ನು ಇನ್ನೊಬ್ಬರ ಹೆಸರಲ್ಲಿ ಪಬ್ಲಿಷ್ ಮಾಡಬೇಕಾಗಿ ಬಂತು. ಆ ಮಟ್ಟದ ಪಾಪ ಪರಾವಲಂಬಿತ್ವ ಈ ಥರದ್ದಾಯಿತು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಹಾರ್ಶ್ ರಿಯಾಲಿಟೀಸನ್ನು ಹೇಳಿದ್ರೆ ಆಕ್ಷೇಪ ಮಾಡಿಬಿಡ್ಬೋದು ಸೋಷಿಯಲ್ ಜಸ್ಟಿಸ್ ಅಂತಂದುಕೊಂಡು. ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪ್ರಕಟಣೆ ನಿನ್ನೆ ಒಂದು ನೋಡಿದೆ. ಇಲ್ಲಿ ಪ್ರಾಂತೀಯ ಭೇದಗಳನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲ ಪ್ರಾತಿನಿಧಿಕವಾಗಿರಬೇಕು ಮತ್ತು ಮಹಿಳಾ ಪಾರಮ್ಯ ಇರಬೇಕು, ಸಾಮಾಜಿಕ ನ್ಯಾಯವನ್ನು ನಡೆಸಬೇಕು ಅಂತೆಲ್ಲ ಇದು ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಧ್ಯಕ್ಷರು ಪಾಪ ಬರೀತಾರೆ. ಅಂದರೆ ಕ್ವಾಲಿಟಿಯನ್ನು ಕೈ ಬಿಡಬೇಕು ಅಂತ ಅಷ್ಟೇ ಅರ್ಥ ಅಂತ ಒಂದು ವಾಕ್ಯ ಹೇಳಿದರೆ ಆಗ್ತಾಯಿತ್ತು. ಈ ಥರ ಆಗಿಬಿಡುತ್ತದೆ. ಅವಾಗ ಯಾರೂ ಅದನ್ನು ನೋಡೋದಿಲ್ಲ, ತಿರಸ್ಕರಿಸ್ತಾರೆ ಅಷ್ಟೇ. ಹಾಗಾಗಿ ಸಾಮಾಜಿಕ ನ್ಯಾಯ ಬೇಕು ಅಂತ ಹೇಳಿಬಿಟ್ಟಿದ್ರೂ ಕಲ್ಯಾಣಿ ರಾಗದಲ್ಲಿ ಅಪಸ್ವರ ತರೋಕ್ಕಾಗುತ್ತೇನ್ರಿ? ಸಾಮಾಜಿಕ ನ್ಯಾಯ ಬೇಕು ಅಂತ ಉದ್ದಿನ ಬಡೆಯನ್ನು ಹೋಗ್ಬಿಟ್ಟಿದ್ರೂ ಕಲ್ ಚಪ್ಪಡಿ ಥರ ಹಿಂದೆ ಕುಂಟೆ ಬಿಲ್ಲೆ ಆಡೋದಕ್ಕೆ ಬಚ್ಚ ಮಾಡ್ತಾಯಿದ್ರಲ್ಲ, ಆ ಥರ ಮಾಡಿದ್ರೆ ತಿನ್ನೋಕ್ಕಾಗತ್ತೆ ಏನಾದರೂ? ಬೆರಣಿ ಥರ ಮಾಡಿದ್ರೆ ಆಗುತ್ತೆ ದೋಸೆನ? ಹೀಗಾಗಿ ಇವುಗಳೆಲ್ಲ ಅಡ್ಡದಾರಿಗಳು. ಎಕ್ಸಲೆನ್ಸನ್ನು, ಪಾರಮ್ಯವನ್ನು, ಪರಿಶುದ್ಧಿಯನ್ನು, ಪ್ರಾಗಲ್ಭ್ಯವನ್ನು, ಪ್ರಾವೀಣ್ಯವನ್ನು ಪಡ್ಕೊಳ್ಬೇಕು. ಆ ಕಾರಣದಿಂದ ಇವರು ಹೇಳುವಂಥದ್ದು ಇದು ಜಾತಿ ಭೇದವನ್ನು ಕುರಿತಾದದ್ದಲ್ಲ, ಕುಲದ ಪಾರಮ್ಯವನ್ನು, ಮಿಕ್ಕೊಬ್ಬರ ಬಗ್ಗೆ ಉಪೇಕ್ಷೆಯನ್ನು ತೋರ್ಪಡಿಸ್ತಕ್ಕಂಥದ್ದಲ್ಲ. ಕ್ಷತ್ರಿಯ ಅಂತಂದರೆ ಲೋಕವನ್ನು ಕಾಪಾಡೋಕ್ಕಿದ್ದಾನೆ ಅಂದರೆ ಅದನ್ನೇ ಮಾಡಬೇಕು ಅವನು. ಅದು ಬಿಟ್ಟು ಬೇರೆ ಏನೇನೋ ಮಾಡ್ತಾ ಹೋದರೆ ಆಗುವುದಿಲ್ಲ. ನಮ್ಮ ಪ್ರಜಾಪ್ರತಿನಿಧಿಗಳು ಇದ್ದಾರಲ್ಲ, ಸೆಲ್ ಫೋನಲ್ಲಿ ಏನೇನೋ ಕಂಡ್ರಲ್ಲ, ಹಾಗಾಗುತ್ತದೆ. ಈ ತರಹ ಆಗುತ್ತದೆ. ಇದನ್ನು ತುಂಬ ಚೆನ್ನಾಗಿ ಹೇಳ್ತಾನೆ. ಬಾಣೇನ ಕುಲೋಚಿತಂ ಯಶಃ ಚಿನು. ನೋಡಿ, 7ನೇ ಶತಮಾನದ ಹೊತ್ತಿಗೆ ಇದ್ದ ಆ ಸಮೃದ್ಧಿಯ ಭಾರತದಲ್ಲಿ ಯಾವ ಕೆಚ್ಚಿತ್ತು ಅಂತ ಗೊತ್ತಾಗುತ್ತೆ. ಪಡ್ಕೊಳ್ಬೇಕಾದದ್ದು ಆಯುಧದಿಂದ ಪಡ್ಕೊಳ್ಬೇಕು ಅಷ್ಟೇ ಅಂತ. ಮಹಾಭಾರತದಲ್ಲಿ ವಿದುಲೆಯ ಕಥೆಯನ್ನು ಹೇಳುವ ಮೂಲಕವಾಗಿ ಕುಂತಿ ಮಕ್ಕಳಿಗೆ ಕೊಟ್ಟ ಸಂದೇಶ ನೋಡಿದ್ರೆ ಗೊತ್ತಾಗುತ್ತದೆ. ಕ್ಷತ್ರಿಯರು ಯಾತಕ್ಕಾಗಿ ಕಾದಿದ್ರೋ ಅದು ಈಗ ಬರ್ತಾ ಇದೆ. ಹಾಗಾಗಿ ನೀವು ಆ ಥರ ಮಾಡಿ ಮಕ್ಕಳು ಅಂತ ಅನಿಸ್ಕೊಳ್ಳಿ, ಇಲ್ಲದೇ ಇದ್ದರೆ ಬೇಡ ಅಂತನ್ನುವ ಮಾತನ್ನು 80-85 ವರ್ಷದ ವಯಸ್ಸಾದ ಮುದುಕಿ ಕುಂತಿ ಕೆಚ್ಚಿನಿಂದ ಹೇಳಬಲ್ಲಳು. ಶತ್ರುಭೂಮಿಯಲ್ಲಿ ನಿಂತು ಅಂದರೆ ಇಂಥದ್ದು ಅಂತ ಗೊತ್ತಾಗುತ್ತದೆ. ಭುವನಾನಿ ಬಿಭರ್ತಿ ಕಶ್ಚನ ಸ್ವಜನಾನೇವ ಪರಃ ಪ್ರಯತ್ನತಃ ಇತರಸ್ತನುಮೇವ ಕೇವಲಂ ಪ್ರಭುರನ್ಯೋ ಭರಣೇಪಿನಾತ್ಮನಃ. 4 ಬಗೆಯಾಗಿ ಜನರಿರ್ತಾರೆ. ಭುವನಾನಿ ಬಿಭರ್ತಿ ಕಶ್ಚನ, ಕೆಲವರು ಲೋಕಗಳನ್ನೆಲ್ಲ ಕಾಪಾಡಬಲ್ಲಂತಹ ಶಕ್ತಿಶಾಲಿಗಳು. ಇನ್ನು ಕೆಲವರು ಸ್ವಜನಾನೇವ ಪರಃ ಪ್ರಯತ್ನತಃ, ಪ್ರಯತ್ನಪಟ್ಟು ತಮ್ಮವರನ್ನು ತಾವು ಕಾಪಾಡಿಕೊಳ್ಳಬಲ್ಲರು.
ತನುಮೇವ ಕೇವಲಂ. ಇನ್ನು ಕೆಲವರು ತಮ್ಮನ್ನು ಮಾತ್ರ ತಾವು ಕಾಪಾಡಿಕೊಳ್ಳಬಲ್ಲರು. ಇನ್ನು ಆತ್ಮನಃ ಭರಣೆ ಅಪಿ ನ ಪ್ರಭು ಅನ್ಯ. ಇನ್ನು ತನ್ನನ್ನು ಕಾಪಾಡ್ಕೊಳ್ಳೋಕ್ಕಾಗದೆ ಕೆಲವರು ಇರ್ತಾರೆ. ಈ ಥರ 4 ರೀತಿಯಾಗಿ ಜನ ಇರ್ತಾರೆ. ಕೆಲವರು ಇಡೀ ಊರನ್ನ, ಕೇರಿಯನ್ನು, ಲೋಕವನ್ನೇ ಉದ್ಧಾರ ಮಾಡಬಲ್ಲವರು. ಇನ್ನು ಕೆಲವರು ತಾವು ತಮ್ಮವರನ್ನು ಕಾಪಾಡಿಕೊಳ್ಳಬಲ್ಲರು. ಇನ್ನು ಕೆಲವರು ತಮ್ಮನ್ನು ಮಾತ್ರ ತಾವು ಉದ್ಧರಿಸಿಕೊಳ್ಳಬಲ್ಲರು. ಕೆಲವರು ದೊಡ್ಡ ಹಡಗನ್ನು ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ತೆಪ್ಪ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಈಜನ್ನು ಕಲ್ತಿರ್ತಾರೆ, ಮತ್ತು ಇನ್ನು ಕೆಲವರು ಈಜು ಬರುತ್ತೆ ಅಂತ ಭಾವಿಸ್ಕೊಂಡು ನೀರಲ್ಲಿ ಬೀಳ್ತಾರೆ. ಮತ್ತು ಹಾಲಲ್ಲಿ ಹಾಕಿದ್ರು, ನೀರಲ್ಲಿ ಹಾಕಿದ್ರು ನೀನೇ ಗತಿ ಅಂತ ದೇವರ ಮೇಲೆ ಗೋಬೆ ಕೂಡಿಸಿ ಅವರು ಮುಳುಗುತ್ತಾರೆ. ಆ ತರಹ ಹೀಗೆ 4 ಜನ ಉಂಟು. ಇತಿ ಪಕ್ಷ ಚತುಷ್ಟಯೇ ಸ್ಥಿತೆ ರಘವ ಪೂರ್ವ ಮುದಸ್ಯ ಮಾನಿನಃ ಕ್ಷಪಯಂತಿ ಯಶಕ್ರಮಾಗತಂ ನಹಿ ಪಕ್ಷಾಂತರ ಸಂಪರಿಗ್ರಹಾತ್. ಆದರೆ ರಘುವಂಶೀಯರು ಮೊದಲನೇ ಪಕ್ಷಕ್ಕೆ ಸೇರಿದವರು ಅಂತ. ದೇ ಆರ್ ಬಾರ್ನ್ ಟು ರೂಲ್, ದೇ ಆರ್ ಬಾರ್ನ್ ಟು ಗವರ್ನ್. ಹಾಗಂತ ಹೇಳಿ ಯೋಗ್ಯತೆಯನ್ನು ಸಂಪಾದಿಸ್ಕೊಳ್ದಿದ್ರೆ ನಿಲ್ಲುವಂಥದ್ದಲ್ಲ. ಭರತ ಚಕ್ರವರ್ತಿ ತನ್ನ ಮಕ್ಕಳೆಲ್ಲ ಅಯೋಗ್ಯರು ಅಂತ ಭೂಮನ್ಯು ಅಂತ ಭರದ್ವಾಜ ಮಹರ್ಷಿಯ ಮಗನಿಗೆ ಪಟ್ಟ ಕಟ್ಟಿ ಹೋದ. ಇದು ಮಹನೀಯವಾದದ್ದು, ಯೋಗ್ಯರಿಗೆ ಮಾಡಬೇಕಾದದ್ದು. ಈಗಲೂ ನಾವು ನೋಡ್ತಿರ್ತೀವಿ, ಸಂಗೀತಗಾರರಲ್ಲಿ, ನರ್ತಕರಲ್ಲಿ, ದೊಡ್ಡವರಲ್ಲಿಯೇ ನಾವು ನೋಡ್ತಿರ್ತೀವಿ. ಅವರು ಒಳ್ಳೆ ಶಿಷ್ಯರಿದ್ದರು, ಅವರ ಮಗಳು, ಅವ್ರ ಮಗ, ಅವ್ರ ತಂಗಿ ಮಗ, ಅವರ ಅಣ್ಣನ ಮೊಮ್ಮಗಳು, ಈ ಥರ ಯಾವ್ಯಾವುದ್ರೊಳಗೂ ಅಯೋಗ್ಯರಲ್ಲಿ ಸ್ಥಾನವನ್ನು ಇಟ್ಟುಕೊಂಡು ಆ ಸ್ಥಾನದಲ್ಲಿ ಅಧಿಕಾರವನ್ನು ಕೊಟ್ಟು ತಮ್ಮ ವಿದ್ಯೆಯನ್ನು ಹಾಳು ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಅದನ್ನು ಕವಿ ಮಾರ್ಮಿಕವಾಗಿ ಹೇಳ್ತಾ ಇದ್ದಾನೆ, ತಾವು ಯೋಗ್ಯತೆಯನ್ನು ಪಡೆಯಬೇಕು ಅಂತಕ್ಕಂಥದ್ದು. ಆ ಮೂಲಕವಾಗಿ ಅವರು ಕೀರ್ತಿಯನ್ನು ಪಡ್ಕೊಳ್ತಾರೆ. ಕ್ಷಪಯಂತಿ ಯಶ ಕ್ರಮಾಗತಂ. ಇಲ್ಲದೇ ಇದ್ದರೆ ಅವರ ಕುಲಕ್ರಮಾಗತವಾದ ಕೀರ್ತಿ ನಾಶವಾಗುತ್ತದೆ. ಕೀರ್ತಿ ಅಂತಂದರೆ ಸುಮ್ಮನೆ ಹೆಸರಿಗಾಗಿ ಮಾಡ್ತಾರೆ ಅಂತಲ್ಲ, ಗುಡ್ ವಿಲ್ ಅಂತೀವಲ್ಲ, ಅದು ಕೀರ್ತಿ ಅಂತಂದರೆ. ತುಂಬ ಕಡೆ ಯಶಸ್ಸೇ ವಿಜಿಗೀಷೂಣಾಂ, ಯಶಸ್ಸಿಗಾಗಿ ಮಾಡಿದ್ದು, ರಾಮ ಕೀರ್ತಿಗಾಗಿ ಹಾಗೆ ಮಾಡ್ದ ಅಂತಂದರೆ ಈ ಕಾಲದವರು ಏನು ಪ್ರಚಾರ ಪಡಿಸ್ಕೊಳ್ತಕ್ಕಂಥದ್ದು, ಎಲ್ಲ ಕಡೆ ಬ್ಯಾನರ್ಗಳು, ಕಟ್ಔಟ್ಗಳು ಹಾಕಿಸ್ಕೊಳ್ತಕ್ಕಂಥದ್ದು, ಈ ಬಸ್ ಸ್ಟಾಪು ಈ MP ಫಂಡಲ್ಲಿ ಮಾಡಿದ್ದು ಅಂತ ಬಸ್ ಸ್ಟಾಪ್ನಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲದೆ ಅಷ್ಟು ಬೋರ್ಡ್ಗಳನ್ನು ಹಾಕೋದು, ಇದು ಕೀರ್ತಿ ಅಂತ ಭಾವಿಸಿದ್ದಾರೆ. ಹಾಗಲ್ಲ. ಕೀರ್ತಿ ಅನ್ನೋದಕ್ಕೆ ಗುಡ್ ವಿಲ್ ಆ್ಯಂಡ್ ಕಾನ್ಫಿಡೆನ್ಸ್ ಇನ್ ದಿ ಮಾಸಸ್ ಅಂತ. ಸಮಾಜ ಆ ವ್ಯಕ್ತಿಯ ಬಗ್ಗೆ ವಿಶ್ವಾಸವನ್ನು ಹೊಂದುವಂತೆ ಆಗಬೇಕು. ಅಬ್ಬಾ, ಇವನನ್ನು ನಚ್ಚಿದರೆ ನಮಗೆ ಚಿಂತೆ ಇಲ್ಲ, ಅದು ಬಹಳ ಬೇಕಾಗಿರ್ತಕ್ಕಂಥದ್ದು. ನೋಡಿ, ಆಗ ಇನ್ಶೂರೆನ್ಸ್ ಇಲ್ಲದೆ ಜಗತ್ತು ನಡೆಯುತ್ತೆ. ಆ ಸಂದರ್ಭದಲ್ಲಿ ಅಂಥ ಒಂದು ಗುಡ್ ವಿಲ್ ಇದ್ದಾಗ ಹೆಚ್ಚಿನ ಇನ್ವೆಸ್ಟ್ಮೆಂಟ್ಸ್ ಇಲ್ಲದೆಯೇ ಬಹಳ ಸುಸೂತ್ರವಾಗಿ ನಡೆಯುತ್ತದೆ. ಈ ಗುಡ್ ವಿಲ್ ಅನ್ನುವಂಥದ್ದು ಸೇಫ್ಟಿ ಫ್ಯಾಕ್ಟರ್ ಇದ್ದಂತೆ. ಯಂತ್ರ ನಿರ್ಮಾಣ ಕಾಲದಲ್ಲಿ ಸೇಫ್ಟಿ ಫ್ಯಾಕ್ಟರ್ ಅಂತ ಅದಕ್ಕಿಂತಲೂ 3 ಪಟ್ಟು 4 ಪಟ್ಟು, ಕೆಲವು ಸತಿ 8 ಪಟ್ಟು ಕೂಡ ಬಲಿಷ್ಠವಾಗಿ ಮಾಡಬೇಕಾಗುತ್ತದೆ. ಆ ಗುಡ್ ವಿಲ್ ಅನ್ನೋದೇನೋ ಒಂದು ದೊಡ್ಡ ಸೇಫ್ಟಿ ಫ್ಯಾಕ್ಟರ್ ಆಫ್ ದಿ ಸೊಸೈಟಿ ಆಗಿರುತ್ತದೆ. ಅದಕ್ಕಾಗಿ ಹೆಣಗಬೇಕು ಅಂತಷ್ಟೇ ಹೇಳ್ತಕ್ಕಂಥದ್ದು. ಬೂಟಾಟಿಕೆಯ ಕೀರ್ತಿ ಪತ್ರಿಕೆಗಳಲ್ಲಿ ಇವರು ಹುಟ್ಟಿದ ಹಬ್ಬ, ಇವರು ಚಟ್ಟದ ಹಬ್ಬ ಅಂತ ಹಾಕ್ಕೊಳ್ಳುವಂಥದ್ದು ಅಲ್ಲ ಕೀರ್ತಿ ಇರ್ತಕ್ಕಂಥದ್ದು. ನಾವು ಕೀರ್ತಿಯನ್ನು ತಪ್ಪಾಗಿ ಕಲ್ಪಿಸಿಕೊಂಡು ಪೂರ್ವಜರು ಕೀರ್ತಿ ಕಾಮುಕರು, ಕೀರ್ತಿ ಲೋಭಿಗಳು ಅಂತ ಬೈತೀವಿ. ಅವರು ಸಮಾಜ ನೆಮ್ಮದಿಯಾಗಿ ನಡೆಯೋದಕ್ಕೆ ಏನು ಬೇಕೋ ಅದು ಅಂತ. ಅಂದರೆ ವಿಶ್ವಾಸವಿದ್ದರೆ ನಾವು ಪರದಾಡೋದಿಲ್ಲ, ಕೃತಕಾಭಾವವನ್ನು ಸೃಷ್ಟಿ ಮಾಡೋಲ್ಲ. ಈಗ ನೋಡಿ, ಎಲ್ಲರಿಗೂ ನೀರು ಸಿಗುತ್ತೆ, ಎಲ್ಲರಿಗೂ ರೇಷನ್ ಸಿಗುತ್ತೆ ಅಂದರೆ ಯಾರೂ ಕೃತಕವಾಗಿ ಸಂಗ್ರಹ ಮಾಡ್ಕೊಳ್ಳೋದಿಲ್ಲ. ನಾಡದ್ದು ಆಚೆ ನಾಡದ್ದು ಹಾಲು ಸಿಗೋದಿಲ್ಲ ಅಂತಂದರೆ ಒಡೆದೋದ್ರೂ ಪರವಾಗಿಲ್ಲ, 4 5 ಪ್ಯಾಕೆಟ್ ಹಾಲನ್ನು ತಂದು ಇಟ್ಕೊಳ್ಳೋಣ ಅಂತ ರೆಫ್ರಿಜರೇಟ್ರಲ್ಲಿ ಇಟ್ಕೋತಾರೆ. ಆಗ ಒಂದು ಎಳೆ ಮಗುಗೆ ಮಿಳ್ಳೆ ಹಾಲು ಬೇಕು ಅಂದರೂ ಸಿಗೋದಿಲ್ಲ. ಆ ಥರ ಆಗಿರ್ತದೆ. ಅಬಂಡೆಂಟ್ ಸಪ್ಲೈ ಇದೆ ಅನ್ನೋ ಒಂದು ಭಾವವೇ ಸಪ್ಲೈ ಇಲ್ಲದೇ ಇದ್ದಾಗಲೂ ಸಮಾಧಾನ ಕೊಡುತ್ತೆ. ಯಾಕೆಂದರೆ ಒಂದು ಬಾರಿ ಇವನು ಎಷ್ಟು ಬಳಸ್ಕೊಳ್ಬಲ್ಲ. ಪ್ರೈವೇಟ್ ಬ್ಯಾಂಕ್ಗಳೆಲ್ಲ ಕೆಲಸ ಮಾಡೋದು ಆ ಗುಡ್ ವಿಲ್ ಮೇಲೆ. ಯಾವ ಬ್ಯಾಂಕಿಗೂ ಇರ್ತಕ್ಕಂಥವರೆಲ್ಲರೂ ಕೂಡ ಡೆಪಾಸಿಟ್ ಹೋಲ್ಡರ್ಸು ಒಮ್ಮೆಲೆ ಬಂದು ದುಡ್ಡನ್ನು ವಿಡ್ರಾ ಮಾಡಿದ್ರೆ ಏನು ಆಕಾಶದಿಂದ ಕನಕದಾರಸ್ತವ ಹೇಳಬೇಕಷ್ಟೇ, ಅವನು ಅಂಗಂ ಹರೇ ಪುಲಕ ಭೂಷಣ ಆಶ್ರಯಂತಿ ಅಂತ. ಇಲ್ಲ ಶ್ರೀಚಕ್ರವನ್ನು ರಚನೆ ಮಾಡಿಬಿಟ್ಟಿದ್ರೂ ವಿದ್ಯಾರಣ್ಯರು ಬಂಗಾರದ ಮಳೆ ಸುರಿಸಿದಂತೆ ಸುರಿಸಬೇಕು, ಇಲ್ಲದೇ ಇದ್ದರೆ ಬ್ಯಾಂಕ್ ದಿವಾಳಿನೇ ಆಗತಕ್ಕಂಥದ್ದು. ಅಂದರೆ ಎಲ್ಲರೂ ಒಂದೇ ಬಾರಿಗೆ ಕೇಳೋದಿಲ್ಲ, ಯಾಕೆಂದರೆ ಬ್ಯಾಂಕು ಆ ಥರ ಮೋಸ ಮಾಡೋಲ್ಲ ಅನ್ನೋ ವಿಶ್ವಾಸದಿಂದ ನಡೀತಕ್ಕಂಥದ್ದು. ಆ ಗುಡ್ ವಿಲ್ಲನ್ನು ಕೀರ್ತಿ, ಅದಕ್ಕೆ ಬೇಕಾದ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಅಂತೀವಲ್ಲ, ಅದು ತುಂಬ ದೊಡ್ಡದಾದದ್ದು. ಅದನ್ನು ನೀನು ಈ ಋಷಿವರ್ಗದಲ್ಲಿ, ಪ್ರಜಾವರ್ಗದಲ್ಲಿ ಸಾಧಿಸಬೇಕಾಗಿದೆ ಅಂತ ದಶರಥ ಹೇಳ್ತಾನೆ. ಅದಕ್ಕಾಗಿ ನಾನುಂಟು, ನಮ್ಮ ಮನೆ ಉಂಟು. ದಶರಥನ ಮನೆ 353 ಚಿಲ್ಲರೆ. ಆ ಮನೆಯೇ ಅಲ್ಲ, ಅದೊಂದು ಮನೆ ಅಲ್ಲ, ಅದೊಂದು ಪ್ರಪಂಚ.
ಆ ಮಟ್ಟದ್ದಲ್ಲ, ಇನ್ನೂ ದೊಡ್ಡದಾದಂಥದ್ದು ಅಂತ. ಅಂದರೆ ತನ್ನ ಮಟ್ಟಿಗೆ ಮನೆ ಅಂತಲ್ಲದೆ ಮತ್ತು ವಿಸ್ತಾರವಾಗಿ ನೋಡಬೇಕು ಅಂತ. ಹಾಗೆ ಕೆಲವೊಮ್ಮೆ ಕ್ಷುದ್ರ ಮನುಷ್ಯರಿರ್ತಾರೆ, ಅವರು ಅಧಿಕಾರಕ್ಕೆ ಬಂದರೂ ಅವರ ಮಿಡ್ಲ್ ಕ್ಲಾಸ್ ಮೆಂಟ್ಯಾಲಿಟಿ ಅಂತ ಯಾವುದಿದೆ ಅದರಿಂದ ಆಚೆಗೆ ಹೋಗೋದೇನೇ ಇಲ್ಲ. ದೊಡ್ಡ ಸ್ಥಾನಕ್ಕೆ ಬಂದು ದೊಡ್ಡ ರೀತಿ ನಡ್ಕೊಳ್ಬೇಕು ಅಂತ ಅಂದುಕೊಳ್ಳಲ್ಲ. ಬೌದ್ಧ ಜಾತಕ ಕಥೆಗಳಲ್ಲಿ ಬರುತ್ತದೆ. ಒಮ್ಮೆ ಬ್ರಹ್ಮದತ್ತ ಮಹಾರಾಜನ ಕಾಲದಲ್ಲಿ, ಅದು ಜಾತಕಗಳೆಲ್ಲ ಶುರುವಾಗತಕ್ಕಂಥ ಜಾತಕ ಕಥೆಗಳು, ಕಾಶಿ ರಾಜ್ಯವನ್ನು ಬ್ರಹ್ಮದತ್ತ ಆಳ್ತಾ ಇದ್ದಾಗ ಬೋಧಿಸತ್ವ XYZ ಆಗಿ ಅವತರಿಸಿದ ಅಂತ ಬರುತ್ತದೆ. ಆಗ ಬೋಧಿಸತ್ವ ಕೋಶಾಧಿಕಾರಿಯಾಗಿ ಕ್ರಯವಿಕ್ರಯ ಮೌಲ್ಯ ನಿಯಾಮಕನಾಗಿ, ಅಂದರೆ ಅವನು ಕೋಶಾಧಿಕಾರಿಯಾಗಿದ್ದು ಮಾತ್ರವಲ್ಲದೆ ರಾಜ ಕೊಳ್ಳಬೇಕಾದ ಪದಾರ್ಥಗಳು ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಅದರ ಮೌಲ್ಯ ನಿಷ್ಕರ್ಷೆ ಮಾಡ್ತಾ ಇದ್ದ. ಒಂದು ರೀತಿ ಕ್ವಾಲಿಟಿ ಕಂಟ್ರೋಲ್ ಆಫೀಸರ್, ರೇಟ್ ಫಿಕ್ಸಿಂಗ್ ಆಫೀಸರ್ ಅಂತ ಕರೀಬಹುದು. ಏಕೆಂದರೆ ಯಾವ್ಯಾವುದೋ ದೇಶದಿಂದ ಅವ್ರು ಯಾವುದೋ ಹಣವನ್ನು, ಯಾವುದೋ ಮೌಲ್ಯವನ್ನು ಇಟ್ಕೊಂಡಿರ್ತಾರೆ. ಅವ್ರ ಕರೆನ್ಸಿ ಬೇರೆ ಇರುತ್ತೆ, ಅವರ ಎವ್ಯಾಲ್ಯೂಯೇಷನ್ ಬೇರೆ ಇರುತ್ತೆ. ಅದು ನಮ್ಮ ಕರೆನ್ಸಿಗೆ, ನಮ್ಮ ಎವ್ಯಾಲ್ಯೂಯೇಷನ್ಗೆ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ರೇಟ್ ಫಿಕ್ಸ್ ಮಾಡಬೇಕು. ಈಗಲೂ ನಮ್ಮ ದೇಶದ ವಸ್ತುಗಳನ್ನೆಲ್ಲ ಅಮೇರಿಕಾದಲ್ಲಿ ಫಿಕ್ಸ್ ಮಾಡ್ತಾರೆ, ನಾವೇನು ಫಿಕ್ಸ್ ಮಾಡ್ಕೊಳ್ಳೋದಿಲ್ಲ. ಆದರೆ ಆ ಕೆಲಸವನ್ನು ಮಾಡೋದಕ್ಕೆ ತುಂಬ ದೇಶ ವಿದೇಶಗಳ ಆಗು ಹೋಗುಗಳ, ಅಲ್ಲಿ ಸಂಪನ್ಮೂಲಗಳ, ವ್ಯವಹಾರಗಳ ಚೆನ್ನಾದ ಜ್ಞಾನ ಬೇಕು. ಬೋಧಿಸತ್ವ ಆ ಕೆಲಸ ಮಾಡ್ತಾ ಇದ್ದ. ಅದಕ್ಕೆ ತುಂಬ ಬೆಲೆ ಬಾಳುವಂತಹ ಯೋಗ್ಯತೆ ಇರುವವರಿಗೆ ಆಗುವುದು. ಹಾಗಾಗಿ ಹೆಚ್ಚಿನ ಸಂಬಳವೂ ಬೇಕಾಗುತ್ತದೆ. ಈ ಬ್ರಹ್ಮದತ್ತನಿಗೆ ಇವನಿಗೆ ಸುಮ್ಮನೆ ಇದಕ್ಕೆ 500 ರೂಪಾಯಿ, ಇದಕ್ಕೆ 35 ರೂಪಾಯಿ ಅಂತ ಹೇಳೋದಕ್ಕೆ ಇಷ್ಟು ಸಂಬಳವಾ ಅಂತ ಯೋಚನೆ ಮಾಡ್ತಾ ಇದ್ದ. ಆಗತ್ತಲ್ಲ, ಈ ರೀತಿಯಾದದ್ದು ಎಷ್ಟೋ ಜನಕ್ಕಿರುತ್ತೆ. ನೀವೇನ್ರಿ 3 ಸಾಲನ್ನು ಫೋನ್ನಲ್ಲೇ ಹೇಳಿಬಿಡ್ತೀರಾ, 10 ಸಾಲನ್ನು ಫೋನ್ನಲ್ಲೇ ಹೇಳಿಬಿಡ್ತೀರಾ, ಏನು ಮಹಾ ಕಷ್ಟ ಅಂತ. ಅದನ್ನು ಹೇಳೋದಕ್ಕೆ 30 ವರ್ಷ ಕಷ್ಟಪಟ್ಟಿದ್ದೀವಪ್ಪ ನಾವು ಅಂತ ಅನ್ಬೇಕು. ಆಮೇಲೆ ಅವನೊಮ್ಮೆ ಮಧ್ಯಾಹ್ನ ವಿಶ್ರಾಂತಿಯಲ್ಲಿದ್ದಾಗ ಕಿಟಕಿಯಿಂದ ನೋಡಿದ ವಾತಾಯನದಿಂದ ತೋಟದ ಮಾಲಿ ಪಾಪ ಶ್ರದ್ಧೆಯಿಂದ ಆಳದ ಬಾವಿಯಿಂದ ಸೇದಿ ನೀರನ್ನು ಒಂದೊಂದು ಗಿಡಗಳಿಗೂ ಹಾಕ್ತಾ ಇದ್ದ. ಇವನು ಎಂಥ ನಿಯತ್ನೂ, ಎಲ್ಲ ಗಿಡಗಳಿಗೂ ನೀರನ್ನು ಚೆನ್ನಾಗಿ ಹಾಕ್ತಾ ಇದ್ದಾನೆ, ಯಾರೂ ನೋಡ್ತಾ ಇಲ್ಲ, ಸೂಪರ್ವೈಸ್ ಮಾಡ್ತಾ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಬಹಳ ನಂಬಿಕಸ್ತ, ನಾಳೆಯಿಂದ ಇವನೇ ಕೋಶಾಧಿಕಾರಿ ಅಂತ ತೀರ್ಮಾನ ಮಾಡಿಬಿಟ್ಟ. ಆಮೇಲೆ ಬೋಧಿಸತ್ವನಿಗೆ ನೀನು ಮನೆಗೆ ಹೋಗು ಅಂತ ಅವನು VRS ಕೊಟ್ಟು ಕಳಿಸ್ಬಿಟ್ಟ. ಆಮೇಲೆ ಇವನು ಅಸ್ತವ್ಯಸ್ತ, ಇವನಿಗೆ ನಿಯತ್ತಾಗಿ ನೀರು ಹಾಕೋದು ಗೊತ್ತಿತ್ತೆ ಹೊರತುನವೇ ಅಂತಾರಾಷ್ಟ್ರೀಯವಾದ ಹಣಕಾಸಿನ ವ್ಯವಹಾರ ಏನು ಗೊತ್ತು. ವರ್ತಕರು ಬಂದರೆ ಬಾಯಿಗೆ ಬಂದಿದ್ದ ಬೆಲೆ ಹೇಳ್ಬಿಡೋದು, ಲಾಭವೂ ಆಗ್ಬೋದು ನಷ್ಟವೂ ಆಗ್ಬೋದು. ಇವನು ಅಯೋಗ್ಯ, ಏನೋ ತಿಳಿದೇ ಇದ್ದು ಅನ್ನೋದು ಗೊತ್ತಾಗಿ ಅವರು ಲಂಚ ಕೊಟ್ಟು ಅಲ್ಪವಾದ ವಸ್ತುಗಳಿಗೂ ಅನಲ್ಪವಾದ ಮೌಲ್ಯವನ್ನು ಹೇಳ್ತಾಯಿದ್ರು. ಹೀಗೆ ಮಾಡ್ತಾಯಿದ್ರು. ಆಗ ಸಿಂಧು ಸವ್ಯರ ದೇಶಗಳಿಂದ ಈ ಕುದುರೆಗಳು ಅಲ್ಲಿ ಬಹಳ ಪ್ರಖ್ಯಾತ, ಸೈಂಧವಾಶ್ವಗಳು ಅಂತ ಕರೀತಾರೆ, ಕುದುರೆಗೂ ಸೈಂಧವ ಅಂತ ಕರೀತಾರೆ. 500 ಕುದುರೆಗಳನ್ನು ಇಟ್ಟುಕೊಂಡು ಒಬ್ಬ ಸೈನ್ಯಕ್ಕಾಗಿ ಕುದುರೆಯನ್ನು ಸಪ್ಲೈ ಮಾಡೋದಕ್ಕೆ ಬರ್ತಾನೆ. ಅಶ್ವಬಲ ಭಾರತದಲ್ಲಿ ಮೊದಲಿಂದಲೂ ದುರ್ಬಲ, ಅದನ್ನು ಬಲಿಷ್ಠ ಮಾಡಿಕೊಳ್ಳಬೇಕು, ಅದಕ್ಕಾಗಿ ಈ ಕುದುರೆಗಳನ್ನು ಕೊಳ್ಳಲೇಬೇಕು ಅಂತ ಸೇನಾಪತಿ ಹೇಳ್ತಾನೆ. ಆದರೆ ಅವನು ಕುದುರೆಗಳನ್ನು ಮಾರುವವನು ಬಹಳ ನಿಯತ್ತಿನವನು, ಲಂಚ ಋಷವತ್ತು ಏನೂ ಕೊಡದೆ ಹಾಗೆ ಇದನ್ನು ಮಾರಿಸಬೇಕು ಅಂತ ಬಂದಿರ್ತಾನೆ. ಇವನು ಒಪ್ಕೊಳ್ಳೋದಿಲ್ಲ, ಲಂಚ ಕೊಟ್ಟೇ ಕೊಡು ಅಂತ. ಆಮೇಲೆ ಇವನು ಬೋಧಿಸತ್ವನ ಹತ್ರಕ್ಕೆ ಬರ್ತಾನೆ. ಹೀಗೆ ಹೇಳ್ತಾ ಇದ್ದಾನಲ್ಲ ಅಂತ, ಏನು ಯೋಚನೆ ಮಾಡಬೇಡ, ನೀನು ಅದಕ್ಕಾಗಿ ಹೋಗಿ ಮಹಾರಾಜನ ಹತ್ರ ನೇರವಾಗಿ ತುಂಬಿದ ಸಭೆಯಲ್ಲೇ ಬೆಲೆ ತೀರ್ಮಾನ ಆಗಲಿ ಅಂತ ಹೇಳುವಂತ. ತುಂಬಿದ ಸಭೆಯಲ್ಲೇ ಬಂದು ಬೆಲೆ ತೀರ್ಮಾನ ಮಾಡು ಅಂದರೆ, ಏನಿಲ್ಲ, ಈ ಕುದುರೆಗಳು ಎಷ್ಟು ಹುರುಳಿ ತಿನ್ನುತ್ತವೋ ಒಂದೊಂದಕ್ಕೂ ಎಷ್ಟೆಷ್ಟು ಹುರುಳಿ ಇಡ್ತಾರೋ ಆ ಹುರುಳಿಯ ಬಾನೆ ಅಷ್ಟೇ ಅಂತ. ಹುರುಳಿ ಬಾನೆ ಅಷ್ಟೇನಾ, ಇದೇ ಅಷ್ಟೇನಾ ಬೆಲೆ, ನನ್ನ ಕುದುರೆಗಳಿಗೆ ನಾನು ಕೊಡೋದಿಲ್ಲ ಅಂತಂತಾನೆ. ಆಗ ಅವನ ಸೇವಕ ಒಬ್ಬ, ಆ ಹೊಸದಾಗಿ ಅಪಾಯಿಂಟ್ ಆಗಿರ್ತಾನಲ್ಲ ಮಾಲಿ ಕೋಶಾಧಿಕಾರಿ, ಅವನಿಗೆ ಕಿವಿಯಲ್ಲಿ ತುಂಬ ದುಡ್ಡನ್ನು ಕೊಡ್ತಾರಪ್ಪ, ಈಗ ಹೇಳು ಬೆಲೆನ ಅಂದರೆ, ಕುದುರೆ ತಿನ್ನೋ ಹುರುಳಿಯಷ್ಟು ಅಂದರೆ ಹುರುಳಿ ಪ್ರಮಾಣದಲ್ಲಿ ಬಂಗಾರದ ಕಾಳುಗಳಿಂದ ಮಾಡಿ ಹಾಕಬೇಕು, ಅದು ಅಂತ ನನ್ನ ತಾತ್ಪರ್ಯ ಅಂತಂತಾನೆ. ಆಗ ರಾಜನಿಗೆ ಗೊತ್ತಾಗುತ್ತೆ ಇವನು ಏಮಾರಿಸ್ತಾ ಇದ್ದಾನೆ ಅಂತ. ಸಾರ್ವಜನಿಕವಾಗಿ ಹೀಗೆ ಒಂದೊಂದು ಬಾಯಿಗೆ ಒಂದೊಂದು ರೇಟ್ ಅಂತ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗಿ ಅವನನ್ನು ಉದ್ಯೋಗದಿಂದ ಕೀಳಿಸಿ ಸ್ವಸ್ಥಾನದಲ್ಲಿ ಸೇರಿಸ್ತಾನೆ ಅಂತ ಜಾತಕ ಬರುತ್ತೆ ಕಥೆ. ಅಂದರೆ ತಾತ್ಪರ್ಯತಃ ಆ ಯೋಗ್ಯತೆ ಅನ್ನುವುದು ತುಂಬ ಮುಖ್ಯವಾಗಿರುತ್ತದೆ. ಅದಕ್ಕೆ ಪೂಜಾ ವ್ಯತಿಕ್ರಮವನ್ನು ಮಾಡಲೇಬಾರದು. ಅದನ್ನು ಕವಿ ಹೇಳ್ತಾನೆ, ಕೀರ್ತಿಯನ್ನು ನಾಶ ಮಾಡಿಬಿಡುತ್ತದೆ, ಗುಡ್ವಿಲ್ಲನ್ನು ಹೋಗಲಾಡಿಸಿಬಿಡುತ್ತದೆ, ಯಾರೂ ಬಂದು ಮಾರೋದಿಲ್ಲ, ಏನೂ ನಡೆಸೋದಿಲ್ಲ. ಆಗ ವಾಣಿಜ್ಯ ವ್ಯವಹಾರಗಳಿಲ್ಲದೆ ಯಾವ ದೇಶ ತಾನೇ ಬದುಕುತ್ತೆ?
ನಾವೇನು ಈಗ ದ್ವೀಪದಲ್ಲಿದ್ದಂತೆ ಇಲ್ವಲ್ಲ, ಗ್ಲೋಬಲ್ ವಿಲೇಜ್ ಅಂತೀವಿ, ಗ್ಲೋಬಲ್ ನೆಸ್ಟ್ ಅಂತೀವಿ, ಆ ಥರ ಆಗಿದೆ. ಅದನ್ನೇ ಮುಂದೆ ಕವಿ ಹೇಳ್ತಾನೆ. ಜನಮನ್ಯ ಹಿತ ಪ್ರವರ್ತನಂ ಸ್ವಯಮೇವಾಭಿಸರಂತಿ ಸಂಪದ ನಿಯತಂ ನಿಜ ಕೃತ್ಯ ಲಂಪಟ ಪುರುಷ ಸ್ವಾರ್ಥತೆಯೇವ ಹೀಯತೆ. ಜನಮನ್ಯ ಹಿತ ಪ್ರವರ್ತನಂ ಸ್ವಯಮೇವ ಅಭಿಸರಂತಿ ಸಂಪದ. ಎಲ್ಲರ ಹಿತದಲ್ಲಿ ತೊಡಗತಕ್ಕಂಥವ್ರಿಗೆ ಸಂಪತ್ತು ತಾನಾಗಿ ಬರುತ್ತದೆ. ಆದರೆ ತಾನುಂಟು ಮೂರು ಲೋಕ ಉಂಟು ಅಂತ ಇರ್ತಕ್ಕಂಥವನು ನಿಜಕೃತ್ಯ ಲಂಪಟ. ಆ ಪದ ತುಂಬ ಚೆನ್ನಾಗಿದೆ. ಸೆಲ್ಫಿಶ್ಲಿ ಎಂಗೇಜ್ಡ್ ಇನ್ ಒನ್ಸ್ ಓನ್ ವರ್ಕ್, ಅವನಿಗೆ ಸ್ವಾರ್ಥತೆ ಏವ ಹೀಯತೆ, ಆ ಸ್ವಾರ್ಥದಿಂದಲೇ ಹಾಳಾಗ್ತಾನೆ ಅಂತ. ಇದು ಭಾರವಿಯ ಕಿರಾತಾರ್ಜುನೀಯದ 2ನೇ ಸರ್ಗದ ಕೆಲವು ಮಾತುಗಳನ್ನು ನೆನಪಿಗೆ ತರ್ತಕ್ಕಂಥದ್ದು. ಅವಗಚ್ಚತಿ ಮೂಢಚೇತನ ಇಲ್ಲಿದಾಯಿತು, ರಘುವಂಶದ 8ನೇ ಸರ್ಗದ ಶ್ಲೋಕವಾಯಿತು. ಸಹಸಾ ವಿದಧೀತನ ಕ್ರಿಯಾಂ ಅವಿವೇಕ ಪರಮಾಪದಾಂ ಪದಾಂ ವೃಣತೆ ವಿಮರ್ಶಕಾರಿಣ ಗುಣಲಬ್ಧ ಸ್ವಯಮೇವ ಸಂಪದ ಅಂತಿದೆಯಲ್ಲ, ಆ ಪದ್ಯಕ್ಕೆ ಹೋಲಿಕೆಯಾಗುವಂತೆ ಇದು ಬಂದಿದೆ. ಪುರುಷಸ್ಯ ಕೃತಂ ಭುಜದ್ವಯಂ ಪ್ರವಿಧಾತುಂ ದ್ವಯಮೇವ ವೇದಸ ಸುಹೃದಾಮುದಯಂಚ ವಿದ್ವಿಷಾಂ ಅವಲೇಪ ಪ್ರತಿಘಾತಮೇವ ಚ. ರಾಮ, ನಿನಗೆ 2 ತೋಳಿದೆ ಅಂದರೆ ಅರ್ಥ ಇಷ್ಟೇ, ಗೆಳೆಯರನ್ನು ಅಪ್ಪಿಕೊಳ್ಳೋಕ್ಕೆ, ಶತ್ರುಗಳನ್ನು ಧ್ವಂಸ ಮಾಡೋಕ್ಕೆ, ಅದು ಬಿಟ್ಟು ಇನ್ಯಾತಕ್ಕೂ ಅಲ್ಲ. ಆ ತೋಳುಗಳು ಇನ್ನು ಅಲಂಕಾರಕ್ಕಾಗಿ ಇರೋವಂಥದ್ದು ಅಲ್ಲ ಅಂತ ಹೇಳ್ತಾನೆ. ದಶರಥನ ಬಾಯಿಂದ ಎಲ್ಲ ಮಾತುಗಳು ಬರುತ್ತೆ ಅಂದರೆ ಆಶ್ಚರ್ಯವೇ ಇದು. ಅದು ವಾಲ್ಮೀಕಿಯ ದಶರಥ ಅಲ್ಲ, ಇವನೇ ಕ್ರಿಯೇಟ್ ಮಾಡಿಕೊಂಡಿರೋ ದಶರಥ. ಮಾತುಗಳು ಮಾತ್ರ ತುಂಬ ಚೆನ್ನಾಗಿವೆ. ಶರಣೋಪಗತಂ ನ ಪಾತಿಯೋ ನಭಿನತ್ತಿ ದ್ವಿಷತಾಂ ಸಮುನ್ನತಿಂ ನ ಸಬಾಹುರ ಸಾಧನ ಕ್ಷಮೋ ನರವೃಕ್ಷ ಪ್ರಭವ ಪ್ರರೋಹಕ. ಬಹಳ ಸೊಗಸಾದ ಪದ್ಯ. ಯಾರು ಶರಣಾಗತರನ್ನು ರಕ್ಷಿಸೋಲ್ಲ, ಯಾರು ವೈರಿಗಳನ್ನು ಕತ್ತರಿಸೋಲ್ಲ, ಅಂಥವರ ತೋಳಲ್ಲ, ಆ ತೋಳುಗಳು ನರವೃಕ್ಷಗಳ ಶಾಖೆಗಳು ಅಂತ. ಮನುಷ್ಯರು ಅನ್ನುವ ಮರಗಳಿಗೆ ಕೊಂಬೆ ರೆಂಬೆಗಳಂತೆ ಬೆಳೆದಿರತಕ್ಕಂಥದ್ದು ಅಂತ. ನರವೃಕ್ಷ ಪ್ರಭವ ಪ್ರರೋಹಕ ಅಂತಾನೆ. ತೆಲುಗಿನ ಪೋತನ ಬರೆದ ಭಾಗವತದಲ್ಲಿ ಅವನು ಕಂಜಾಕ್ಷು ನರ್ಚಿಂಚನಿ ಕಾಯಂಬು ಕಾಯಮ್ಮೆ ಪವನಪೂರಿತ ಚರ್ಮ ಭಸ್ತ್ರಿಗಾಕ ಅಂತ ಬಹಳ ಚೆನ್ನಾಗಿ ವಿನೋಕ್ತಿ ಅಲಂಕಾರಗಳನ್ನು ಮಾಡ್ಕೊಂಡು ಹೇಳ್ತಾನೆ. ಅಲ್ಲಿ ಉಲ್ಲೇಖ ಅಲಂಕಾರವೂ ಬರುತ್ತೆ. ಆ ಮಹಾವಿಷ್ಣುವನ್ನು ಅರ್ಚನೆ ಮಾಡದೇ ಇರತಕ್ಕಂಥ ಅವನ ದೇಹವೇ ಅದು ಕಮ್ಮಾರರ ತಿತ್ತಿ ಅಂದರೆ ಬೆಲ್ಲೋಸ್ ಅಂತೀವಲ್ಲ, ಆ ರೀತಿಯಾಗಿ ವೈಕುಂಠನ ಅರ್ಚಿಂಚನಿ ಹಸ್ತಂಬು ಹಸ್ತಮೇ ತರುನಿರ್ಮಿತ ದರ್ವಿಗಾಕ ಅಂತ. ವೈಕುಂಠನನ್ನು ಪೂಜೆ ಮಾಡದೇ ಇರೋ ಕೈಯ ಅದು ಮರದ ಕೊಂಬೆಯಿಂದ ಮಾಡಿರ್ತಕ್ಕಂಥ ಸೌಟು ಇದ್ದಂತೆ. ಇನ್ನು ಪರಮೇಶು ಚೂಡನಿ ಚೂಡ್ಕಲೆ ತನುಕುಡ್ಯ ನಿರ್ಮಿತ ಜಾಲ ರಂಧ್ರಮೂಲಗಾಕ. ಆ ಪರಮಾತ್ಮನ ದಿವ್ಯ ಸೌಂದರ್ಯವನ್ನು ನೋಡದ ಕಣ್ಣ ದೇಹ ಅನ್ನುವ ಗೋಡೆಯ ಮೇಲೆ ಮಾಡಿರುವ ತೂತುಗಳಷ್ಟೇ ಅದು. ಈ ರೀತಿಯಾದ ಮಾತುಗಳೆಲ್ಲ ಬರ್ತವೆ. ಆ ರೀತಿಯಾಗಿ ಇವನು ನರವೃಕ್ಷ ಪ್ರಭವ ಪ್ರರೋಹಕ ಆ ಬಾಹು ಅಂತಂತಾನೆ. ಮತ್ತು ಹೇಳ್ತಾನೆ, ಪರಿಕೃತ್ಯ ಜಡೋ ಯಶೋರ್ಜನೆ ಜಠರೈಕ ಪ್ರವಣೋ ನಿರುತ್ಸುಕ ಪಶುರೇವ ಬುಧೈರ್ನಿಗದ್ಯತೆ ಯವಸಗ್ರಾಸ ನಿವೃತ್ತ ಮಾನಸ. ಯಾವನು ಆ ಲೋಕದ ಹಾರ್ದಿಕ ಭಾವವನ್ನು, ಗುಡ್ವಿಲ್ನ ಸಂಪಾದಿಸಿಕೊಳ್ಳದೆ ಸುಮ್ಮನೆ ಅಲಸನಾಗಿರ್ತಾನೆ, ನಿರುತ್ಸುಕನಾಗಿರ್ತಾನೆ, ಎಂಥ್ಯೂಸ್ಯಾಸಮ್ ಇಂಡಸ್ಟ್ರಿಯಸ್ನೆಸ್ ಇಲ್ಲವೋ ಅವನು ಹುಲ್ಲು ತಿನ್ನದ ದನ ಅಷ್ಟೇ, ಇನ್ನೇನೂ ಅಲ್ಲ ಅಂತ. ಭರ್ತೃಹರಿ ಮಾತಿದೆಯಲ್ಲ, ತೃಣನ್ನ ಖಾದನ್ನಪಿ ಜೀವಮಾನ ತದ್ಭಾಗದೇಯಂ ಪರಮಂ ಪಶೂನಾಂ ಅಂತ. ಸಾಹಿತ್ಯ ಸಂಗೀತಾದಿ ಕಲೆಗಳಲ್ಲಿ ರಾಸಿಕ್ಯ ಇಲ್ಲದೆ ಇದ್ದವರು, ಕೊಂಬು ಬಾಲ ಇಲ್ಲದ ದನ ಹುಲ್ಲು ತಿನ್ನೋಲ್ಲ ಅನ್ನೋದು ನಿಜವಾದ ದನಗಳಿಗೆ ಆಗಿರುವ ಲಾಭ ಅಷ್ಟೇನೆ ಅಂತ. ಮುಂದೆ ಕವಿ ಹೇಳ್ತಾನೆ, ಪುರುಷಸ್ಯ ನಿರರ್ಥಕಃ ಕಿಲ ಕಂಡೂಯನ ಮಾತ್ರ ಸಾರ್ಥಕಃ ಅಂತ. ಅಕೃತದ್ವಿಷದುನ್ನತಿಚ್ಛಿತ ಶ್ರಿತಸಂರಕ್ಷಣ ವಂದ್ಯಕರ್ಮಣ. ವೈರಿಗಳ ಅಭ್ಯುದಯವನ್ನು ಕತ್ತರಿಸುವ, ಆಶ್ರಿತರನ್ನು ರಕ್ಷಣೆ ಮಾಡೋದ್ರೊಳಗೆ ಸಾಮರ್ಥ್ಯವಿಲ್ಲದ ಶ್ರಿತ ಸಂರಕ್ಷಣ ವಂದ್ಯಕರ್ಮ. ಆ ಸಮಾಸ ತುಂಬ ಸುಂದರವಾದದ್ದು. ಅಂಥವನ ಕೈ ಕೇವಲ ಮೈಕೈ ಕೆರಕೊಳ್ಳೋಕ್ಕೆ ಆ ಸಾಧನ ಆಗಿದೆ ಅಷ್ಟೇ, ಇನ್ಯಾತಕ್ಕೂ ಅಲ್ಲ ಅಂತ ಬಹಳ ಕಟುವಾಗಿ ಹೇಳಿದ್ದಾನೆ. ಕ್ಷಾತ್ರವನ್ನು ಎಷ್ಟು ಚೆನ್ನಾಗಿ ಖಂಡರಿಸಿದ್ದಾನೆ. ಅವನು ಪ್ರಾಯಶಃ ಕ್ಷತ್ರಿಯ ಕುಲೋತ್ಪನ್ನ ನಾವು ನೋಡಿದ್ದೀವಲ್ಲ. ಹಾಗಾಗಿ ಮೊದಲನೇ ದಿವಸವೇ ಅವನ ಪೂರ್ವ ಚರಿತ್ರೆಯನ್ನು,
ಮತ್ತು ಅವನ ಹಿನ್ನೆಲೆಯನ್ನು ಒಂದಷ್ಟು ಹೇಳಿದ್ದೆ, ಅದರಿಂದ ನಿಮಗೆ ಗೊತ್ತಾಗುತ್ತದೆ. ಆ ಕಾರಣದಿಂದ ಕ್ಷಾತ್ರ ಪೌರುಷವನ್ನು ಬಿಡಬಾರ್ದು ಅಂತ. ನಮ್ಮ ದೇಶ ಇದನ್ನು ಬಿಟ್ಟಿದ್ದ ದಿವಸವೇ ಕೆಟ್ಟು ಹೋಯಿತು. ಇದು ಪ್ರಾಯಶಃ 10ನೇ ಶತಮಾನದಲ್ಲಿಯೇ ಶುರುವಾಯಿತು ಅಂತ ಅನಿಸುತ್ತೆ. ತವ ಜೀವಿತ ಸಂಶಯೇಶ್ವಪಿ ನ ಪರಿತ್ಯಜ್ಯಮಿದಂ ಕುಲವ್ರತಂ ಸುಲಭಂ ಪ್ರತಿ ಜನ್ಮ ಜೀವಿತಂ ಹೃದಯಂ ಧರ್ಮರತಂ ಹಿ ದುರ್ಲಭಂ. ನಿನಗೆ ಜೀವಿತ ಸಂಶಯ, ಒಳ್ಳೆಯ ಸಂಸ್ಕೃತ ಶಬ್ದ ಇದು. ಈವನ್ ವೆನ್ ಯುವರ್ ಲೈಫ್ ಈಸ್ ಅಂಡರ್ ರಿಸ್ಕ್ ಅಂತ. ಜೀವಿತ ಸಂಶಯೇಪಿ, ಜೀವಿತ ಸಂಶಯೇಶ್ವಪಿ ಕುಲವ್ರತಂ ನ ಪರಿತ್ಯಾಜ್ಯಂ. ರಘುವಂಶೀಯರ ವ್ರತ ಕುಲವ್ರತ ಇದು. ಶ್ರಿತ ಸಂರಕ್ಷಣ, ದುಷ್ಟ ದಮನ, ಅದನ್ನು ಮಾಡಬೇಕು. ಪ್ರತಿ ಜನ್ಮದಲ್ಲೂ ಜೀವ ಸಿಗುತ್ತೆ, ದೇಹ ಸಿಗುತ್ತೆ. ಆದರೆ ಧರ್ಮಬದ್ಧವಾದ ಅವಕಾಶ ಮತ್ತು ಅದಕ್ಕೆ ತಕ್ಕಂತೆ ಬಾಳುವ ಅವಕಾಶ ಸಿಗುವುದು ತುಂಬ ಕಷ್ಟ ಅಂತ. ಪರಾನ್ನಂ ಪ್ರಾಪ್ಯ ದುರ್ಬುದ್ಧೇ ಪ್ರಾಣೇಭ್ಯೋ ನ ದಯಾಂಕುರು ದುರ್ಲಭಾನಿ ಪರಾನ್ನಾನಿ ಪ್ರಾಣಾ ಜನ್ಮನಿ ಜನ್ಮನಿ ಅಂತ ಒಂದು ಸುಭಾಷಿತ ಭಾಳ ಲೈಟಾಗಿದೆ. ಬೇರೆಯವ್ರ ಮನೆ ಊಟಕ್ಕೆ ಹೋಗೋ ಅವಕಾಶ ಬಂದಾಗ ಆರೋಗ್ಯದ ಬಗ್ಗೆ ಚಿಂತೆ ಮಾಡಿಕೊಂಡು ಊಟ ಕಡಿಮೆ ಮಾಡ್ಕೊಳ್ಬೇಡ್ವೋ ಗಣಗಾಂಪ. ದೇಹ ಪ್ರತಿ ಬಾರಿ ಸತ್ತಾಗಲೂ ಸಿಕ್ಕೇ ಸಿಗುತ್ತೆ, ಆದರೆ ಬೇರೆಯವ್ರ ಮನೆ ಊಟ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಅಂತ. ಈ ಗಾಂಭೀರ್ಯಲ್ಲಿ, ಈ ಲಾಘವ ಎಲ್ಲಿ ನಮ್ಮಲ್ಲಿ ನೋಡಿ ಎಲ್ಲವನ್ನೂ ಅದೆಷ್ಟು ಸುಂದರವಾಗಿ ಹಾರ್ದಿಕವಾಗಿ ಚಿತ್ರಿಸಿದ್ದಾರೆ ಅಂತ. ಹೀಗೆ ತಂದೆಯ ಅನುಜ್ಞೆಯನ್ನು ಪಡೆದು ಅವನು ಹೊರಡ್ತಾನೆ. ತಮಸಿ ಸ್ಫುರದಂಶು ಮದ್ಯುತಿ ಪ್ರಹೃತೆ ಸಂಸದಿ ಸೌಖರಾತ್ವಿಕ ಯತಯೇ ನಿರಯೀಯ ತತ್ಸುತೌ ನೃಪತಿರ್ಮಂತ್ರ ಪವಿತ್ರ ಸಂಶಿತೌ. ಆಮೇಲೆ ಅವನಿಗೆ ಮಂತ್ರಪೂತವಾದ ವಸ್ತ್ರಗಳನ್ನೆಲ್ಲ ಕೊಟ್ಟು ರಾತ್ರಿ ಹೊತ್ತಾಗ್ತಾ ಇದ್ದಂತೆ ಆ ಪ್ರಕೃತಿ ನೋಡಿ ಸೌಖರಾತ್ರಿಕ, ಗುಡ್ ಈವ್ನಿಂಗ್ ಅಂತ ಹೇಳಿ ಕಳಿಸ್ಕೊಡ್ತಾನೆ ಅಂತ. ಸೌಖರಾತ್ರಿಕ ಅಂತಂದರೆ ಗುಡ್ ಈವ್ನಿಂಗ್ ಅಂತ ಹೇಳತಕ್ಕಂಥವನು ದಶರಥ ಹಾಗೆ ಹೇಳಿ ಕಳಿಸ್ಕೊಡ್ತಾನೆ ಅಂತ. ಸೌಸ್ನಾತಿಕ, ಸೌಭೋಜಿಕ, ಸೌಖಶಾಯನಿಕ, ಸೌರಾತ್ರಿಕ, ಈ ಥರ ಬೇಕಾದಷ್ಟು ಬೇರೆ ಬೇರೆ ಎಂಪ್ಲಾಯ್ಮೆಂಟ್ಗಳೇ ಇದ್ವು ಅಂತ ಗೊತ್ತಾಗುತ್ತೆ. ಅನುಕೂಲವಿದ್ದರೆ ಎಲ್ಲದಕ್ಕೂ ಕೆಲಸಕ್ಕೆ ಇಟ್ಕೊಳ್ಬಹುದು. ಈ ಸ್ಟಾರ್ ಹೋಟೆಲ್ಗಳಲ್ಲಿ ಬಾಗಿಲತ್ರ ಭಾರಿ ಥಳಥಳ ಫಳಫಳ ಹೊಳೆಯುವ ಅಲಂಕಾರ ಇಟ್ಕೊಂಡು ಒಂದು ದೊಡ್ಡ ದೀರ್ಘೋಚ್ಚವಾದ ಸಲಾಂ ಮಾಡೋದೇ ಒಂದು ಕೆಲಸ ಆಗಿರುತ್ತಲ್ಲ, ಆ ರೀತಿಯಾಗಿ ಹಾಗೆ ಸೌಖರಾತ್ರಿಕ. ಅನುಜಗ್ಮತು ಅಶ್ರುವರ್ಷಿಣೋ ಹೃದಯೇ ಪೌರಜನಸ್ಯ ರಾಘವೌ ಮುನಿಮೇನ ಮನಾಕುಲಾತುರೈರ್ ಅನುಯಾತ ಅಶಿವೈಕ ಚಿಂತೆಯ. ಇವರು ಹೊರಟರೆ ಊರಿಂದ ಆ ಮಹರ್ಷಿ ವಿಶ್ವಾಮಿತ್ರನ ಹಿಂದೆ ಊರ ಜನರ ಹೃದಯಗಳು, ಭಾವನೆಗಳು, ಕಣ್ಣುಗಳು ಎಲ್ಲ ಹಿಂಬಾಲಿಸಿದವು. ಆದರೆ ಇವರಿಗೆ ಈ ಋಷಿಗಳಿಗೆ ಬಂದ ಚಿಂತೆ ಏನಿದೆ, ಅದನ್ನು ನಿವಾರಣೆ ಮಾಡೋದು ಹೇಗೆ, ಅವರ ಯಜ್ಞಕ್ಕೆ ಬಂದ ಅಮಂಗಳವನ್ನು ದೂರೀಕರಿಸುವುದು ಹೇಗೆ ಅನ್ನೋ ಚಿಂತೆ ಇತ್ತು ರಾಮಲಕ್ಷ್ಮಣರಿಗೆ ಅಂತ ಕವಿ ಹೇಳ್ತಾನೆ. ಇಲ್ಲಿ ಕಾಳಿದಾಸ ಪೌರನೇತ್ರಕೃತ ಮಾರ್ಗ ತೋರಣವು ಅಂತ ಬಳಸ್ತಾನೆ. ರಾಮಲಕ್ಷ್ಮಣರು ವಿಶ್ವಾಮಿತ್ರನ ಜೊತೆಗೆ ಹೊರಟಾಗ ಊರಿನ ಜನರೆಲ್ಲ ನಿಂತು ನೋಡಿದ್ರಂತೆ ಅವರ ಕಣ್ಣುಗಳೇ ಕಮಲಗಳ ತೋರಣದಂತೆ ಆಗ್ಬಿಟ್ವು ಆ ಕಡೆ ಈ ಕಡೆ ರಸ್ತೆ ಇರ್ಕೆಲದಲ್ಲಿ ಅಂತ. ಮತ್ತು ಹೇಳ್ತಾನೆ, ಯಮಿನಃಪತಿ ಚೈತಿಹಾಸಿಕಾತ್ ಉಪಶೃಣ್ವನ್ ವಿವಿಧಾಶ್ರಯ ಕಥಾ ಕ್ಲಮಥಂ ನ ವಿವೇದ ರಾಘವೋ ಬಲಯಾನೀತ ಬಲ ಸ ವಿದ್ಯೆಯ. ಬಲ ಮತ್ತು ಅತಿಬಲ ಅನ್ನುವ ಎರಡು ವಿದ್ಯೆಗಳನ್ನು ಸರಯೂ ನದಿ ತೀರದಲ್ಲಿ ಉಪದೇಶ ಮಾಡಿದ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಬಲದಿಂದ ಆಹಾರ ಮತ್ತು ನೀರು ಇಲ್ಲದೆ ಇದ್ದರೂ ಬದುಕುವುದು, ಅಂದರೆ ಪಿಪಾಸ ಬುಭುಕ್ಷ, ಹಸಿವು ಬಾಯಾರಿಕೆಗಳ ಹಿಂಗುವಿಕೆ, ಮತ್ತು ಅತಿಬಲದಿಂದ ನಿದ್ರಾ ರಾಹಿತ್ಯದಲ್ಲಿಯೂ ಶ್ರಮ ಆಗದೇ ಇರುವಿಕೆ, ಇವು ಬಂದವು ಅಂತ. ಇವುಗಳನ್ನು ಪಡ್ಕೊಂಡು ಜೊತೆಗೆ ಬಗೆ ಬಗೆಯ ಇತಿಹಾಸ ಕಥೆಗಳನ್ನು ಕೇಳಿಕೊಂಡು ಹೋದರು ಅಂತ. ವಾಲ್ಮೀಕಿ ರಾಮಾಯಣದಲ್ಲಿ ಕುಶನಾಭಚಾರಿತ್ರ್ಯ, ಗಂಗಾವತರಣ ಮೊದಲಾಗಿ ವಾಮನಾವತರಣ ಇತ್ಯಾದಿ ಅನೇಕ ಕಥೆಗಳನ್ನು ಹೇಳುವುದು ಬರುತ್ತದೆ. ಪರಿಷ್ಕೃತ ಆವೃತ್ತಿಯಲ್ಲಿ ಜಿ.ಕೆ. ಭಟ್ ಅವರು ಇದೆಲ್ಲ ಆಮೇಲೆ ಬಂದ ಪ್ರಕ್ಷೇಪಗಳು ಅಂತ ಸಾಬೀತು ಮಾಡಿ ತೋರಿಸ್ತಾರೆ. ಪ್ರಕ್ಷೇಪ ಹೌದೋ ಅಲ್ಲವೋ ಅದು ಬೇರೆ ಸಂಗತಿ. ಕಥೆಗಳ ಸ್ವಾರಸ್ಯ ಮಾತ್ರ ತುಂಬ ಚೆನ್ನಾಗಿರುವಂಥದ್ದು, ಅದನ್ನು ನಾವು ಒಪ್ಕೊಳ್ಬೇಕು. ಈ ಪ್ರಕ್ಷೇಪದ ಮತ್ತು ಪ್ರಕ್ಷೇಪವಲ್ಲದ ಈ ವಿಭಾಗದಲ್ಲಿ ಕೆಲವರು ಪ್ರಕ್ಷೇಪ ಇರಲಿ ಇಲ್ಲದೆ ಹೋಗಲಿ ಎಲ್ಲವನ್ನೂ ಕೂಡ ಸುಬದ್ಧೋವ ಅಬದ್ಧೋವ ತುಂಬ ಪರಿಪೂರ್ಣವಾದದ್ದು ಅಂತ ನೆಚ್ಕೋತಾರೆ. ಅದು ಒಂದು ಸತರಣಾಭ್ಯವಹಾರಿತ್ವ, ಹುಲ್ಲು ಕಲ್ಲು ಎಲ್ಲವನ್ನೂ ಸೇರಿಸಿಕೊಂಡು ಊಟ ಮಾಡ್ತಕ್ಕಂಥದ್ದು. ಇನ್ನೊಂದು ಪ್ರಕ್ಷೇಪ ಅಂತ ಅದನ್ನ ಎತ್ತಿ ಬಿಸಾಡ್ತಕ್ಕಂಥದ್ದು, ಅದರೊಳಗೆ ಯಾವ ಮೌಲ್ಯವಿದೆ, ಯಾವ ಪ್ರಯೋಜನ ಇದೆ ಅಂತ ಗಮನಿಸದೆ ಹಾಗೆ ಮಾಡಬಾರ್ದು. ಯುಕ್ತವಾದದ್ದು ಏನಿದೆ ಅದು ಪ್ರಕ್ಷೇಪವಾಗಲಿ ಯಾವುದೇ ಆಗಲಿ, ಅಪಿಗ್ರಾಹ್ಯಂ ಸುಭಾಷಿತಂ ಬಾಲಾದಪಿ ಶುಕಾದಪಿ, ಚೆನ್ನಾಗಿರುವುದಿದ್ದರೆ ಭಾಗ ಒಪ್ಪಿಕೊಳ್ಳಬೇಕು.
ಅದರೊಳಗೊಂದು ಸೊಗಸಿದೆ, ಕಾವ್ಯ ಸೌಂದರ್ಯ ಇದೆ ಅಂತ ಇಸ್ಥೆಟಿಕ್ ಪರ್ಪಸ್ಸಿಂದ ನೋಡಬೇಕು. ರಿಯಾಲಿಟಿ ಪರ್ಪಸ್ ಅಂತ ಅಲ್ಲ ಕಾವ್ಯದಲ್ಲಿ, ಅದನ್ನು ಗಮನ ಇಟ್ಕೋಬೇಕು. ಆಮೇಲೆ ಕವಿ ಹೇಳ್ತಾನೆ, ನಭುನಕ್ತಿ ಪುರಶ್ರಿಯಂ ಪರಿತಃಕೀರ್ಣಕರಂಕ ಸಂಕರ ವಮಗ್ನ ಶಿರಃಕಪಾಲ ದೃಗ್ವಿವರ ಪ್ರೋದ್ಗತ ಶಾದ್ವಲಾಮಹಿ. ಹಾಗೆ ಹೋಗ್ತಾ ಇದ್ದಾಗ ತಾಟಕಾವನ ಪ್ರವೇಶ ಆಗುತ್ತದೆ. ಮಲದ ಮತ್ತು ಕರುಷ ಅಂತ ಎರಡು ಫಲವತ್ತಾದ ಸಮೃದ್ಧವಾದ ಪ್ರಾಂತಗಳಾಗಿದ್ದವು ಅಂತ ವಾಲ್ಮೀಕಿಗಳು ಹೇಳ್ತಾನೆ. ಅಲ್ಲಿ ಸುಂದ ಅನ್ನುವ ಯಕ್ಷನ ಪತ್ನಿ ತಾಡಕ ಅಂತಲೂ ಕರೀತಾನೆ. ಅವಳು ಅಗಸ್ತ್ಯರ ಮೇಲಿನ ಕೋಪದಿಂದ ತನ್ನ ಗಂಡನನ್ನು ಆತ ಶಾಪಗ್ರಸ್ತರನ್ನಾಗಿ ಮಾಡಿದರು ಅಂತ, ಅವನು ರಾಕ್ಷಸನಾಗಿ ಕಡೆಗೆ ಸತ್ತ. ಅದರಿಂದ ಇವಳಿಗೆ ಕ್ರೋಧಾಂಧಿಯಾಗಿ ಗಂಡನ ಮೇಲಿನ ಪ್ರೀತಿಯಿಂದ ಕೆರಳಿ ಮಹರ್ಷಿಗಳನ್ನು ಕೆಣಕೂತಕ್ಕೆ ಹೋದಾಗ ಅವರು ನೀನು ರಾಕ್ಷಸಿಯಾಗುವಂತ ಶಾಪ ಕೊಟ್ಟರು. ಆಗ ಅವಳು ಆ ಪ್ರಾಂತವನ್ನೆಲ್ಲ ನಾಶ ಮಾಡಿ ಕಗ್ಗಾಡಾಗಿ ಮಾಡಿದಳು ಅಂತೆಲ್ಲ ಕಥೆ ಬರುತ್ತದೆ. ಹಿಂದೊಮ್ಮೆ ಇಂದ್ರನಿಗೆ ಹಸಿವು ಬಾಯಾರಿಕೆಗಳು ಮರ್ತ್ಯಭಾವ ಪೀಡಿಸಿದಾಗ ಈ ಪ್ರದೇಶದಲ್ಲಿ ಕಳಕೊಂಡ ಅಂತ, ಇಲ್ಲಿ ಇಂದ್ರ ಸ್ನಾನ ಮಾಡಿದ ಜಾಗ ಅಂತ ಕವಿ ಹೇಳ್ತಾನೆ. ಒಟ್ಟಿನಲ್ಲಿ ಮಲದ ಮತ್ತು ಕರುಷ ಅನ್ನುವ ಪ್ರಾಂತದಲ್ಲಿ ಇಂದ್ರನ ಶಾಪ ವಿಮೋಚನೆ ಆದ ಜಾಗ. ಅಲ್ಲಿ ಈಗ ಅದೇ ಶಾಪಗ್ರಸ್ತವಾದಂತೆ ಇದೆ. ಒಂದು ಒಳ್ಳೆಯ ಊರನ್ನು, ಫಲವತ್ತಾದ ಸಮೃದ್ಧವಾದ ಪ್ರದೇಶವನ್ನು ಇವಳು ಹಾಳುಗೆಡವಿದ್ದಾಳೆ ಅಂತ. ಏನು ಬೇಕಿಲ್ಲ, ಮಾಯಾವತಿ ಮಾಡಿದ್ದೇನು, ಜಯಲಲಿತಾ ಮಾಡಿದ್ದೇನು, ಸೋನಿಯಾ ಗಾಂಧಿ ಮಾಡಿದ್ದೇನು, ಈಗ ದೀದಿ ಇದ್ದಾಳಲ್ಲ ಅಲ್ಲಿ, ಇವರೆಲ್ಲ ಮಾಡಿದ್ದೇನು. ಇವರೆಲ್ಲ ತಾಟಕೆಯರು ಬೇರೆ ಬೇರೆ ರೂಪಗಳೇ, ಎಂಥದ್ದೂ ಅಲ್ಲ. ಆಯಾ ಪ್ರಾಂತಗಳನ್ನು ಹಾಳುಗೆಡವಿದ್ದಾರೆ ಅಂತಲೇ ಅರ್ಥ. ಅಂದರೆ ರಾಮಾಯಣಾದಿಗಳಲ್ಲಿ ಹೇಳ್ತಕ್ಕಂಥ ತತ್ವ ಇಷ್ಟೇ. ಅಯೋಗ್ಯರು ಒಂದು ಸ್ಥಾನಕ್ಕೆ ಬಂದು ಅಲ್ಲಿ ಅಭಿವೃದ್ಧಿಯನ್ನೇ ಹಾಳುಗೆಡವುತ್ತಾರಲ್ಲ ಅಂಥದ್ದು. ಆ ರೀತಿ ಮಾಡಿದ್ದಾರೆ, ಕಗ್ಗಾಡಾಗಿ ಮಾಡಿದ್ದಾರೆ. ಅದನ್ನು ಕವಿ ತುಂಬ ಚೆನ್ನಾಗಿ ವರ್ಣಿಸ್ತಾನೆ. ರಘುವಂಶದ 16ನೇ ಸರ್ಗದಲ್ಲಿ ಹಾಳುಬಿದ್ದ ಅಯೋಧ್ಯೆಯ ಮತ್ತು ಅದರ ಪೂರ್ವ ವೈಭವ ಹೇಗಿತ್ತು ಅನ್ನುವುದರ ವೈಸದೃಶ್ಯವನ್ನು ವಿಷಮಾಲಂಕಾರವಾಗಿ ತೋರಿಸ್ತಾನೆ ಕವಿ. ಇಲ್ಲಿ ಕೇವಲ ಹಾಳುಬಿದ್ದ ಊರನ್ನು ಮಾತ್ರ ತೋರಿಸ್ತಾನೆ. ಆ ಮಟ್ಟಿಗೆ ಕಾಳಿದಾಸನಿಗೆ ರಣಿ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ದಾನೆ. ಕೆಲವು ಪದ್ಯಗಳಲ್ಲಿ ಎಲ್ಲೆಲ್ಲೂ ತಲೆಬುರುಡೆಗಳು, ತಲೆಯೋಡು, ಮೂಳೆ, ಅವುಗಳ ರಾಶಿ ಉಂಟು. ಅವಮಗ್ನ ಶಿರಃಕಪಾಲ ದೃಗ್ ವಿವರ ಪ್ರೋದ್ಗತ ಶಾದ್ವಲಾಮಿಹಿ. ಆ ತಲೆಬುರುಡೆಗಳ ಕಣ್ಣುಗುಡ್ಡೆ ಇರುವ ಜಾಗದಲ್ಲಿ ರಂಧ್ರ ತಾನೇ ಇರುತ್ತೆ. ಆ ರಂಧ್ರದ ಮೂಲಕ ಹಾಯ್ದು ಹುಲ್ಲು ಮೊಳೆದಿದೆ ಅಂತ. ಅಂದರೆ ತಲೆಬುರುಡೆಯನ್ನು ಎತ್ಕೊಂಡು ಹೋಗೋದಕ್ಕೆ ಒಂದು ನಾಯೋ ನರಿಯೋ ಇಲ್ಲ. ಅದು ಹಾಗೆ ಅಲ್ಲಲ್ಲೇ ಅವು ಬಿದ್ದು ಅವುಗಳ ಮೇಲೆ ಹುಲ್ಲು ಬೆಳೆದಿದೆ. ಆ ಮಟ್ಟಕ್ಕೆ ನಿರ್ಜನವಾದದ್ದು, ನಿರ್ಮಾನುಷವಾದದ್ದು ಮಾತ್ರವಲ್ಲ, ನಿರ್ಜಾಂತವ ಆದದ್ದು. ಈ ತರಹ ಈ ರೀತಿಯಾಗಿದೆ ಅಂತ. ಪಣಿಭಿ ಬಿಂಬ ಮಾತರಃ ಶಿತಿಭಿರ್ಭಾಂತಿ ಶಿರೋವಲಂಬಿಭಿ ರಚಿತೈರಿವ ವೇಣಿಬಂಧನೈರ್ವಿರಹಾದಸ್ಯ ಪುರಸ್ಯ ಶಾಸಿತು. ಆ ಊರಿಗೆ ಯುಕ್ತನಾದ ನಾಯಕ ಸ್ವಾಮಿ ಇಲ್ಲ ಅಂತ ಇಡೀ ಆ ಹಾಳು ಬಿದ್ದ ಊರು, ಕಾಡಾದ ಊರು, ಅದು ವಿಯೋಗಿನಿಯಾಗಿ, ವಿಪ್ರೋಷಿತಿಯಾಗಿ, ಪ್ರೋಷಿತ ಪತಿಕಿಯಂತೆ ಏಕವೇಣಿ ಅಂದರೆ ಒಂದೇ ಹೆರಳು ಹಾಕ್ಕೊಂಡಿರುವಂತೆ ಅಲ್ಲಲ್ಲಿ ಓಡಾಡ್ತಾ ಇರತಕ್ಕಂಥ ಕಾಳೋರಗಗಳಿಂದ, ಅಂದರೆ ಕಾರ್ಕೋಟಕ ಜಾತಿಗೆ ಸೇರಿದ ಹಾವುಗಳಿಂದ ತೋರ್ತಾ ಇತ್ತು ಅಂತ. ಅಂದರೆ ಹಾವು ಒಂದೇ ಜಡೆಯಂತೆ ಕಾಣಿಸುತ್ತಲ್ಲ, ಆ ರೀತಿಯಾಗಿ ಆ ಊರೇ ವಿಯೋಗಗ್ರಸ್ತವಾಗಿದೆಯಾ ಅನ್ನುವಂತೆ ತೋರ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ಭುವಿಭೋಗಿ ನಭಂ ಭುವಿಭೋಗಿ ನಿಭಂ ವಿಲೋಕಯನ್ ಸ್ತುಟುಮೋಹಾರಮಯ ಆಹಾರ್ಯವೇ ಹರಿಹಸ್ತ ಹತಸ್ಯ ದಂತಿನಃ ಕರರಂಧ್ರೇ ನಿಭೃತಂ ನಿಲೀಯತೆ. ಆಕಸ್ಮಿಕವಾಗಿ ಅಲ್ಲಿ ಇಲ್ಲಿ ಒಂದು ಇಲಿಗಳು ಓಡಾಡ್ತಾ ಇವೆ ಅಂತ. ಎಲ್ಲ ಬಿಲಗಳು ಮಾಡಿಕೊಂಡು ಅವು ಅಲ್ಲಿ ಇಲ್ಲಿ ಬೆಳೆದಿರ್ಬೋದಾದ ಹಣ್ಣು ಹಂಪಲುಗಳನ್ನು, ಧಾನ್ಯ ದವಸಗಳನ್ನು ಬಿಲದೊಳಗೆ ಹಾಕ್ಕೋತಾ ಇವೆ. ಅಲ್ಲಿ ಬಿದ್ದ ಯಾವುದೋ ಒಂದು ಹಳೆಯ ಹಾರವನ್ನು ನೋಡಿ ಒಂದು ಇಲಿ ಹಾವು ಅಂತ ಹೆದರ್ಕೊಂಡು ತಾಡಕ್ಕೆ ನೆನ್ನೆಯೋ ಮೊನ್ನೆಯೋ ಕೊಂದು ಎಸೆದ ಆನೆಯ ಸೊಂಡಲನ್ನು ನೋಡಿ ಅದನ್ನು ಬಿಲ ಅಂತ ಅದರೊಳಗೆ ಸೇರ್ಕೋತಾ ಇತ್ತು ಅಂತ. ಹರಿಹಸ್ತ ಹತಸ್ಯ, ಸಿಂಹ ಕೊಂದಂಥ ಒಂದು ಆನೆಯ ಸೊಂಡಲಿನಲ್ಲಿ ಸೇರಿಕೊಳ್ತಾ ಇದೆ. ಆ ಮಟ್ಟಕ್ಕೆ ಕಾಡು ಬೆಳೆದು ಬಿಟ್ಟಿದೆ. ಕವಿ ಈಗ ನೋಡಿದಂತೆ ನಾವು ಈ ಸರ್ಗದಲ್ಲಿ 2 ಬಾರಿ ಇಲಿಗಳ ಪ್ರಸ್ತಾಪ ಮಾಡಿದ್ದಾನೆ. ಅವನಿಗೇನಾದರೂ ಪಾಪ ಇಲಿಗಳ ಕಾಟ ಕೊಟ್ಟಿದ್ವೋ ಏನೋ ಗೊತ್ತಿಲ್ಲ. ಎಷ್ಟೋ ಬಾರಿ ಕವಿಗಳ ಮನೋಧರ್ಮವನ್ನು ನಾವು ತಿಳ್ಕೊಳ್ಳೋದಕ್ಕೆ ಅವರು ಯಾವ್ಯಾವ ಪದಗಳನ್ನು ಎಷ್ಟೆಷ್ಟು ಬಾರಿ ಬಳಸಿದ್ದಾರೆ ಅಂತೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಇಟ್ಟಿದ್ದಾರೆ. ಈಗ ಆ ಥರ ಅಧ್ಯಯನವೆಲ್ಲ ಬೇಕಾದಂತೆ ನಡೆದಿದೆ. ಶೇಕ್ಸ್ಪಿಯರ್ಗೂ ನಾಯಿಗಳನ್ನು ಕಂಡ್ರೆ ಆಗ್ತಾ ಇರಲಿಲ್ಲ, ಕುಮಾರವ್ಯಾಸನಿಗೆ ಆಗ್ತಾ ಇರಲಿಲ್ಲ. ಇವೆಲ್ಲ ಆಧುನಿಕ ಸಂಶೋಧನೆಯ ಫಲ.
ಪ್ರತಿಮಾ ವಿಶದೇನ ಲೂತಿಕಾ ಪಟಲೇನ ವೃತದೃಷ್ಟಿರೀಕ್ಷತೆ ರುದಿತೈರಿವ ಪುಷ್ಪಿತೆ ಕ್ಷಣ ವಿಪುಲತ್ರಾಸಕೃತೈರನೇಕಶಃ. ಇನ್ನು ಅಲ್ಲಲ್ಲಿ ಇರ್ತಕ್ಕಂಥ ಊರಿನ ಒಳ್ಳೆಯ ಕಾಲದಲ್ಲಿ ಚೆನ್ನಾಗಿ ನಳನಳಿಸಿಕೊಂಡಿದ್ದ ವಿಗ್ರಹಗಳು ಯಾವುದಿವೆ, ಸಾಲಭಂಜಿಕೆಯರು, ಶಿಲಾಬಾಲಿಕೆಯರು, ಸುರಸುಂದರಿಯರು, ಆ ವಿಗ್ರಹಗಳ ಮೇಲೆ ಜೇಡ ಬಲೆ ಹಂಗೆ ಹಾಕಿದೆ. ಕಣ್ಣಿನ ಬಳಿ ಕೂಡ ಬಲೆ ಕಟ್ಟಿ ಅದು ನೋಡಿದ್ರೆ ಕಂಬನಿಯ ಧಾರೆ ಅನ್ನುವಂತೆ ಕಾಣಿಸ್ತಾ ಇತ್ತು. ಈ ಊರು ಹಿಂಗಾಯ್ತಲ್ಲ ಅನ್ನುವಂತೆ ಇತ್ತು ಅಂತ. ಶ್ರತಭಿತ್ತಿ ವಿರೂಢ ಭೂರುಹ ಸ್ಥಿರಮೂಲಾಗ್ರ ವಿನಿರ್ಗಮಕ್ಷತಂ ಸ್ಫುಟತೀವ ಭೃಶಂ ಶುಚಾತುರಂ ಹೃದಯಂ ತದ್ಗೃಹ ಚಿತ್ರಯೋಷಿತಾಂ. ಅಲ್ಲಿ ಮನೆಗಳು ಇವೆ, ಆ ಮನೆಗಳೆಲ್ಲ ಹಾಳು ಬಿದ್ದು ಹೋಗಿವೆ. ಆ ಮನೆಗಳ ಮೇಲೆ ಮರಗಳು ಬೆಳೆದಿವೆ. ಆ ಮರಗಳು ಬೇರುಗಳನ್ನು ಮನೆಯ ಗೋಡೆಗಳ ಒಳಗೆ ತುರುಕಿಸಿವೆ, ನುಗ್ಗಿಸಿವೆ. ಇದು ಕಾಳಿದಾಸನ ರಘುವಂಶದ 8ನೇ ಸರ್ಗದಲ್ಲಿ ಪ್ಲಕ್ಷ ಪ್ರರೋಹ ಇವ ಸೌಧತಲಂ ಬಿಭೇದ ಅನ್ನುವ ಮಾತಿನಿಂದ ಪ್ರೇರಣೆ ಬಂದಿದೆ. ಅಜಮಹಾರಾಜನಿಗೆ ತನ್ನ ಹೆಂಡತಿ ತೀರು ಹೋಗಿದ್ದ ವೇದನೆ ಏನಾದರೂ ಹೋಗಲಿಲ್ಲ. ಒಂದು ಸಣ್ಣ ಪ್ಲಕ್ಷ ವೃಕ್ಷ ಅಂದರೆ ಈ ಫೈಕಸ್ ಅಂತ ಯಾವ ವೆರೈಟಿ ಇದೆ, ಬಸರಿ, ಆಲ, ಅರಳಿ ಮೊದಲಾದ ಜಾತಿಯ ಮರಗಳ ಸಣ್ಣ ಬೀಜ ಬಿದ್ದರೆ ಅದು ಹೆಮ್ಮರವಾಗಿ ಬೆಳೆದು ಮನೆಗಳ ಮೇಲೆ, ಭವನಗಳ ಮೇಲೆ ಆ ಸಣ್ಣ ರಂಧ್ರಗಳಲ್ಲಿ ಅಥವಾ ಬಿರುಕುಗಳಲ್ಲಿ ಬಿದ್ದು ಮಳೆಗಾಲದ ನೀರಿನಲ್ಲಿ ಪೋಷಣೆ ಪಡೆದು ಬೇರನ್ನು ಒಳಗಡೆ ತುಂಬಿಕೊಂಡು ಆ ಇಡೀ ಮನೆಯನ್ನೇ ಸೀಳುಬಿಡುತ್ತವೆ. ಹಾಗೆ ಹೆಂಡತಿಯ ವಿಯೋಗ ಅನ್ನುವ ಆ ಒಂದು ಬೀಜ ಬಿದ್ದದ್ದು ಆಳಕ್ಕೆ ಬೇರಿಳಿಸಿಕೊಂಡು ಅವನ ಜೀವಿತ ಸೌಧವನ್ನೇ ಶಿಥಿಲೀಕರಣ ಮಾಡಿಬಿಡ್ತು ಅಂತ ಕವಿ ಕಾಳಿದಾಸ ತುಂಬ ಚೆನ್ನಾಗಿ ಹೇಳ್ತಾನೆ. ಇಲ್ಲಿ ಹಾಗೆ ಆ ಬೇರು ಒಂದು ಬಂದಿದೆ. ಆ ಮನೆಗಳ ಮೇಲೆ ಚಿತ್ತಾರಗಳು ಬರೆದಿದ್ದಾರೆ, ಚಿತ್ರಗಳನ್ನು ಬರೆದಿದ್ದಾರೆ. ಒಬ್ಬ ಸುಂದರಿಯ ಚಿತ್ರ ಬರೆದಿದ್ದರು. ಆ ಸುಂದರಿಯ ಎದೆಗೆ ಆ ಒಳಗಡೆ ಹೋಗಿರ್ತಕ್ಕಂಥದ್ದು ಬೇರು ತಳ್ಳಿದೆ. ಹಾಗೆ ತಳ್ಳಿದ್ರೆ ಅವಳು ಹೃದಯವನ್ನೇ ಸೀಳ್ಕೊಂಡು ಬಂದುಬಿಡ್ತಾ ಇದೆಯಾ ಅನ್ನೋ ಥರ ಆ ಚಿತ್ರಗತವಾದ ಸುಂದರಿ, ಅಯ್ಯೋ ಇಷ್ಟು ಸುಂದರವಾದ ಪರಿಸರ ಹಾಳಾಯ್ತಲ್ಲ ಅಂತ ಎದೆ ಒಡ್ಕೊಳ್ಳೋ ಥರ ಇತ್ತು. ಆ ಬೇರು ಒಳಗಿಂದ ನುಗ್ಗಿ ಗೋಡೆಯನ್ನು ಭೇದಿಸ್ಕೊಂಡು ಬರ್ತಾ ಇದ್ದಿದ್ದು ಅಂತ ತುಂಬ ಸುಂದರವಾದ ಕಲ್ಪನೆ ಮಾಡಿದ್ದಾನೆ. ಸ್ಫುಟತೀವ ಭೃಶಂ ಶುಚಾತುರಂ ಹೃದಯಂ ತದ್ಗೃಹಚಿತ್ರ ಯೋಷಿತಾಂ ನಕುಲಃ ಪರಿಜೀರ್ಣ ವೈಬುಧ ಪ್ರತಿಬಿಂಬಾನನ ಮಧ್ಯರಂಧ್ರತಃ ಪರಿಕರ್ಷಯತಿ ಕ್ರುಧಾ ಯಥಾ ಸ್ಫುರಿತಂ ತದ್ರಸನಂ ಸರೀಸೃಪಂ. ಇನ್ನು ಅಲ್ಲಲ್ಲಿ ರಕ್ಷಣೆಗಾಗಿ, ದೃಷ್ಟಿ ನಿವಾರಣೆಗಾಗಿ ದೊಡ್ಡ ದೊಡ್ಡ ನಾಲಿಗೆ ಚಾಚಿಕೊಂಡ ಭೂತ ವೇತಾಲಾದಿಗಳ ವಿಗ್ರಹಗಳನ್ನೆಲ್ಲ ಇಟ್ಟಿದ್ದಾರೆ. ತಮಿಳುನಾಡಲ್ಲಿ ಈಗಲೂ ಆ ಥರದ್ದೆಲ್ಲ ತುಂಬ ಹೆಚ್ಚಾಗಿ ಉಂಟು. ಇವನು ಕಂಚಿಯಲ್ಲಿ ಬೆಳೆದವನಲ್ವ, ನಾಲಿಗೆ ಚಾಚಿಕೊಂಡು, ಕೆನ್ನಾಲಿಗೆ ಚಾಚಿಕೊಂಡು ಒಂದು ರಾಕ್ಷಸಾಕಾರದ ರಕ್ಷಕ ವಿಗ್ರಹ ಅನ್ನೋದಿದ್ದರೆ ಒಂದು ಮುಂಗುಸಿ ಆ ನಾಲಿಗೆ ಹಾವಿನ ನಾಲಿಗೆಯು ಏನೋ ಅಂತ ಭಾವಿಸಿ ಅದನ್ನು ಕಚ್ಚುತ್ತಾ ಇತ್ತು ಅಂತ ಕವಿ ಬರೀತಾರೆ. ಆ ರೀತಿಯಾದ ಹಾಳು ಬಿದ್ದು ಹೋದ ಊರು, ಕಾಡಾಗಿರ್ತಕ್ಕಂಥ ನಾಡನ್ನು ನೋಡಿಕೊಂಡು ಬರುವಾಗ ತಾಡಕ ಕಾಣಿಸ್ಕೊಳ್ತಾಳೆ. ಅವಳು ಹೇಗೆ ಕಾಣಿಸಿದಳು? ನವಕೃತ್ತ ವಿಲಾಸಿನಿ ಕರಪ್ರಸವೋತ್ತಂಸ ವಿಭೂಷಿತಾನನ ನೃಶಿರಸ್ತತಿ ಮೇಖಲಾ ಗುಣಸ್ಫುರಣಕ್ರೂರ ಕಟಿ. ಅವಳು ಆಗಷ್ಟೇ ಒಂದಷ್ಟು ಹಾದಿಯಲ್ಲಿ ಓಡಾಡ್ತಾ ಇದ್ದ, ಆ ಕಡೆಗೆಲ್ಲೋ ದೂರದಲ್ಲಿ ಬರ್ತಿದ್ದ ಹೆಂಗಸರ ಸುಂದರಿಯರ ಬೆರಳುಗಳನ್ನು ಕತ್ತರಿಸಿಕೊಂಡು ಪೋಣಿಸಿ ಕೊರಳಿಗೆ ಒಂದು ಮಾಲೆ ಥರ ಹಾಕಿಕೊಂಡು ಬರ್ತಾ ಇದ್ದಳಂತೆ. ಮತ್ತು ಆ ಹೆಂಗಸರಿಗೆ ರಕ್ಷಕರಾದ ಗಂಡಸರ ತಲೆಗಳನ್ನು ಕತ್ತರಿಸಿ ಅವುಗಳನ್ನು ದಪ್ಪ ದಪ್ಪ ಮಣಿಗಳಂತೆ ಪೋಣಿಸಿಕೊಂಡು ಸೊಂಟಕ್ಕೆ ಒಡ್ಯಾಣ ಮಾಡಿಕೊಂಡು ಬರ್ತಾ ಇದ್ಲು. ಅದು ಠಕ ಠಕ ಅಂತ ಶಬ್ದ ಮಾಡಿಕೊಂಡು ಅದೊಂದು ಬೀಭತ್ಸ ರಮ್ಯವಾದ ಶಬ್ದವನ್ನು ಉತ್ಪಾದನೆ ಮಾಡ್ತಾ ಇತ್ತು. ಸ್ಫುರಣ ಕ್ರೂರ ಕಟು ಕೊಣತ್ಕಟಿಹಿ ಅಂತ ಹೇಳ್ಬಿಟ್ಟಂತಾನೆ. ಬೀಭತ್ಸ ಅಂದರೆ ಹೇಗಿರಬಹುದು? ಇದಕ್ಕೂ ಭಯಾನಕವಾದ ಬೀಭತ್ಸವಾದ ಚಿತ್ರವನ್ನು ಕೊಡ್ತಾನೆ. ಪರಿತಸ್ಫುರದಂತ್ರ ಪಾಶ್ಯಯ ಪರಿಣದ್ಧ ಕುಲಕೇಶ ಸಂತತಿ ಘನಶೋಣಿತ ಪಂಕ ಕುಂಕುಮ ಪ್ರವಿಲಿಪ್ತಸ್ತನ ಕುಂಭ ಭೀಷಣ. ಅವಳು ತಲೆ ಕೂದಲು ಅಲ್ಲಿ ಇಲ್ಲಿ ಹೋದರೆ ಒಂದು ರಿಬ್ಬನ್ ಬೇಕಲ್ವಾ, ಅದಕ್ಕೆ ಮನುಷ್ಯರ ಕರುಳುಗಳನ್ನೇ ರಿಬ್ಬನ್ ಥರ ಹೂವು ಆಗುತ್ತೆ, ರಿಬ್ಬನ್ನೂ ಆಗುತ್ತೆ ಅಂತ ಸುತ್ತಕೊಂಡಿದ್ಲಂತೆ. ಮತ್ತು ಅವರ ರಕ್ತವನ್ನೇ ಚೆನ್ನಾಗಿ ಮೈಗೆ ಒಳ್ಳೆಯ ಸೊಗಸಾಗಿರ್ತಕ್ಕಂಥ ಲ್ಯಾಕ್ಟೋಕ್ಯಾಲಮಿನ್ ಕ್ರೀಮ್ ತರಹ ಹಚ್ಚಿಕೊಂಡಿದ್ದಳು. ಕುಂಕುಮ ಪ್ರವಿಲಿಪ್ತ ಸ್ತನ ಕುಂಭ ಭೀಷಣ ಅಂತ. ನಮ್ಮ ಲಕ್ಷ್ಮೀಶ ತನ್ನ ಜೈಮಿನಿ ಭಾರತದಲ್ಲಿ ಭೀಷಣ ಅನ್ನುವ ರಾಕ್ಷಸನ ರಾಜ್ಯಕ್ಕೆ ಅರ್ಜುನನ ಅಂದರೆ ಪಾಂಡವರ ಯಜ್ಞಾಶ್ವ ಹೊರಟೋಗುತ್ತೆ. ಆಗ ಅಲ್ಲಿ ಮೇಧೋಹೋತ ಅಂತ ಒಬ್ಬ ಬ್ರಹ್ಮರಾಕ್ಷಸ ಆ ಭೀಷಣ ಅನ್ನುವ ರಾಜನ ರಾಜಪುರೋಹಿತ ಅವನು ಬರ್ತಾನೆ. ಅಟ್ಟೆಯಲುವಿನ ಕುಂಡಲ, ಆನೆಯ ತಲೆಯೋಡಿನ ಕಮಂಡಲ ಅಂತೆಲ್ಲ ಬರ್ತದೆ. ಅವನು
ಆನೆಯ ತಲೆಬುರುಡೆಯಲ್ಲಿ ಕಮಂಡಲ ಮಾಡಿಕೊಂಡು ಮನುಷ್ಯರ ಕಣ್ಣುಗಳನ್ನೇ ಪೋಣಿಸಿಕೊಂಡು ಜಪಮಾಲೆಯಾಗಿ ಮಾಡಿಕೊಂಡು ಬ್ರಾಹ್ಮಣರ ಚರ್ಮ ಸುಲಿದು ಅದರೊಳಗೆ ಅವನು ಮಡಿ ವಸ್ತ್ರವನ್ನು ಮಾಡಿಕೊಂಡಿದ್ದನಂತೆ. ಶ್ರೋತ್ರಿಯ ಸದ್ಬ್ರಾಹ್ಮಣರ ಕರುಳುಗಳನ್ನು ತೆಗೆದು ಅದನ್ನು 6 ಎಳೆ ಜನಿವಾರವಾಗಿ ಹಾಕಿಕೊಂಡು ಬಂದಂತೆ. ಬ್ರಾಹ್ಮಣರು ಮಡಿ, ಆ ಮಡಿಯವರನ್ನೇ ಹಾಕ್ಕೊಂಡ್ರೆ ಮತ್ತೂ ಮಡಿ ಅಲ್ವಾ, ತಪ್ಪಲ್ಲ ಅವನದು ಪಾಪ. ಆ ಬೀಭತ್ಸ ಕಲ್ಪನೆ ಎಂಥದ್ದು, ಮತ್ತು ಆ ಯುದ್ಧವನ್ನು ನೋಡೋದಕ್ಕೆ ರಾಕ್ಷಸ ಸ್ತ್ರೀಯರು ಹೇಗೆ ಬರ್ತಾರೆ ಅದನ್ನೆಲ್ಲ ಭಾಳ ಚೆನ್ನಾಗಿ ವರ್ಣಿಸಿದ್ದಾನೆ. ಆಸಕ್ತರು ಜೈಮಿನಿ ಭಾರತವನ್ನು ನೋಡಬಹುದು. ಹೀಗೆ ಅವಳು ತಾಟಕ್ಕೆ ಬರ್ತಾಳೆ. ಇಷ್ಟು ವೈಭವದಿಂದ ಬೀಭತ್ಸ ರಸವನ್ನು ತುಂಬ ಚೆನ್ನಾಗಿ ವರ್ಣಿಸಿದ ಕವಿ ರಾಮ ಮತ್ತೆ ಅವಳನ್ನು ಎದುರಿಸಿ ಬಾಣ ಪ್ರಯೋಗ ಮಾಡೋದು ಅದನ್ನೆಲ್ಲ ತುಂಬ ಉತ್ತಮವಾದ ರೀತಿಯಲ್ಲಿ ವರ್ಣಿಸೋದಿಲ್ಲ. ಅದು ಹೇಗೋ ಹಾಗೆ ಚುಟುಕಿನಲ್ಲಿ ಮುಗಿಸ್ಬಿಡ್ತಾನೆ. ಅದೇ ಭೋಜರಾಜ ಚೆನ್ನಾಗಿ ವರ್ಣಿಸ್ತಾನೆ. ಅವಳು ಹೇಗೆ ತಾಟಕ್ಕೆ ಸತ್ತಳು ಅಂತಂದರೆ, ಇನ್ನು ಮುಂದೆ ರಾಕ್ಷಸರೆಲ್ಲ ಸಾಯುವುದಕ್ಕೆ ಇದ್ದೇ ಇದೆ ಅಂತ ಹೇಳಿಬಿಟ್ಟು ಅವಳು ಒಂದು ಹೈವೇನ ಕ್ರಿಯೇಟ್ ಮಾಡಿಬಿಡ್ತಾಳೆ. ಲಂಕೆಯಿಂದ ಆ ಸಂಯಮಿನಿವರೆಗೂ ಒಂದು ರಾಜಮಾರ್ಗವನ್ನು ಉದ್ಘಾಟನೆ ಮಾಡಿ ಅವಳು ಚತುಶೃಂಗಾಟಕ ತಾಟಕ ಅಂತ ಕವಿ ಹೇಳ್ತಾನೆ. ಅವಳು ಒಳ್ಳೆ ಹೈವೇನ ನಿರ್ಮಾಣ ಮಾಡಿ ಇನ್ನು ಎಲ್ಲರೂ ಬರ್ತಾರೆ, ಅದಕ್ಕೆ ಒಂದು ರೀತಿ ಫ್ರೀ ಪೋರ್ಟ್ ಅಂತೀವಲ್ಲ ಆ ಥರ ವೀಸಾ ಪಾಸ್ಪೋರ್ಟ್ ಯಾವುದೂ ಇಲ್ಲದೆ ನಡೀತಕ್ಕಂಥದ್ದು, ಮಲ್ಟಿಪಲ್ ಎಂಟ್ರಿನೂ ಇರಬಹುದು ಅಲ್ಲಿ ಬೇಕಿದ್ದರೆ, ಯಾರಾದ್ರು ಪಿಶಾಚವಾಗಿ ಬರೋ ಹಂಗಿದ್ದರೆ ಅಂತ ಹಾಗೆ ಮಾಡಿದಳು ಅಂತ ತುಂಬ ವಿರೋಚಿತವಾದ ರೀತಿಯಲ್ಲಿ ಭೋಜರಾಜ ವರ್ಣಿಸ್ತಾನೆ. ಕಾಳಿದಾಸ ಅಂತೂ ರಾಮ ಮನ್ಮಥ ಶರೇಣ ತಾಡಿತ ಅಂತ ಶೃಂಗಾರ ಛಾಯೆಯಿಂದ ಚೆನ್ನಾಗಿ ವರ್ಣಿಸ್ತಾನೆ. ಇಲ್ಲಿ ಆ ಥರದ್ದೇನೂ ಸೊಗಸುಗಳನ್ನು ಮಾಡೋದಿಲ್ಲ. ಅಂದರೆ ಸ್ತ್ರೀವಧೆ ಮಾಡಬಹುದಾ ಅನ್ನುವ ಪ್ರಶ್ನೆ ತೆಗೆದುಕೊಳ್ತಾನೆ. ಶತಮನ್ಯುರವರ್ಣವೃತ್ತಯೇ ನವಧಸ್ತ್ರೇಣ ಇತಿ ಪ್ರಚಿಂತಯನ್ ನಿಜಘಾನ ವಿರೋಚನಾತ್ಮಜಾಂ ಕುಲಿಶೇನ ತ್ರಿದಿವಸ್ಯ ಶಾಂತಯೇ ವನಿತಾ ವಪುಷಿ ದ್ವಿಜನ್ಮನೆ ದ್ವಿಷಜ್ಜನೆ ಪುರುಷಾಕಾರ ವಿಶೇಷಿತೇಪಿ ವಾ ನಹಿ ಭದ್ರಕರಂ ಶರೀರಿಣಾಂ ಪ್ರಹೃತಾರ್ಹೇ ಕರುಣಾವಲಂಬನಂ. ಇಂದ್ರ ವಿರೋಚನ ಅನ್ನುವ ತುಂಬ ಪ್ರಾಚೀನ ರಾಕ್ಷಸ, ವೇದಗಳಲ್ಲಿ ಕೂಡ ಪ್ರಖ್ಯಾತನಾಗಿ ಬರ್ತಾನೆ, ಕುಖ್ಯಾತನಾಗಿ ಬರ್ತಾನೆ ಆ ರಾಕ್ಷಸ. ವಿರೋಚನ ನಮ್ಮ ಪುರಾಣಗಳ ಪ್ರಕಾರ ಪ್ರಹ್ಲಾದನ ಮಗ, ವಿರೋಚನನ ಮಗ ಬಾಣಾಸುರ ಅಂತ. ಅವನ ಮಗಳನ್ನು ಇಂದ್ರ ಕೊಂದ. ಸ್ತ್ರೀವಧೆ ಎನ್ನುವ ಹಿಂಜರಿಕೆ ಅವನಿಗಿರಲಿಲ್ಲ, ಯಾಕೆಂದರೆ ಲೋಕಕಂಟಕರಾದವರು. ಹಾಗಾಗಿ ಹೆಣ್ಣು ಗಂಡು ಅಂತನ್ನುವ ಭೇದ ಇಲ್ಲದೆ ಶತ್ರು ಯಾರಾದರೂ ಸರಿ, ಲೋಕಕಂಟಕರು ಯಾರಾದರೂ ಸರಿ ಧ್ವಂಸ ಮಾಡಬೇಕು ಅಂತ ವಿಶ್ವಾಮಿತ್ರ ಹೇಳಿದ್ದನ್ನು ಇಟ್ಟುಕೊಂಡು ಲೀಲಾಜಾಲವಾಗಿ ತಾಡಕಿಯನ್ನು ಕೊಂದ ಅಂತ ಅಲ್ಲಿಗೆ ಸರ್ಗವನ್ನು ಮುಗಿಸ್ತಾನೆ. ಆಮೇಲೆ ನೋಡಿ, ಆದರೆ ಈ ಸರ್ಗದಲ್ಲಿ ಈ ಎಲ್ಲ ವೀರ ರೌದ್ರ ಬೀಭತ್ಸ ಭಯಾನಕಾದಿ ರಸಗಳಿಗೆ ಇಷ್ಟು ಮೃದುಪೇಶಲವಾದ ವಿಯೋಗಿನಿ ಛಂದಸ್ಸು ಹಿತಕರಯ್ಯ ಅಲ್ಲ, ಅದನ್ನು ಬಳಸಿದ್ದಾನೆ. ಅನುಷ್ಟಪ್ಪಾದರೂ ಚೆನ್ನಾಗ್ತಿತ್ತು. ಸರ್ಗಾಂತದಲ್ಲಂತೂ 3 ನರ್ಕುಟಕ ಅಥವಾ ನರ್ದಟಕ ಇಲ್ಲವೇ ಕೋಕಿಲಕ ಅನ್ನುವ ಛಂದಸ್ಸನ್ನು ಬಳಸ್ತಾನೆ. ಅದು ನಮ್ಮ ಚಂಪಕಮಾಲೆಗೆ ಒಂದು ರೀತಿಯಾದ ಯಂಗರ್ ಕಝಿನ್ ಅಂತ ಕರೀಬಹುದು. ಚಿಕ್ಕ ವಯಸ್ಸಿನ ದಾಯಾದ, 10 ದಿವಸದ ಬಾಂಧವ್ಯ. ಚಂಪಕಮಾಲೆ ಸತ್ತರೆ ಕೋಕಿಲಕ ಛಂದಸ್ಸು 10 ದಿವಸ ಸೂತಕ ಇರ್ಬೋದು, ಅಷ್ಟು ನಿಕಟವಾಗಿರ್ತಕ್ಕಂಥದ್ದು ಛಂದೋಗತಿಯ ವೈಚಿತ್ರ್ಯ ಸಾಮ್ಯ. ಅದು ಮೃದುವಾದ ಛಂದಸ್ಸು, ಅದರೊಳಗೆ ಸಮಾಸ ಭೂಯಿಷ್ಠವಾಗಿ ಮಾಡ್ದ. ಆದರೆ ಓಜೋಗುಣಕ್ಕೆ ಅವಕಾಶವೇ ಇಲ್ಲ, ಗುರುವಕ್ಷರಗಳೇ ಇಲ್ಲ, ಈ ಥರ ಇರತಕ್ಕಂಥದ್ದು. ಇಷ್ಟರ ಮಟ್ಟಿಗೆ ಕವಿ ಅಲ್ಲಿ ಕೌಶಲವನ್ನು ಕಳ್ಕೊಂಡಿದ್ದಾನೆ ಅಂತ ಆಗುತ್ತದೆ. ಒಂದು ಪಂಕ್ತಿ ಮಾತ್ರ ಚೆನ್ನಾಗಿದೆ. ಪ್ರಥಮವ ಪಾಯಯತ್ ತದಸವೋನು ಶರೋನು ಬಹಿಹಿ ಅಂತ. ಒಮ್ಮೆ ರಾಮ ಬಾಣ ಬಿಟ್ಟ ಒಡನೆ ಅವಳ ಶರೀರವನ್ನು ಭೇದಿಸ್ಕೊಂಡು ಬಾಣ ಆಚೆಗೆ ಹೋಯಿತು. ಮೊದಲು ಆ ಬಾಣ ಆಚೆಗೆ ಹೋಯಿತು ಅಥವಾ ಅವಳ ಪ್ರಾಣ ಆಚೆಗೆ ಹೋಯಿತು ಗೊತ್ತಾಗಲಿಲ್ಲ ಅಂತ ಕವಿ ವರ್ಣಿಸ್ತಾನೆ. ಅದು ಒಂದು ಚೆನ್ನಾಗಿರ್ತಕ್ಕಂಥದ್ದು. ಆದರೆ ನಾನು ಪ್ರಾಸ ಹೇಳಿದೆ ಬಾಣಾನ ಪ್ರಾಣಾನ ಅಂತ. ಈ ಛಂದಸ್ಸಲ್ಲಿ ಆ ಥರದ ಪ್ರಾಸ ಬರೋಕ್ಕೆ ಅವಕಾಶವೇ ಇಲ್ಲ, 2 ಗುರುಗಳು ಒಟ್ಟಿಗೆ ಬರುವಂತೆಯೇ ಇಲ್ಲ. ಹೀಗಾಗಿ ಆ ಮಟ್ಟಕ್ಕೆ ಸ್ವಲ್ಪ ಛಂದಸ್ಸಿನ ಔಚಿತ್ಯ, ಛಂದೋ ವೈವಿಧ್ಯ ಇತ್ಯಾದಿಗಳು ಅಷ್ಟು ವಿವೇಕದಿಂದ ಬಂದಿಲ್ಲ. ಆದರೆ 5ನೇ ಸರ್ಗದಲ್ಲಿ ತುಂಬ ಒಳ್ಳೊಳ್ಳೆಯ ರಸ್ಯವಾದ ಪ್ರಕರಣಗಳಿವೆ. ವಿಶ್ವಾಮಿತ್ರ ಅವ್ರನ್ನ ಕರ್ಕೊಂಡು ಆಶ್ರಮಕ್ಕೆ ಹೋಗ್ತಾನೆ. ಸಿದ್ಧಾಶ್ರಮ ಎಲ್ಲಿ ವಾಮನ ತಾನು ತಪಸ್ಸು ಮಾಡಿ ಸಿದ್ಧಿಯನ್ನು ಪಡೆದನು ಆ ಜಾಗದಲ್ಲಿ ವಿಶ್ವಾಮಿತ್ರ ಇದ್ದದ್ದು ಅಂತ. ಅದಕ್ಕೆ ಮುನ್ನ ಶಿವನನ್ನು ಸುಪ್ರೀತಿಗೊಳಿಸಬೇಕು ಅಂತ ಕಾಮ ಮನ್ಮಥ ತಪಸ್ಸು ಮಾಡಿದ ಜಾಗ ಇತ್ಯಾದಿನೆಲ್ಲ ತೋರಿಸಿರ್ತಾನೆ. ಆ ಒಂದು ವರ್ಣನೆ 5ನೇ ಸರ್ಗದಲ್ಲಿ ತುಂಬ ಚೆನ್ನಾಗಿ ಕೆಲವೊಂದು ಪದ್ಯಗಳಲ್ಲಿ ಬರುತ್ತದೆ. ಇಡೀ ಸರ್ಗದ ಛಂದಸ್ಸು ವಂಶಸ್ಥವಿಲ ಅಥವಾ ವಂಶಸ್ಥ ಅನ್ನುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಆರಂಭ ಮಾಡ್ತಾನೆ.
ತತಸ್ತತಂ ತಾಪಸಕನ್ಯಕಾ ಜನಪ್ರಸಿಕ್ತ ಸಂವರ್ಧಿತ ವೃಕ್ಷಮಂಡಲೈ ಸಹರ್ಷಶಸ್ತಾನಿತ ಸಾಮನಿಸ್ವನ ಪ್ರವರ್ತಿತಾಖಂಡ ಶಿಖಂಡೇಂದ್ರ ತಾಂಡವಂ. ಇನ್ನು ತಪಸ್ವಿ ಕನ್ಯೆಯರು ಬೆಳೆಸಿರುವ ನೀರೆರೆದು ಬೆಳೆಸಿರುವ ಮರಗಳ ಮಧ್ಯದಲ್ಲಿ ತಪಸ್ವಿಗಳು ಘೋಷ ಮಾಡುವ ಸಾಮಗಾನದ ಲಯಕ್ಕೆ ಗಾನಕ್ಕೆ ಅನುಸಾರಿಯಾಗಿ ಕುಣಿಯುವ ನವಿಲುಗಳನ್ನು ಕೂಡಿರತಕ್ಕಂಥ ನವಿಲುಗಳಿಂದ ಕೂಡಿದ ಆಶ್ರಮಕ್ಕೆ ರಾಮಲಕ್ಷ್ಮಣರು ಪ್ರವೇಶ ಮಾಡ್ತಾರೆ ಅಂತ. ಸಾಮಗಾನಕ್ಕೆ ನವಿಲು ಕುಣಿಯೋದು ನಾನು ಯಾವ ಸೀಮೆಯಲ್ಲೂ ಕೇಳದೇ ಇದ್ದಂಥದ್ದು. ಇದು ತುಂಬ ಸುಂದರವಾದ ಕಲ್ಪನೆಯನ್ನು ಮಾಡಿದ್ದಾನೆ ಕವಿ. ವಿಹಂಗಪಾನಾಯ ಮಹೀರುಹಂ ತಲೆ ನಿವೇಶಿತಾಂಬ ಪರಿಪೂರ್ಣ ಭಾಜನಂ ವಿಶೇಷಣಾರ್ಥಾಹಿತ ಪುಣ್ಯವಲ್ಕಲ ಪ್ರತಾನ ನಮ್ರೀಕೃತ ವೃಕ್ಷ ಮಸ್ತಕಂ. ಇನ್ನು ಪಕ್ಷಿಗಳು ನೀರು ಕುಡಿಯೋದಕ್ಕೆ ಅಂತ ಅಲ್ಲಲ್ಲಿ ಮರಗಳ ಕೆಳಗೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ನೀರನ್ನು ಇಟ್ಟಿದ್ರಂತೆ. ಪಾತಿಗಳಲ್ಲೇ ಇರುವ ನೀರನ್ನು ಹೀರಬಹುದು ಪಕ್ಷಿಗಳು, ಆದರೆ ಅದು ಬಗ್ಗಡವಾಗಿರಬಹುದು ಮತ್ತು ಅದು ಇಂಗಿಯೂ ಹೋಗಬಹುದು ಅಂತ ನೀರನ್ನು ಕುಡಿಯೋದಕ್ಕೆ ಅಲ್ಲಲ್ಲಿ ಪಾತ್ರೆಗಳನ್ನು ಇಟ್ಟಿದ್ದರು. ಜೊತೆಗೆ ಅವರು ತಮ್ಮ ಮಡಿಯಾದ ನಾರನ್ನು ಬಟ್ಟೆಗಳನ್ನು ಸಣ್ಣ ಸಣ್ಣ ಗಿಡ ಮರಗಳ ಮೇಲೆ ಹರಿವಿದ್ದರೆ ಪೊದೆಗಳ ಮೇಲೆ ಅವು ಆ ಒದ್ದೆಯಾದ ನಾರುಮಡಿಯ ಭಾರಕ್ಕೆ ಕಿಂಚಿತ್ತಾಗಿ ಬಾಗಿದ್ದವು ಅಂತ ಹೇಳ್ತಾನೆ. ತುಂಬ ಆಕರ್ಷಕವಾದ ಕಲ್ಪನೆ. ಸಾಮಾನ್ಯವಾಗಿ ಹಳ್ಳಿ ಕಡೆಯಲ್ಲೆಲ್ಲ ಮರದ ಮೇಲೆ ಒಣಗಾಕೋಕ್ಕಾಗೋಲ್ಲ, ಎತ್ತರವಾಗಿರುತ್ತದೆ. ಅಲ್ಲಿ ಬಳ್ಳಿಗಳಿದ್ದರೆ ನೆಲದ ಮೇಲೆ ಅಂದರೆ ಮಣ್ಣು ಆಗುತ್ತದೆ, ಬಳ್ಳಿಯ ಮೇಲೆ ಹಾಕ್ತೀವಿ. ಬಳ್ಳಿ ಪೇಶಲವಾದದ್ದು, ಆದರೆ ಬಟ್ಟೆ ಹರಿವಿರೋದ್ರಿಂದ ಸರ್ಫೇಸ್ ಏರಿಯಾ ಜಾಸ್ತಿ ಇರೋದ್ರಿಂದ ಬೇಗ ಒಣಗುತ್ತವೆ. ತಂತಿ ಮೇಲೆ ಹರವೋದಕ್ಕಿಂತ ಬಳ್ಳಿಯ ಮೇಲೆ ಹರಿದ್ರೆ ಇದೆಲ್ಲ ಎಷ್ಟು ಚೆನ್ನಾಗಿ ರಾಜಕುಲದಲ್ಲಿ ಹುಟ್ಟಿದವನು ಕಂಡುಕೊಂಡಿದ್ದಾನಲ್ಲ, ಅದು ಸಂತೋಷವಾಗುತ್ತದೆ. ಕೃತಾಸು ನೀವಾರ ವಿಭಾಗ ವೃತ್ತಿಷು ಸ್ವಕೀಯ ಮಂಶಂ ಮೃದುಹಸ್ತ ಸಂಪುಟೈ ಹರಿತ್ಪಿರಾಲೋಹಿತ ಗಂಡಮಂಡಲೈ ಪ್ಲವಂಗಮೈ ಸೇವಿತ ಶೈಲಕಂದರಂ. ಬೆಟ್ಟ ಗುಡ್ಡಗಳಿಂದ ಕೆಂಪು ಮುಖ ಗುಚ್ಛ ಪುಚ್ಛ ಇರತಕ್ಕಂಥ ಕಪಿಗಳು ಬಂದಿವೆ. ಲೋಹಿತ ಗಂಡಮಂಡಲೈಹಿ, ಎಲ್ಲ ಕಪಿಗಳ ಕೆನ್ನೆಯೂ ತಕ್ಕಮಟ್ಟಿಗೆ ಕೆಂಪಾಗಿದ್ದರೂ ಕೆಲವು ತುಂಬ ರಕ್ತ ಕೆಂಪಾಗಿರುತ್ತದೆ. ಮತ್ತು ಕೆಲವೊಮ್ಮೆ ಮುಖ ಕಪ್ಪಾಗಿರ್ತಕ್ಕಂಥದ್ದು ಉಂಟು. ಪಶ್ಚಿಮ ಘಟ್ಟದಲ್ಲಿ ನಾವಂಥ ಕೋತಿಗಳನ್ನು ನೋಡ್ತೀವಿ, ಬಬೂನು, ವರಾಂಗುಟನ್ನು ಇತ್ಯಾದಿಗಳೆಲ್ಲ ಉಂಟು. ಮತ್ತು ಆ ಬಾಲ ಸಪಾಟಾಗಿರೋದಿಲ್ಲ, ಕೆಲವೊಮ್ಮೆ ಬಾಲದ ತುದಿಯಲ್ಲಿ ಪುಚ್ಛ ಇರುತ್ತೆ. ಅದನ್ನು ಗೋಲಾಂಗೂಲ ಅಂತ ಕರೀತಾರೆ. ಗೋವಿನ ಬಾಲದ ಹಾಗೆ ಬಾಲ ಇರತಕ್ಕಂಥ ಕಪಿಗಳು ಅಂತ ಸಂಸ್ಕೃತದಲ್ಲಿ ಗೋಲಾಂಗೂಲ ಅಂತ ಕರೀತಾರೆ. ಅವುಗಳಿಗೆ ಲಯನ್ ಟೈಲ್ಡ್ ಮಂಕೀಸ್ ಅಂತ ಕೂಡ ಹೇಳೋದುಂಟು, ಆಂಗ್ಲ ಭಾಷೆಯಲ್ಲಿ ಸಿಂಹದ ಬಾಲದ ತರಹ ಅಂತ. ಆ ಕಪಿಗಳೆಲ್ಲ ಬಂದಿದ್ವು. ಅವು ಆಶ್ರಮಕ್ಕೆ ಬಂದುಬಿಟ್ಟು ಅವ್ರ ಪಾಪ ನೀವಾರ ಮತ್ತು ನೀವಾರ ನವಡೆ ಮತ್ತು ಕಾಡು ಭತ್ತ, ಬಿದಿರಕ್ಕಿ ಈ ಥರದ್ದನ್ನೆಲ್ಲ ಹರಡಿದರೆ ನಮ್ಮ ಶೇರ್ ನಮ್ಮ ಭಾಗ ಅನ್ನುವಂತೆ ಲೀಲಾಜಾಲವಾಗಿ ಬೊಗಸೆನಲ್ಲಿ ತಮ್ಮ ಭಾಗ ಅಂತ ತೊಗೊಂಡು ದವಡೆಗಳಿಗೆ ಹಾಕ್ಕೊಂಡು ಕೆನ್ನೆ ಕೆಳಗೆ ತಿತ್ತಿಗಳಲ್ಲಿ ತುಂಬಿಸ್ಕೊಳ್ತಾ ಇದ್ವು ಅಂತ. ಕಪಿಗಳು ತಿನ್ನೋದನ್ನು ನೀವು ಗಮನಿಸಬೇಕು. ಅವುಗಳಿಗೆ ರೂಮಿಂಗ್ ಅಂತೀವಲ್ಲ, ಮೆಲುಕು ಹಾಕೋಕ್ಕಾಗವಲ್ಲ. ದನಗಳಿಗೆ ಮೊದಲಾದಂತಹ ಕೆಲವು ಜಾತಿಯ ಪ್ರಾಣಿಗಳಿಗೆ ಆಗುತ್ತದೆ. ದನ, ಮೇಕೆ ಮತ್ತು ಜಿಂಕೆ, ಕುದುರೆ ಇತ್ಯಾದಿಗಳಿಗೆ ಉಂಟು ಆ ಮೆಲುಕು ಹಾಕುವಿಕೆ, ರೂಮಿಂಗ್ ಅಂತ. ವೇದದಲ್ಲಿ ಬರುತ್ತದೆ, ಏಕೆ ಚೋಭಯಾದತಃ, 2 ಸಾಲು ಹಲ್ಲಿರೋವು, ಒಂದೇ ಸಾಲು ಹಲ್ಲಿರ್ತಕ್ಕಂಥವು ಅಂತ. ಈ ದನ, ಕುದುರೆ, ಮೇಕೆ ಇತ್ಯಾದಿಗಳಿಗೆ ಒಂದೇ ಸಾಲು, ಮೇಲೆ ಸಾಲು ಹಲ್ಲಿರ್ತವೆ, ಕೆಳಗಡೆ ಹಲ್ಲಿರೋಲ್ಲ. ನೀವು ಬೇಕಾದ್ರೆ ಗಮನಿಸಿ. ಅಂಥವು ಹಾಗಲ್ಲದೆ 2 ಸಾಲು ಹಲ್ಲಿರ್ತಕ್ಕಂಥ ಮನುಷ್ಯರು, ಮಂಗ ಇತ್ಯಾದಿಗಳಿಗೆ ಆ ಮೆಲುಕು ಹಾಕೋದಕ್ಕೆ ಆಗೋದಿಲ್ಲ. ಹೊಟ್ಟೆ ಒಳಗೆ ಒಮ್ಮೆ ಆಹಾರ ಹೋಗಿ ಮತ್ತೆ ಬಾಯಿಗೆ ತೆಗೆದುಕೊಂಡು ಮೆಲುಕು ಹಾಕ್ತಕ್ಕಂಥದ್ದು ಈ ಪ್ರಾಣಿಗಳಿಗೆ ಸಾಧ್ಯ, ಮನುಷ್ಯರಿಗೆ ಆಗೋದಿಲ್ಲ. ಆದರೆ ಕಪಿಗಳು ಪಾಪ ಅವುಗಳಿಗೆ ಈ ಅನುಕೂಲ ಇಲ್ಲದಿದ್ದರೆ ಹೇಗೆ? ಮನುಷ್ಯರಿಗೆ ಅಂದರೆ ಬೇಕಾದಂತೆ ದವಸ ಧಾನ್ಯ ಇತ್ಯಾದಿಗಳನ್ನು ಏನು ಮಾಡಿದ ತಿಂಡಿಗಳನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಬೇಕಾದಷ್ಟು ಅವಕಾಶಗಳು ಉಂಟು. ಅವರು ಮಾಡಿಕೊಂಡಿದ್ದಾರೆ ಅವರ ನಾಗರಿಕತೆಯ ಫಲವಾಗಿ. ಇವುಗಳಿಗಿಲ್ಲ. ಅದಕ್ಕೆ ಕೆನ್ನೆಯ ಪಕ್ಕದಲ್ಲಿ ಚರ್ಮ ಹಿಗ್ಗಿ ಕೆನ್ನೆ ಕೆಳಗಡೆ 2 ದೊಡ್ಡ ಚೆಂಡುಗಳನ್ನು ಇಳಿಬಿಟ್ಟಂತೆ ತಿತ್ತಿಗಳಾಗಿ ಅವು ಆಚೆಗೆ ಬರುತ್ತವೆ, ಅದರೊಳಗೆ ತುಂಬಿಕೊಳ್ಳುತ್ತವೆ. ಆಮೇಲೆ ಮತ್ತೆ ಬಾಯಿಗೆ ತಂದುಕೊಂಡು ತಿನ್ನುತ್ತವೆ. ಹೀಗೆ ಆ ಥರ ತಿಂದುಬಿಡ್ತಾ ಇದ್ವು ಕಪಿಗಳು. ತಮ್ಮ ಭಾಗ ಅಂತ ತಿಂತಾ ಇದ್ವು. ಅದನ್ನು ಋಷಿಗಳು ನೋಡಿ ತೊಂದರೆ ಮಾಡ್ತಾ ಇರಲಿಲ್ಲ ಅಂತ. ನಿವಾರ ವಿಭಾಗ ವೃತ್ತಿಷು ಸ್ವಕೀಯ ಮಂಶಂ, ನಮ್ಮ ಪಾಲು ಅಂತ ತಗೊಳ್ತಾ ಇದ್ವು ಅಂತ. ಇದು ಮೊದಲು ಎಲ್ಲ ಕಡೆಯಲ್ಲಿಯೂ ಇತ್ತು, ಪ್ರಾಣಿಗಳ ಪಾಲು, ಪಕ್ಷಿಗಳ ಪಾಲು, ಈ ಥರದ್ದೆಲ್ಲ ಅಂತ. ಮುಸ್ನಬ್ ಫುಕುವೋಕ ದಿ ಸ್ಟ್ರಾ ರೆವಲ್ಯೂಷನ್ ಪುಸ್ತಕದಲ್ಲಿ ಇದನ್ನೇ ಹೇಳ್ತಾನೆ. ಅಮೇರಿಕದಲ್ಲಿ ಕೂಡ ಮೊದಲು ಆ ಥರ ಇತ್ತು ಅನ್ನೋದಕ್ಕೆ ಲಾರಾ ಇಂಗಲ್ಸ್ ವೈಲ್ಡರ್ನ ಕಾದಂಬರಿಯಲ್ಲಿ ಒಂದು ಕಡೆ ಅವ್ರ ತಂದೆ ಹೇಳ್ತಾರೆ, ಹಾಡುವ ಹಕ್ಕಿಗೆ 1, ಗಾಫರಿಗೆ 1, ಮತ್ತು ಬ್ಲ್ಯಾಕ್ ಬರ್ಡ್ಗೆ 1,
ಮತ್ತು ನಮಗೊಂದು ಅಂತ 4 ಬೀಜ ಬಿತ್ತಬೇಕು ಅಂತ. ಯಾವುದೋ ಪಕ್ಷಿ, ಗಾಫರ್ ಒಂದು ಇಲಿಯ ಜಾತಿಯ ಪ್ರಾಣಿ, ಅದು ಬಂದು ಅಗದು ಒಂದು ಬೀಜ ನುಂಗುತ್ತದೆ. ಹೀಗೆ 1ರಲ್ಲಿ 4ರಲ್ಲಿ 1 ಉಳಿಯುತ್ತದೆ, 1ರಲ್ಲಿ ಕಾಲು ಭಾಗ ಉಳಿಯುತ್ತದೆ, ಹೀಗೆ ಅಂತ ಇದಕ್ಕೆ ತಾಳಿಕೊಳ್ಳಬೇಕು. ವ್ಯವಸಾಯದಲ್ಲಿ ಆ ಸಮಸ್ಯೆಗಳೆಲ್ಲ ಬೇಕಾದಷ್ಟು ಉಂಟು. ಋಷಿಗಳು ಅವ್ರ ಭಾಗ ತೊಗೊಂಡು ಹೋಗ್ತಾ ಇವೆ ಅನ್ನೋ ಥರ, ಅಂದರೆ ಅವುಗಳಿಗೆ ರಾಯಲ್ ಶೇರ್ ಅಂತ ಭಾವಿಸಿಕೊಂಡು ಬಿಟ್ಟುಕೊಡ್ತಾ ಇದ್ರು ಅಂತನ್ನುವ ಮಹತ್ವವನ್ನು ತೋರಿಸ್ತಾ ಇದ್ದಾನೆ. ಸ್ವಮಂಕಮಾರು ಯಮುಖಂ ಪರಿಶ್ವಪತ್ ಕುರಂಗಶಾವ ಪ್ರತಿಬೋಧಶಂಕಯ ಚಿರೋಪವೇಶ ವ್ಯಥಿತೇಪಿ ವಿಗ್ರಹೇ ಸುನಿಶ್ಚಲಾಸೀನ ಜರತ್ನಪೋಧನಂ. ಅದ್ಭುತವಾದ ಪದ್ಯ ಇದು. ಮತ್ತೆ ಕಾಳಿದಾಸನ ಒಂದು ಸ್ವಲ್ಪ ಪ್ರಸಾದ 5ನೇ ಸರ್ಗದಲ್ಲಿ ಹೇಳ್ತಾನೆ, ಕಚ್ಚಿನ್ ಮೃಗೀನಾಂ ಅನಘಾ ಪ್ರಸೂತಿ ಅಂತ ಕೇಳ್ತಾನೆ. ಅದು ಮುನಿಗಳ ಅಂಕದಲ್ಲಿ ಚ್ಯುತ ರಾಘವೇಂದ್ರಂಗೆ ಗೊತ್ತಿದೆಯಾ ಪದ್ಯ? ನಮ್ಮ ವಾಸು ಗೊತ್ತಿದೆ ಪದ್ಯ. ಕರಸ್ಥ ದರ್ಭ ಪ್ರಣಯಾಪಹಾರಿಷು ಅಂತ 5ನೇ ಸರ್ಗದಲ್ಲಿ ಕುಮಾರ ಸಂಭವದಲ್ಲಿ ಹೇಳ್ತಾನೆ. ಮುನಿಗಳ ತೊಡೆಯ ಮೇಲೆ ಯಾವ ಜಿಂಕೆಗಳು ತಮ್ಮ ನಾಭಿ ನಾಳವನ್ನು, ಹೊಕ್ಕುಳ ಬಳ್ಳಿಯನ್ನು ಕಳಿಸ್ಕೋತಾ ಇದ್ವೋ ಅಂಥವು ಅಂತ. ತದಂಕಶಯ್ಯ ಅಚ್ಯುತನಾಭಿನಾಳ ಕಚ್ಚಿನ್ ಮೃಗೀನಾಂ ಅನಘಾ ಪ್ರಸೂತಿ. ಹೆಣ್ಣು ಜಿಂಕೆಗಳಿಗೆ ಸುಖ ತಾನೇ, ಹೆರಿಗೆ ಎಲ್ಲ ಸಲೀಸಾಗ್ತಾ ಇದೆ ತಾನೇ, ಅವುಗಳ ಮರಿಗಳಿಗೆ ಹೊಕ್ಕಳ ಬಳ್ಳಿ ಕಳಚಿ ಹೋಗ್ತಾ ಇದ್ದಿದ್ದು ಓಡಾಡುವಾಗ ಅಲ್ಲ, ಮುನಿಗಳ ತೊಡೆಯಲ್ಲಿ ಕೂತ್ಕೊಂಡೇನೆ ಅಂತ. ಅಂದರೆ ಆ ಹೊಕ್ಕಳ ಬಳ್ಳಿಯನ್ನು ಉಳಿಸ್ಕೊಂಡು ತಾನಾಗಿ ಅದು ಒಣಗುತ್ತೆ, ಉದ್ದಕ್ಕೆ ಬಿಟ್ಟಿರುತ್ತೆ, ಸ್ವಲ್ಪ ಉದ್ದ ಬಿಟ್ಟು ಕತ್ತರಿಸಿರೋದಾಗಿರುತ್ತದೆ. ಅದನ್ನು ಕಾಳಿದಾಸ ಬರೆದರೆ ಇವನು ಹೇಳ್ತಾನೆ, ಆ ಜಿಂಕೆಯ ಕರುಗಳು ಎಷ್ಟು ಪ್ರೀತಿಯಿಂದ ಮುನಿಗಳ ತೊಡೆ ಮೇಲೆ ಅವರು ಜಪ ತಪ ಮಾಡ್ತಾ ಇರ್ತಾರೆ, ಧ್ಯಾನ ಮಾಡ್ತಾ ಇದ್ರೆ ತೊಡೆ ಮೇಲೆ ಬಂದು ಕೂತ್ಕೊಂಡ್ಬಿಡುತ್ತೆ. ಮುಪ್ಪಾದ ಋಷಿಗಳು ಪಾಪ ಇನ್ನೇನು ಜಾಸ್ತಿ ಕೆಲಸ ಇಲ್ಲ, ಜಪ ಮಾಡೋದು ಧ್ಯಾನ ಮಾಡೋದು ಅಂತ ಕೂತ್ಕೋತಾರೆ. ಕೂತ್ಕೊಂಡ್ರೆ ಇವ್ರದ್ದೇನೋ 1800, 108 ಲಕ್ಷವೋ ಮುಗಿಯುತ್ತದೆ. ಮುಗಿದ ಮೇಲೆ ಮಲಗಿಬಿಟ್ಟಿವೆ. ಅವುಗಳಿಗೆ ನಿದ್ರಾಭಂಗ ಆಗಬಾರ್ದು ಅಂತ ಕಾಲು ಜೋಮು ಹೋಗ್ತಾ ಇದ್ದರು. ವ್ಯಥಿತೇಪಿ ವಿಗ್ರಹೆ ಚಿರೋಪವೇಶ ವ್ಯಥಿತೇಪಿ ವಿಗ್ರಹ. ವಯಸ್ಸಾದವರು ಜರನ್ಮುನಿ ಜರತ್ತಪೋಧನಂ, ಮುಪ್ಪಿನ ಮುದುಕರು ಎಷ್ಟೊತ್ತು ಕೂತಾರೋ ಮಂಡಿತ ಕರಾರು. ನನ್ನ ಸ್ನೇಹಿತ ಸುಧೀರ್ ಹೇಳ್ತಾ ಇರ್ತಾನೆ, ಯಾವೀಣಾ ವರದಂಡ ಮಂಡಿತ ಕರ ಅಲ್ಲ, ಸರಸ್ವತಿಗೆ ಯಾವೀಣಾ ವರದಂಡ ಮಂಡಿತ ಕರಾರು ಅಂತ. ಅಷ್ಟೊತ್ತು ಕೂತು ಮಂಡಿತ ಕರಾರು ಬಂದಿರಬೇಡವಾ ಪಾಪ ಸರಸ್ವತಿ ದೇವಿಗೆ ಅಂತ. ಆ ಋಷಿಗಳಿಗೆ ಇನ್ನೆಷ್ಟು, ಆದರೂ ಜಿಂಕೆಗಳಿಗೆ ನಿದ್ರಾಭಂಗವಾದೀತು ಅಂತ ಹೇಳ್ತಾ ಇರಲಿಲ್ಲ, ಹಾಗೇ ಕೂತಿರ್ತಾ ಇದ್ರು. ಅಂಥ ಆಶ್ರಮ. ಹಿರಣ್ಯರೇತ ಶರಣಾನಿ ಸರ್ವತಃ ಪ್ರವೃತ್ತ ಪುಣ್ಯಾಹುತಿ ಧೂಮಧೂಸರಂ ಬೃಹಲ್ಲತಾ ತಾನ ಭೃತಃ ಫಲೇ ಗ್ರಹೇ ಅಧಸ್ತರೋರಾಸಿತ ಶಾಯಿತಾತಿಥಿ. ಎಲ್ಲೆಲ್ಲೂ ಅಗ್ನಿವೇದಿಕೆಗಳಿವೆ. ಹಿರಣ್ಯರೇತ ಶರಣಾನಿ, ಹಿರಣ್ಯರೇತ ಅಂದರೆ ಸೂರ್ಯನ ಅಗ್ನಿಯ ಶರಣಾನಿ ಅಂದರೆ ವೇದಿಕೆಗಳು, ಅಗ್ನಿಕುಂಡಗಳಿದ್ದವು. ಅಲ್ಲಿ ಪುಣ್ಯಾಹುತಿಗಳಿಂದ ಆಜ್ಯ ಧೂಮ ಧೂಪ ಎಲ್ಲ ಬರ್ತಾ ಇತ್ತು. ಮತ್ತು ಜೊಂಪೆ ಹಣ್ಣುಗಳಿಂದ ಬಿಟ್ಟಂಥ ಬಳ್ಳಿಗಳು, ಮರಗಳು. ಫಲೇಗ್ರಹಿ ಅಂದರೆ ಹಣ್ಣು ಚೆನ್ನಾಗಿ ತುಂಬಿಕೊಂಡಂಥ ಮರ, ಅವುಗಳ ಕೆಳಗೆ ಅತಿಥಿಗಳು ಹಾಯಾಗಿ ಕೂತ್ಕೊಂಡು ಅವುಗಳನ್ನು ಸ್ವೀಕಾರ ಮಾಡ್ತಾ ಇದ್ದದ್ದು. ಈ ರೀತಿಯಾದ ಚಿತ್ರಣ ಇದ್ದ ಅತ್ಯಂತ ಮನೋಹರವಾದ ಸಂದರ್ಭ ಅದಾಗಿತ್ತು ಅಂತಾನೆ. ಮತ್ತಷ್ಟು ವರ್ಣನೆಯು ತುಂಬ ಚೆನ್ನಾಗಿರ್ತಕ್ಕಂಥದ್ದಿದೆ. ಈ ಇನ್ನೊಂದು 4 ಪದ್ಯವನ್ನು ಓದಿ ಮುಗಿಸ್ತೀನಿ. ತಪಸ್ವಿ ವರ್ಗಸ್ಯ ವಧೂಷು ವಹ್ನಯೇ ವಿತನ್ವತೀಷು ಪ್ರಕೃತಾಂ ಬಲಿಕ್ರಿಯಾಂ ಮೃಗಾಂಗನಾಭಿ ಪರಿಲಿಹ್ಯ ಜಿಹ್ವಯ ವಿನೋದಿತ ತ್ಯಾಜಿತ ರೋದಿತಚ್ಛಿಷು. ಈ ಫ್ರೇಜು ನೋಡಿ, ಒಳ್ಳೆ ವ್ಯಾಕರಣ ಸಿದ್ಧಿ, ಭಾಷಾ ಪ್ರಬುದ್ಧಿ ಇಲ್ಲದೆ ಬರೆಯೋಕ್ಕಾಗಲ್ಲ. ವಿನೋದಿತ ತ್ಯಾಜಿತ ರೋದಿತಚ್ಛಿಷು. ಇನ್ನು ತಪಸ್ವಿ ಸ್ತ್ರೀಯರು ಪಾಪ ಬೇಕಾದಷ್ಟು ಕೆಲಸ ಇರ್ತದೆ. ಅವರು ಪತ್ನಿ ಶಾಲೆಯಲ್ಲಿ ನಿಂತು ಯಜ್ಞ ಭಾಗವನ್ನು ವಹಿಸಬೇಕಾಗುತ್ತದೆ, ಯಜ್ಞದಲ್ಲಿ ಕೂತೇ ಇರಬೇಕಾಗುತ್ತದೆ. ಅವರಿಗೆ ಕಂಕಳಲ್ಲೊಂದು ಕೂಸು, ಮಡ್ಲಲ್ಲೊಂದು ಕೂಸು, ಕೈಯಲ್ಲೊಂದು ಕೂಸು ಈ ಥರ ಇದ್ದರೆ ಆ ಮಕ್ಕಳನ್ನು ಎಲ್ಲೋ ಮಲಗಿಸಿರ್ತಾರೆ. ಆಗ ಹೆಣ್ಣು ಜಿಂಕೆಗಳು ಬಂದು ಅವುಗಳು ಅತ್ತಾಗ ಚಿತ್ಕರಿಸಿದಾಗ ನಾಲಿಗೆಯಿಂದ ನೆಕ್ಕಿ ಮುಖವನ್ನು ನೋಡಿ ಭರವಸೆ ಕೊಟ್ಟು ಮೃಗಾಂಗನಾಭಿ ಪರಿಲೀಯ ಜಿಹ್ವಯ, ನಾಲಿಗೆಯಿಂದ ನೆಕ್ಕು ಆ ಮಕ್ಕಳು ಅತ್ತಾಗ ಸಮಾಧಾನ ಮಾಡಿ ಹೋಗ್ತಾ ಇದ್ವು. ಮತ್ತು ತಾಯಂದರು ಬಂದು ಅವರ ಆಹುತಿ ಕೊಡುವಂಥದ್ದು ಯಾವುದೋ ಇದ್ದರೆ ಅದನ್ನು ಮುಗಿಸಿಕೊಂಡು ಬರ್ತಾ ಇದ್ರು ಅಂತ. ಈ ರೀತಿಯಾಗಿ ಬೇಬಿ ಸಿಟ್ಟಿಂಗನ್ನು ಮಾಡಿಸ್ತಾ ಇದ್ವು ಅಂತ ಕವಿ ಹೇಳ್ತಾನೆ. ಇದು ಅತ್ಯಂತ ವಿಶೇಷವಾದ ಕಲ್ಪನೆ. ಬಾಣಭಟ್ಟ ಕೋತಿಗಳು
ಜರದಂಧ ತಾಪಸಂ ಆನೀಯಮಾನ ಪ್ರವೇಶ್ಯಮಾನ, ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು, ಕುರುಡಾದವರು, ಮುಪ್ಪಾದ ಮುನಿಗಳನ್ನು ಕಪಿಗಳು ಕರ್ಕೊಂಡೋಗಿ ವಾಲಂಟಿಯರಿಂಗ್ ಮಾಡ್ತಾ ಇದ್ವು, ಆ ತರಹ ಎಸ್ಕಾರ್ಟ್ ಮಾಡ್ತಾ ಇದ್ವು ಅಂತ ಹೇಳ್ತಾನೆ. ಬಲಿಕ್ರಿಯಾತ್ ತಾನಿ ತಲಾಜಕರ್ಷಣೆ ಸಮೇತ ಕೀಟ ಪ್ರತಿಘಾತ ಶಂಕೆಯ ಕುಶಸ್ಯ ಮುಷ್ಟ್ಯಾ ಶನಕೈಸ್ತಪಸ್ವಿಭಿ ಪ್ರಮೃಜ್ಯಮಾನಾನಲ ಮಂದಿರೋದರಾತ್. ಪ್ರತಿದಿನವೂ ಅಗ್ನ್ಯಾಹುತಿ ಕೊಡಬೇಕು, ಅದು ತ್ರೇತಾಗ್ನಿಗಳು. ಆದರೆ ಸಮಾರೋಪವನ್ನು ಮಾಡಿ ಗಾರ್ಹಪತ್ಯಾಗ್ನಿಯಲ್ಲಿಯೇ ಅಗ್ನಿಗಳನ್ನು ಇಟ್ಟು ಆಮೇಲೆ ಅದನ್ನು ಪ್ರಣಯನ ಅಂತ ಮಿಕ್ಕ 3 ಇನ್ನು 2 ಕುಂಡಗಳಿಗೆ, ಆಹವನೀಯ ಮತ್ತು ದಕ್ಷಿಣ ಅಗ್ನಿಗಳ ಕುಂಡಗಳಿಗೆ ಅದನ್ನು ಎತ್ಕೋತಾರೆ. ಆ ಸಂದರ್ಭದಲ್ಲಿ ಇಂಡ್ರಿಕಾ ಅಂತ, ಇಂಡ್ರಿ ಅಂತ ಲೋಹದ ಇಡ್ಲಿ ಆಕಾರದ ಶೇಪ್ನಲ್ಲಿ ಬಟ್ಲುಗಳಿರ್ತವೆ, ಅವುಗಳಿಂದ ಕೆಂಡಗಳನ್ನು ಎತ್ತಿಡ್ತಾರೆ. ಸಗಣಿ ಮುದ್ದೆ ಮೂಢ ಅಂತ ಮಾಡಿರ್ತಾರೆ, ಅದನ್ನು ಇಟ್ಟು ಅಗ್ನಿಗಳನ್ನು ರಾತ್ರಿ ಇಡೀ ಆರದಂತೆ ಕಾಪಾಡಿರ್ತಾರೆ. ಒಂದು ಕಡೆ ಕಾಪಾಡಿರ್ತಾರೆ, ಅದನ್ನು ಮಿಕ್ಕ 2 ಕಡೆಗೂ ಅದನ್ನು ಹಂಚ್ತಾರೆ. ಹಾಗೆ ಹಂಚುವ ಮುನ್ನ ಆರಿ ಹೋಗಿದ್ದ ಅಗ್ನಿದ್ದ ಆ ಕುಂಡಗಳಲ್ಲಿ, ಮಿಕ್ಕ 2 ಕುಂಡಗಳಲ್ಲಿ ಅರಳು, ಅಕ್ಕಿ ಇತ್ಯಾದಿಗಳನ್ನೆಲ್ಲ ಬಳಸ್ತಾರೆ ಆಹುತಿ ಕೊಡಬೇಕಾದ್ರೆ. ಅವುಗಳನ್ನು ಎತ್ಕೊಂಡು ಹೋಗೋದಕ್ಕಿಂತ ಏನಾದ್ರು ಇರುವೆ ಬಂದು ಪಾಪ ಬೆಂಕಿಗೆ ಸಿಕ್ಕೊಂಡ್ಬಿಟ್ರೆ ಕಷ್ಟ ಅಂತ ನೋಡಿ ಒರೆಸ್ತಾ ಇದ್ದರಂತೆ ಅದನ್ನು. ಸಮೇತ ಕೀಟ ಪ್ರತಿಘಾತ ಶಂಕಯ ಲಾಜ ಕರ್ಷಣೆ ಸಮೇತ ಕೀಟ ಪ್ರತಿಘಾತ ಶಂಕಯ ಕುಶಸ್ಯ ಮುಷ್ಟ್ಯಾ ಶನಕೈಸ್ತಪಸ್ವಿಭಿ. ಮೃದುವಾದ ದರ್ಭಯ ಕುರ್ಚದಿಂದ ಮೆಲ್ಲನೆ ಒರೆಸ್ತಾ ಇದ್ದಂತೆ, ಅವುಗಳಿಗೆ ಘಾಸಿಯಾಗದಂತೆ, ಇದ್ದರೆ ಹೊರಗೆ ಬರಲಿ ಅಂತ. ಅಹಿಂಸೆಯ ಪರಮಾವಧಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎಷ್ಟು ಸೂಕ್ಷ್ಮವಾದ ಪರಿಶೀಲನೆಯನ್ನು ಕವಿ ಮಾಡಿದ್ದಾನೆ. ಮಹೀರುಹ ಭ್ರಷ್ಟವ್ಯಂಗ ಪೋತಿಕ ಸುಖೋಪವೇಶಾಯ ತಪಸ್ವಿ ಸೂನುಭಿ ಇಶೀಕ ತೂಲೇನ ವಿಧಾಯ ಮಾರ್ಧವಂ ಕ್ವಚಿತ್ ಸಮಾಸಜ್ಜಿತ ನೀಡ ಪಂಜರಂ. ಒಮ್ಮೆ ಅವಧಾನಕ್ಕೆ ಈ ಪದ್ಯವನ್ನೇ ಕಾವ್ಯವಾಚನಕ್ಕೆ ಕೇಳಿದಂತೆ ಜ್ಞಾಪಕ, ರಾಘವೇಂದ್ರನೇ ಕೊಟ್ಟಿದ್ದಿರಬೇಕು ಈ ಪದ್ಯವನ್ನು. ಯಾವುದೋ ಅವಧಾನದಲ್ಲಿ ನೆನಪಿಗೆ ಬರ್ತಾ ಇಲ್ಲ, ಯಾವುದೋ ಒಂದು ಅವಧಾನದಲ್ಲಿ. ಮಹೀರುಹ ಭ್ರಷ್ಟ ವಿಹಂಗ ಪೋತಿಕ ಸುಖೋಪವೇಶಾಯ ತಪಸ್ವಿ ಸೂನುಭಿ. ಅಕಸ್ಮಾತ್ ಮರದ ಮೇಲಿಂದ ಹಕ್ಕಿಯ ಮರಿಗಳು ಬಿದ್ದುಬಿಟ್ರೆ ಅವುಗಳು ಮತ್ತೆ ನೆಮ್ಮದಿಯಾಗಿ ಗೂಡಿನಲ್ಲಿ ಅದನ್ನು ಎತ್ತಿಡುವಾಗ ಪೆಟ್ಟಾಗದೇ ಇರಲಿ ಅಂತ ಇಶೀಕ ಅಂತಕ್ಕಂಥ ಒಂದು ಜಾತಿಯ ಹುಲ್ಲಿನ, ನೀರಿನ ಪಕ್ಕ ಬೆಳೀತಕ್ಕಂಥ ಒಂದು ಬಗೆಯ ಉದ್ದವಾದ ಹುಲ್ಲಿನ ಜಾತಿ, ಅದರ ಹತ್ತಿ ಒಂದು ಬರುತ್ತದೆ, ಮೃದುವಾಗಿರುತ್ತದೆ, ಬೆಂಡಿನ ತರಹ ಇರುತ್ತದೆ. ಅದನ್ನು ಮೆಲ್ಲನೆ ಇಟ್ಟು ಆ ಗೂಡುಗಳನ್ನು ಕ್ಷೇಮಂಕರ ಮಾಡ್ತಾಯಿದ್ರು. ಮತ್ತೆಂದೂ ಅದು ಬೀಳದಂತೆ ವ್ಯವಸ್ಥೆ ಮಾಡ್ತಾಯಿದ್ರು ಋಷಿಬಾಲಕರು, ಮುನಿಬಾಲಕರು ಅಂತ. ಅಂದರೆ ಒಂದು ಹಕ್ಕಿ ಮರಿ ಬಿದ್ದರೆ ಅದಕ್ಕಾಗಿ ಎಚ್ಚರ ವಹಿಸ್ತಕ್ಕಂಥದ್ದು. ಬಾಣಭಟ್ಟನ ಕಾದಂಬರಿಯಲ್ಲಂತೂ ಅದು ಮತ್ತು ಚೆನ್ನಾಗಿ ಜಾಬಾಲಿ ಆಶ್ರಮದಲ್ಲಿ ಹೇಗೆ ಋಷಿಜನರ ಸಹಜವಾದ ಕಾರುಣ್ಯದಿಂದ ಆ ಒಂದು ವೈಶಂಪಾಯನ ಗಿಳಿಯನ್ನು ಹಾರೀತಾ ಹೇಗೆ ಎತ್ಕೊಂಡು ಬಂದ ಅಂತನ್ನುವುದೆಲ್ಲ ಬರುತ್ತದೆ. ಹಾಗೆ ಈ ಥರ ಇರ್ತಕ್ಕಂಥದ್ದು. ಸವಾರಿ ಮೃತ್ಸ್ನಾ ಪರಿಪೂರ್ಣ ಘಾತಕ ಪ್ರಜನ್ಯಮಾನಾಂಕುರ ಬೀಜಮೇಕತಃ ಪ್ರಹೃಷ್ಟ ಸಾರಂಗ ಕಿಶೋರ ವಲ್ಗಿತ ಪ್ರಕಿರ್ಣ ಪುಂಜೀಕೃತ ಶುಷ್ಯದಿಂಗುದಿ. ಕೆಲವು ಕಡೆ ಅವರು ಈ ನವಣೆ ಮೊದಲಾದ ಧಾನ್ಯಗಳನ್ನು ಬೆಳೆಯೋದಕ್ಕೆ ಅಂತ ನೀರು ಕಟ್ಟಿದ್ರು, ಅಲ್ಲಿ ಬೀಜ ಚೆಲ್ಲಿದ್ರು. ಆದರೆ ಸಾಮಾನ್ಯವಾಗಿ ಅಕೃಷ್ಟಪಚ್ಯ ಭೂಮಿ ಅಂತ ಉಳದೆ ಅಗಿಯದೆ ಭೂಮಿಗೆ ಘಾಸಿ ಮಾಡದೆ ತಾನಾಗಿ ಬೆಳೆದದ್ದು ಅಂತ ಸುಮ್ಮನೆ ನೀರಿನ ಪಾತಿ ಮಾಡಿ ಎರಚ್ತಾ ಇದ್ರು ಅನ್ಸತ್ತೆ ಬೀಜವನ್ನು. ಅಂಥದ್ದು ಇಲ್ಲಿ ಕಾಣಿಸ್ತಿರ್ತಕ್ಕಂಥದ್ದು. ಮತ್ತು ಅವರು ಇಂಗುದಿ ಅನ್ನುವ ಕಾಯಿಂದ ಎಣ್ಣೆಯನ್ನು ತೆಗಿತಾ ಇದ್ದರು. ಆ ಇಂಗುದಿ ಕಾಯಿಗಳನ್ನು ಒಣಗಿಸಿ ಜಜ್ಜುತ್ತಾ ಇದ್ದರು. ಆ ರೀತಿಯಾದ ಕಾಯಿಗಳನ್ನು ಹರಡಿರ್ತಕ್ಕಂಥದ್ದು ಮತ್ತು ಆ ಕಾಯಿಗಳ ಮೇಲೆ ಜಿಂಕೆಗಳು ಓಡಾಡ್ತಾ ಇದ್ದದ್ದು, ಈ ರೀತಿಯ ಚಿತ್ರಣವನ್ನೆಲ್ಲ ಕವಿ ಕೊಡ್ತಾನೆ. ಇಂಥ ಒಂದು ಸಮೀರಣೈಕಾಹುತಿ ಸಮೀರಣೈರಾಹುತಿ ಗಂಧ ಪಾವನೈ ವಿತಾನಿತೋದ್ದಾಮ ದಾಮಂ ವಿತಾನಿತೋದ್ದಾಮ ಶಿಖಂಡಿ ನಿಸ್ವನಂ ತಪೋವನಂ ತಪಸಾ ಮಧಿಶ್ರಿಯ ಕುಮಾರಯುಗ್ಮೇನ ವಿವೇಶ ಕೌಶಿಕ. ಇಂಥ ಒಂದು ತಪೋವನಕ್ಕೆ ರಾಜಕುಮಾರರಿಬ್ಬರೊಡನೆ ಕೌಶಿಕ ಮಹರ್ಷಿ ಹೊರಟ ಅಂತ, ಅದಕ್ಕೆ ಪ್ರವೇಶ ಮಾಡಿದ ಅಂತ ನಾನು ಹಲವು ಬಾರಿ ಈ ವೇದಿಕೆಯಲ್ಲಿ ಹೇಳಿದ್ದೀನಿ, ಇನ್ನೂ ಹಲವು ಕಡೆ ತಿಳಿಸಿದ್ದೀನಿ. ಋಷ್ಯಾಶ್ರಮಗಳ ವರ್ಣನೆ, ಈ ಸಾತ್ವಿಕ ಜೀವನ, ಸಜ್ಜನಿಕೆಯ ಪರಮಾವಧಿ ಏನಿದೆ, ಮಾನವ ಜೀವನದ ಅತ್ಯಂತ ಪರಿಪೂರ್ಣತೆ ಎನ್ನುವಂಥದ್ದು, ಪ್ರಶಾಂತಿ ಎನ್ನುವುದನ್ನು ಜಗತ್ ಸಾಹಿತ್ಯ ಇನ್ನೆಲ್ಲೂ ಚಿತ್ರಿಸಿಲ್ಲ. ಸಂಸ್ಕೃತದಲ್ಲಿಯೇ, ಆದ್ದರಿಂದ ಅನುಪ್ರಾಣಿತವಾದ ಭಾರತೀಯ ಭಾಷೆಗಳಲ್ಲಿ ಇಂಥ ಒಂದು ಜೀವನ ಇದೆ, ಅದರ ಕಲ್ಪನೆ ಇದೆ ಅನ್ನೋದೇ ಇಲ್ಲ. ಕ್ರೈಸ್ತ, ಇಸ್ಲಾಂ ಮೊದಲಾದ ಮತಗಳಿವೆ, ಅಲ್ಲಿ ಎಲ್ಲರೂ ಊರ ಮೇಲೆ ಬಿದ್ದಿರ್ತಾರೆ ಹೊರತು ಊರಾಚೆ ನೆಮ್ಮದಿಯಾಗಿ ಕಾಡಲ್ಲಿರ್ತೀವಿ ಅಂತಿಲ್ಲ. ಊರನ್ನೇ ಸುಡುಗಾಡು ಮಾಡ್ತಕ್ಕಂಥ ಮತಗಳಾಗ್ಬಿಟ್ವು ಅವು. ಆದರೆ ಕಾಡಿನಲ್ಲಿದ್ದು ಶಾಂತವಾಗಿ ಊರಿನ ಕ್ಷೇಮಕ್ಕಾಗಿ, ಲೋಕದ ಕ್ಷೇಮಕ್ಕಾಗಿ ಬಾಳತಕ್ಕಂಥ ಭವ್ಯವಾದ ಜೀವನ ಅಂತಂದರೆ
ಈ ಆಶ್ರಮ ಜೀವನ. ಆದರೆ ನಾವೇನು ಹೆಮ್ಮೆ ಪಡುವಂತೆ ಇಲ್ಲ. ಈಚೆಗೆ ನೋಡ್ತಾನೆ ಇದ್ದೀವಲ್ಲ, ಆಶ್ರಮಗಳನ್ನೆಲ್ಲ ಡೆನ್ಗಳಾಗಿ, ಕ್ಯಾಸಿನೋಗಳಾಗಿ, ಟೆರರಿಸ್ಟ್ ಗ್ಯಾಂಗ್ಗಳ ಒಂದು ಕೋಟೆ ಕೊತ್ತಳದಂತೆ ಮಾಡಿಕೊಂಡದ್ದು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಋಷಿಗಳ ಉತ್ತರಾಧಿಕಾರಿಗಳ, ಉತ್ತರ ಕ್ರಿಯಾಧಿಕಾರಿಗಳ ಗೊತ್ತಾಗ್ತಾ ಇಲ್ಲ. ಈ ಸ್ಥಿತಿ ನಮ್ಮದಾಗಿದೆ. ಮುಂದೆ ಸಂದರ್ಭ ಬಂದಾಗ ರಾಮ ಯಜ್ಞ ರಕ್ಷಣೆ ಮಾಡಿದ್ದು ನೋಡೋಣ. ನಮಸ್ಕಾರ.